ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದಿನ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸುವ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತೆ ಮಾತಾರ್ ಬಾಬಾಜಿ ಅವರಿಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನಮ್ಮ ಪ್ರತ್ಯೇಕ ಆತ್ಮಪೂರ್ವಕ ವಂದನೆಗಳು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಈಗ ಪ್ರಾರಂಭಿಸ್ಕೊತಾ ಇದ್ವಿ. ಈಗ ಮೊದಲನೇದಾಗಿ ಅರ್ಧ ಗಂಟೆ ಕಾಲ ನಾವು ಧ್ಯಾನ ಮಾಡೋಣ. ಇವತ್ತು 45 ನಿಮಿಷ ಕಾಲ ನಾವು ಧ್ಯಾನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈ ಸಮಗ್ರ ಜೀವನ ಶೈಲಿ ಪಾರ್ಟ್ 3 ಇವತ್ತು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಹೆಚ್ಚು ಟಾಪಿಕ್ ಇರುತ್ತೆ, ಹೆಚ್ಚು ಅಂಶಗಳಿರುತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಕಾಲ ಮಾತ್ರ ಧ್ಯಾನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ ಬದಲಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಹೆಚ್ಚು ಅಂಶಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಎಲ್ಲರನ್ನು ಧ್ಯಾನದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಭಂಗಿಮದಲ್ಲಿ ಆನಾಪಾನಸತಿ ಧ್ಯಾನ ಭಂಗಿಮದಲ್ಲಿ ಕೂತ್ಕೊಳ್ಳಿ. ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಈಗಾಗಲೇ ನಿಮ್ಗೆ ಗೊತ್ತು ಧ್ಯಾನ ಹೇಗೆ ಮಾಡೋದಂತ. ದಯವಿಟ್ಟು ಧ್ಯಾನ ವಿಧಾನ ಗೊತ್ತು. ದಯವಿಟ್ಟು ಧ್ಯಾನದಲ್ಲಿ ಕೂತ್ಕೊಂಡು ಶ್ವಾಸವನ್ನು ಗಮನಿಸ್ತಾ ಕೂತ್ಕೊಂಡು ಶ್ವಾಸವನ್ನು ಗಮನಿಸ್ಕೊಳ್ಳಿ. ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಬೆನ್ನಿಟಾರಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಸೋಫಾ ಮೇಲೆ, ಚೇರ್ ಮೇಲೆ ಎಲ್ಲಿ ಕೂತ್ಕೊಂಡಿದ್ರು ಕೆಳಗಡೆ ಕಾಲುಗಳು, 2 ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ. ಮೇಲ್ಗಡೆ 2 ಕೈಗಳನ್ನ ಈ ತರ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕೊನೆಯದಾಗಿ ಸ್ಪೆಕ್ಸ್ ಇದ್ರೆ ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೊಳ್ಳಿ. 1 ಲೋಟೆ ನೀರು ಕುಡಿಯಬಹುದು. ಇನ್ನೊಂದು ಲೋಟೆ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಧ್ಯಾನ ತದನಂತರ ಕುಡಿಯೋಕ್ಕಾಗತ್ತೆ. ಅದು ಶಕ್ತಿಯುತ ನೀರಾಗತ್ತೆ. ಈಗ ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ಪ್ರತಿಯೊಬ್ಬರು ನಿಧಾನವಾಗಿ, ಮೃದುವಾಗಿ, ಸುಲಭವಾಗಿ, ಸರಳವಾಗಿ, ನಿಧಾನವಾಗಿ, ಆರಾಮಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. ಈಗ ನಿಮ್ಮ ಸಹಜವಾದ ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ. ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಸಹಜವಾದ ಉಸಿರಾಟ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಅದೇ ಧ್ಯಾನ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಉಚ್ಛ್ವಾಸ ನಿಶ್ವಾಸ ಜೊತೆಗೆ ಇರೋದು, ಅದೇ ಧ್ಯಾನ. ಎಲ್ಲರೂ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾವುದೇ ಯೋಚನೆ ಮಾಡ್ಕೋಬಿಡಿ. ಯಾವ್ದಾರ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಯಾವ ಯೋಚನೆ ಹೋಗಬಾರ್ದು, ಯಾವ ಯೋಚನೆ ಬರಬಾರ್ದು, ಯೋಚನೆ ಮಾಡಬಾರ್ದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ. ಮನಸ್ಸನ್ನು ಖಾಲಿ ಮಾಡಿಕೊಂಡದು, ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂಡದು. ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಂಡಿದ್ರೆ ಅತ್ಯದ್ಭುತ, ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ, ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಪ್ರಾಣಮಯ ಕೋಶದಲ್ಲಿ ಪ್ರವೇಶ ಮಾಡುತ್ತೆ. ಪ್ರಾಣಮಯ ಕೋಶವನ್ನು ಶಕ್ತೀಕರಣ ಮಾಡುತ್ತೆ. ತದನಂತರ ನಾಡಿ ಶುದ್ಧಿ ಆಗತ್ತೆ. ನಾಡಿ ಶುದ್ಧಿಯಲ್ಲಿ ಇಂದಿನ ಜನ್ಮ ಕರ್ಮಗಳು ಎಲ್ಲ ಈ ಶಕ್ತಿ ಗಂಟೆಗಳೇನಿದೆಯೋ ಎಲ್ಲ ಗಂಟೆಗಳು ತೊಲಗಿಸ್ಕೋಬಹುದು ಈ ಶಕ್ತಿ ಪ್ರವಾಹದಿಂದ. ತದನಂತರ ಎಲ್ಲ ರೋಗಗಳು, ಈಗಾಗಲೇ ಏನೇ ರೋಗ ಇದ್ರು ಮುಂದಿನ ಜೀವನದಲ್ಲಿ ಬರುವಂಥ ರೋಗಗಳು ಎಲ್ಲಾನು ತಡೆಗಟ್ಟಿಗೆ ಮಾಡೋದು, ಮತ್ತೆ ಇರುವಂಥ ರೋಗಗಳೆಲ್ಲಾನು ವಾಸಿ ಮಾಡೋದು ಎಲ್ಲ ಆಗತ್ತೆ ಸ್ನೇಹಿತರೆ ಈ ನಾಡಿ ಶುದ್ಧಿಯಿಂದ, ನಾಡಿ ಶುದ್ಧಿ ಪ್ರಕ್ರಿಯೆಯಿಂದ. ಇನ್ನು ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೆ ಅತ್ಯಧಿಕ ವಿಶ್ವಶಕ್ತಿ ನಾವು ಯಾವಾಗ ಪಡಿತಾ ಇರ್ತೀವೋ ಅವಾಗ ಇನ್ನೂ ಹೆಚ್ಚಾಗಿ ನಮ್ಮ ಪ್ರಾಣಮಯ ಕೋಶ ತುಂಬಿಕೊಳ್ಳುತ್ತದೆ. ತದನಂತರ ಕೊನೆಯದಾಗಿ ನಮ್ಮ ಒಳಗಡೆರುವಂಥ 3ನೇ ಕಣ್ಣು ಸಕ್ರಿಯಗೊಳಿಸ್ಕೊಳ್ತದೆ. 3ನೇ ಕಣ್ಣು ಸಕ್ರಿಯಗೊಳಿಸ್ಕೊಳ್ಳೋದು ಅದು ಪ್ರಧಾನ ಲಾಭ, ಅತ್ಯುತ್ತಮ ಲಾಭ, ಅತಿ ಹೆಚ್ಚು ಲಾಭ ಅಂತ ಇರ್ಬೋದು ಸ್ನೇಹಿತರೆ. ಶ್ರೇಷ್ಠವಾದ ಲಾಭ ನಮ್ಮ ಧ್ಯಾನದಿಂದ ಅದೇ 3ನೇ ಕಣ್ಣು ಸಕ್ರಿಯಗೊಳಿಸ್ಕೊಳ್ಳೋದು. ತದನಂತರ ಅಂತರವಾಣಿ, ಅಂತರ ಶಬ್ದ, ಸಬ್ ಕಾನ್ಶಿಯಸ್, ಅಂತರ ಪ್ರಜ್ಞಾ ಮನಸ್ಸು ಉತ್ತೇಜಿತವಾಗೋದು, ಉತ್ಪನ್ನವಾಗೋದು. ಮತ್ತೆ ಆಸ್ಟ್ರಲ್ ಶರೀರ, ಸೂಕ್ಷ್ಮ ಶರೀರದಿಂದ ಪ್ರಯಾಣ ಮಾಡೋದು. ಎಲ್ಲ ಇತರ ಅನುಭವಗಳು, ಆಧ್ಯಾತ್ಮಿಕ ಹೆಚ್ಚು ಅನುಭವಗಳು ನಮಗೆ ಪಡಿತಾ ಇರ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿದಿನ ಧ್ಯಾನ, ಪ್ರತಿ ಕ್ಷಣ ಧ್ಯಾನ. ಧ್ಯಾನವೇ ಶರಣ್ಯಂ, ಧ್ಯಾನವೇ ಶರಣ್ಯಂ, ಧ್ಯಾನವೇ ಶರಣ್ಯಂ, ಧ್ಯಾನಂ ಶರಣಂ ಗಚ್ಚಾಮಿ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ.
Last 1 minute. Neatly.
ಕೊನೆಯದಾಗಿ 1 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ, ಶ್ವಾಸದ ಮೇಲೆ ಗಮನ. ನಿಧಾನವಾಗಿ ದೇಹ ಎಚ್ಚರಿಕೆ ಬರ್ತಾ ಇರಿ. ಜಬ್ಬರು ಫೈನಲ್ 1 ಮಿನಿಟ್. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಲಾಸ್ಟ್ 5 ಸೆಕೆಂಡ್ಸ್. ಕೊನೆಯದಾಗಿ 5 ಸೆಕೆಂಡ್ ಕಾಲ ಎಲ್ಲರೂ ದೇಹ ಎಚ್ಚರಿಕೆಗೆ ಬರ್ತಾ ಇರಿ. 5, 4, 3, 2, 1, 0. ಸ್ನೇಹಿತರೆ, ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳು ತೆಗೆದ 2 ಕೈಗಳು ನಿಮ್ಮ ಕಣ್ಣ ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ. 5, 4, 3, 2, 1, 0. ನಿಧಾನವಾಗಿ ಆರಾಮಾಗಿ 2 ಕೈಗಳು ನಿಧಾನವಾಗಿ ತೆಗೆದ 2 ಕಣ್ಣುಗಳನ್ನು ನಿಧಾನವಾಗಿ ತೆರೆಯಬಹುದು. ಎಲ್ಲರೂ ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ ಸ್ನೇಹಿತರೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರೂ ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ. ರೈಟ್. ಸ್ನೇಹಿತರೆ, ಇಷ್ಟವರೆಗೂ ಅದ್ಭುತವಾದ ಧ್ಯಾನವನ್ನು ಅಳವಡಿಸ್ಕೊಂಡಿದ್ವಿ. ಅದ್ಭುತವಾದ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿದ್ವಿ ಸಂಗೀತ ಜೊತೆಗೆ. ಸೊ ಅದ್ಭುತವಾದ ಶಕ್ತಿ ಪಡೆದಿವಿ ಇವತ್ತಿನ ಧ್ಯಾನದಿಂದ. ಈಗ ತದನಂತರ ಪ್ರತಿದಿನ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊತಾ ಇದ್ವಿ. ಆದರೆ ಅದರ ಬದಲಾಗಿ ಇವತ್ತು ನಾವು ಸಮಗ್ರ ಜೀವನ ಶೈಲಿಯಲ್ಲಿ ವಿವಿಧ ಅಂಶಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ವಿವಿಧ ತಂತ್ರಗಳು. ಎಷ್ಟು ತಂತ್ರಗಳಿದೆ ಅಂದ್ರೆ ಹಲವಾರು ತಂತ್ರಗಳಿದೆ. ಪ್ರತಿಯೊಂದು ತಂತ್ರ, ಒಂದೊಂದು ತಂತ್ರದ ಬಗ್ಗೆ ಪೂರ್ತಿ ವಿಶ್ಲೇಷವಾಗಿ ಅಂದ್ರೆ ಕೂಲಂಕುಷವಾಗಿ ಬೆಳಗ್ಗೆನೆ
ತರಗತಿಯಲ್ಲಿ 365 ದಿನಗಳ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಪ್ರತಿಯೊಂದು ಆರೋಗ್ಯ ಶೈಲಿ, ಆರೋಗ್ಯ ವಿಧಾನಗಳು, ಆಹಾರ ಶೈಲಿ, ಪ್ರತಿಯೊಂದು ಬಗ್ಗೆ ಒಂದೊಂದು ತಂತ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂತ ಬರ್ತಾ ಇದ್ವಿ. ಆದ್ರೆ ಈ ಸಾಯಂಕಾಲದ ಈ ಸೆಷನ್ ಅಲ್ಲಿ, ಈವ್ನಿಂಗ್ ಸೆಷನ್ ಅಲ್ಲಿ ಖಂಡಿತವಾಗಿ ಪ್ರತಿ ಶನಿವಾರ ನಾವು ಈ ಸಮಗ್ರ ಜೀವನ ಶೈಲಿನೇ ಅಳವಡಿಸ್ಕೊಂತ ಇದ್ವಿ. ಈಗಾಗಲೇ 2 ಶನಿವಾರಗಳು ಒಂದು ಸಮಗ್ರ ಜೀವನ ಶೈಲಿ ಪಾರ್ಟ್ 1 ಭಾಗ 1 ಭಾಗ 2 ನಾವು ಹಂಚ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ 3 ಅಲ್ಲಿ ಸ್ನೇಹಿತರೆ ಅದ್ಭುತವಾದ ತಂತ್ರಗಳನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿಕೊಂಡು ಅದು ನಿಮ್ಮ ನಿಜ ಜೀವಿತದಲ್ಲಿ ಖಂಡಿತವಾಗಿ ನೀವು ಪಾಲನೆ ಮಾಡ್ಬೋದು. ಸೊ ಅದು ತುಂಬಾ ಬಹಳ ಸಹಾಯ ಆಗುತ್ತೆ ಈ ತಂತ್ರಗಳೆಲ್ಲ. ಸೊ ದಯವಿಟ್ಟು ಗಮನಿಸಿಕೊಂಡು ಸೊ ನಿಧಾನವಾಗಿ ಒಂದೊಂದು ಅರ್ಥ ಮಾಡಿಕೊಂಡು ಮತ್ತೆ ಮನನ ಮಾಡ್ಕೊಳ್ಳಿ. ವಿಡಿಯೋ ಮತ್ತೆ ಈ PDF ಬರುತ್ತೆ, PDF ನಿಮ್ಗೆ ಕಳ್ಸಿಕೊಡ್ತೀವಿ. ಇದೆಲ್ಲ ನಿಧಾನವಾಗಿ ಆರಾಮಾಗಿ ಪ್ರತಿಯೊಂದು ಅರ್ಥ ಮಾಡ್ಕೊಂಡು ಅದು ನಿಮ್ಮ ಜೀವನದಲ್ಲಿ ಮತ್ತೆ ಇನ್ನು ಯಾರಿಗಾದ್ರೂ ಬೇಕಾದ್ರೆ ಅವ್ರಿಗೆ ನೀವು ಸಹಾಯ ಮಾಡ್ಬೋದು. ರೈಟ್ ಸ್ನೇಹಿತರೆ, ಮೊದಲನೇ ತಂತ್ರ, ಒಂದು ಮುದ್ರ ನಿಮ್ಮ ಹೃದಯವನ್ನು 100 ವರ್ಷಗಳವರೆಗೆ ಪಡಿಸ್ತದೆ ಅಂದ್ರೆ ಕಾಪಾಡ್ತದೆ. ಒಂದು ಮುದ್ರ, ಆ ಮುದ್ರ ಹೆಸರು ಅಪಾನ ವಾಯು ಮುದ್ರ. ಈ ಮುದ್ರ ಏನ್ ಮಾಡತ್ತಂದ್ರೆ ಪ್ರತಿಯೊಬ್ಬರಿಗೆ ಅವ್ರ ಹೃದಯವನ್ನು ಯಾವುದೇ ಹೃದಯಾಘಾತದಿಂದ, ಹೃದಯ ನೋವಿಂದ, ಹೃದಯ ಭಾಗದಲ್ಲಿ, ಚೆಸ್ಟ್ ಭಾಗದಲ್ಲಿ ಆಗ್ತಾರಂತ ಏರುಪೇರುಗಳು, ಮತ್ತೆ ಹೆಚ್ಚು ಬೆವರು ಬರೋದು, ಒಂಥರ ಭಯ ಆಗೋದು, ಮತ್ತೆ ವೈಬ್ರೇಷನ್ಸ್ ಬರೋದು, ಇದೆಲ್ಲ ಈ ಹೃದಯ ಭಾಗದಲ್ಲಿ ಏನೇ ಆಗ್ಲೂ ತೊಂದರೆ ಇಲ್ಲ. ಏನೇ ಆದ್ರೂ ಈ ಮುದ್ರ ನಿಮ್ಮನ್ನು ಕಾಪಾಡುತ್ತೆ. ಈ ಮುದ್ರ ಅಷ್ಟು ಅದ್ಭುತವಾದ ಮುದ್ರ ಇದು, ಅಪಾನ ವಾಯು ಮುದ್ರ. ಈಗಾಗಲೇ ಎಷ್ಟೋ ನಮ್ಮ ಮಿತ್ರರು ಮತ್ತೆ ನಮ್ಮ ಸ್ನೇಹಿತರು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿ ಅವರವರ ಅನುಭವಗಳು ಹೆಚ್ಚು ಪಡೆದಿದ್ದಾರೆ. ಖಂಡಿತವಾಗಿ ಈ ಮುದ್ರನು ನೀವು ಸಹ ಈ ಮುದ್ರವನ್ನು ಪಾಲಿಸ್ಕೊಳ್ಳಿ. ಸೊ ಎಂಥ ಸಮಸ್ಯೆಗಳಿದ್ರು ಖಂಡಿತವಾಗಿ ಇದಕ್ಕೂ ಹಲವಾರು ಪ್ರಯೋಜನಗಳು, ಬೇರೆ ಬೇರೆ ಪ್ರಯೋಜನಗಳಿದೆ. ಆದ್ರೆ ಇದನ್ನು ಹೃದಯ ಮುದ್ರ ಅಂತೂ ಕರಿತಾ ಇತ್ತು ನಾವು. ಇನ್ನೊಂದೇನಂದ್ರೆ ಇದನ್ನು ಮೃತ ಸಂಜೀವನಿ ಮುದ್ರ ಅಂತ ಕರಿತೀವಿ ಸ್ನೇಹಿತರೆ. ಸಂಜೀವನಿ ಅಂದ್ರೆ ನಿಮ್ಮನ್ನು ಜೀವಂತವಾಗಿ ನಿಲ್ಲಿಸ್ತದೆ ಈ ಮುದ್ರ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಯಾರೇ ಸಾಯುವಂತ ಪರಿಸ್ಥಿತಿ ಬಂದ್ರು, ಹಾರ್ಟ್ ಅಟ್ಯಾಕ್ ಇಂದ, ಹಾರ್ಟ್ ಇಶ್ಯೂಸ್ ಇಂದ, ಸಾಯುವಂತ ಭಯದಿಂದ ಏನಾದ್ರೂ ಸಾಯುವಂತ ಪರಿಸ್ಥಿತಿ ಬಂದ್ರು ಅದರಿಂದನೂ ತಿರುಗಿಸ್ತದೆ. ನಿಮ್ಮ ಜೀವನವನ್ನು ಉಳಿಸ್ತದೆ. ಇದು ಉಳಿಸುವಂತ ಅವಕಾಶ ಈ ಮುದ್ರ ಕೊಡುತ್ತೆ. ಇದಕ್ಕೆ ಇದಕ್ಕೂ ಮೃತ ಸಂಜೀವನಿ ಮುದ್ರ ಅಂತಾನು ಇನ್ನೊಂದು ಹೆಸರಿಟ್ಟಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಈ ಮುದ್ರವನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ನೋಡ್ಕೊಳ್ಳಿ. ಎರಡು ಕೈಗಳು ಸ್ವಚ್ಛಗೊಳಿಸ್ಕೊಳ್ಳಿ. ಉಗುರು ಯಾವ್ದಿರಬಾರದು. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಯಾವುದೇ ಮುದ್ರ ಮಾಡ್ಬೇಕಂದ್ರೂ ಇದು ಪಾಲನೆ ಮಾಡೋ ವಿಧಾನ, ಇದು ಮುದ್ರ ಮಾಡೋ ವಿಧಾನ ಈಗಾಗಲೇ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ವಿ. ಆದ್ರೆ ಮತ್ತೆ ಒಂದ್ಸರಿ ಇಲ್ಲಿ ನೆನಪು ಮಾಡ್ಕೊಳ್ಳೋಣ. ಸೊ ಹಾಯಾಗಿ ಕೂತ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ. ಬೆನ್ನು ನಿಟಾರಾಗಿ ಇಟ್ಕೊಂಡು ಒಂದು ಚೇರ್ ಮೇಲೆ, ಸೋಫಾ ಮೇಲೆ ಎಲ್ಲಿ ಕೂತ್ಕೊಂಡಿದ್ರು ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ನಿಟಾರಾಗಿ ಇಟ್ಕೊಳ್ಳಿ. ಆಮೇಲೆ ಈ ಮುದ್ರ ಮಾಡಕ್ ಮುಂಚೆ ನಾವು 4-5 ಸೊ ಆಳವಾದ ಉಸಿರಾಟ ತಗೊಂಡು ತದನಂತರ ಈ ಮುದ್ರ ಶುರು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಈಗ ಈ ತರ ಒಂದು ಆಳವಾದ ಒಂದು ದೀರ್ಘವಾದ ತಗೊಂಡದು ಮತ್ತೆ ಬಿಡೋದು, ಇದೊಂದು 4-5 ಸರಿ ಮಾಡಿ ಆಮೇಲೆ ಮುದ್ರನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ, ಈ ಮುದ್ರ ಅಪಾನ ವಾಯು ಮುದ್ರ ಹೇಗೆ ಪ್ರಾಕ್ಟೀಸ್ ಮಾಡೋದು ನೋಡ್ಕೊಳ್ಳಿ. ಮೃತ ಸಂಜೀವನಿ ಮುದ್ರ ಏನ್ ಮಾಡ್ಬೇಕಂದ್ರೆ ಈ ತೋರು ಬೆರಳು ತಗೊಂಡು ನಿಧಾನವಾಗಿ ಹೆಬ್ಬೆರಳು ಮೊದಲನೇ ಭಾಗ ಟಚ್ ಮಾಡಿ ಇದು. ಆಮೇಲೆ ಮತ್ತೆ ಮಧ್ಯ ಬೆರಳು ಮತ್ತೆ ಉಂಗರ ಬೆರಳು ತಗೊಂಡು ನಿಧಾನವಾಗಿ ನಮ್ಮ ಹೆಬ್ಬೆರಳು ಕೊನೆ ಭಾಗಗಳು ನಿಧಾನವಾಗಿ ಮೃದುವಾಗಿ ಟಚ್ ಮಾಡಿ. ಆಮೇಲೆ ಈ ಬೆರಳನ್ನು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಓಕೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಹೇಳ್ತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನಿಮ್ಮ ವಿಡಿಯೋಗಳು ಆನ್ ಮಾಡ್ಕೊಂಡು ನನಗೆ ಗೊತ್ತಾಗುತ್ತೆ. ವಿಡಿಯೋಗಳು ನೀವು ಆನ್ ಮಾಡ್ತಾ ಇಲ್ಲ ಅಂದ್ರೆ ನನಗೆ ಏನು ಗೊತ್ತಾಗಲ್ಲ. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇಲ್ಲಾಂದ್ರೂ ಗೊತ್ತಾಗಲ್ಲ. ಓಕೆ, ಸುತ್ತು ಲೈಟಿಂಗ್ ಕತ್ಲೆ ತೆಗಿಬಿಡಿ. ಕತ್ಲೆ ತೆಗಿಬಿಟ್ಟು ಲೈಟಿಂಗ್ ಹಾಕೊಂಡು ನೋಡ್ಕೊಂತ ಹೋಗಿ. ನೋಡಿ, ಈ ಹಸ್ತದಲ್ಲಿ ಮಾಡಿದ್ವಿ. ಈ ಹಸ್ತದಲ್ಲಿ ಮಾಡಿದ್ಮೇಲೆ ಈ ತರ ಇಟ್ಕೋಬೇಕಾಗತ್ತೆ. ಈ ತರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಈಗ ಇಲ್ಲಿ ನೋಡ್ಕೊಳ್ಳಿ. ಈ ಕೈಯಲ್ಲಿ ಬಲಗೈಯಲ್ಲಿ ಮಾಡ್ತಾ ಇದ್ವಿ. ಅದೇ ತರ ಇಲ್ಲಿ ಟಚ್ ಮಾಡ್ಕೊಳ್ಳಿ. ಆಮೇಲೆ ಎರಡು ಉಂಗುರ ಬೆರಳು ಮತ್ತೆ ಮಧ್ಯ ಬೆರಳು ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ಬೆರಳು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಆಯ್ತಾ? ಈಗ ಈ ತರ ಮಾಡಿದ್ಮೇಲೆ ಈಗ ಮಾಡ್ಕೊಳ್ಳಿ. ಎರಡು ಈ ತರ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಏನೇ ಅನಾರೋಗ್ಯ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ಪ್ರತಿ ದಿವಸ ಇದು 10 ನಿಮಿಷ ಬೆಳಗ್ಗೆ, 10 ನಿಮಿಷ ಸಾಯಂಕಾಲ ಪ್ರಾಕ್ಟೀಸ್ ಮಾಡಿ. ಈ ಮುದ್ರ ಪ್ರಾಕ್ಟೀಸ್ ಮಾಡಿದ ಮೇಲೆ ಸೊ ನಿಮಗೆ ಒಳ್ಳೆ ಫಲಿತಗಳು ಬರ್ಬೇಕಂದ್ರೆ ಈ ಪ್ರಾಣ ಮುದ್ರ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಈ ಅಪಾನ ವಾಯು ಮುದ್ರ ಒಂದು 15 ನಿಮಿಷ 20 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಇದೊಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಓಕೆ, ನೋಡ್ಕೊಳ್ಳಿ. ಈ ತರ ಇದು
ಪ್ರಾಣಮುದ್ರ ಅಂತ ಇದ್ರಿ ಸ್ನೇಹಿತರೆ. ಪ್ರಾಣಮುದ್ರ ಈಗ ಮಾಡಿಕೊಂಡು ಹೀಗೆ ಇಟ್ಕೊಂಡು ದೊಡ್ಡ ಮೇಲೆ ಇಟ್ಕೊಂಡು 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಈಗ ಈ ಮುದ್ರ ಅಪಾನ ವಾಯು ಮುದ್ರ ಯಾರಿಗೆ ತೊಂದರೆಗಳಿದ್ರೆ, ಈ ಹೃದಯ ತೊಂದರೆಗಳು ಅಲ್ವಾ, ಸೊ ಅದೆಲ್ಲ ಹೆಚ್ಚಾಗಿದ್ರೆ ಅವ್ರೇನ್ ಮಾಡ್ಬೇಕು, ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ 50 ನಿಮಿಷ, 40 ಇಂದ 50 ನಿಮಿಷ ಪ್ರಾಕ್ಟೀಸ್ ಮಾಡಿ. ತದನಂತರ ಈ ಪ್ರಾಣಮುದ್ರೆ ಇದೆಯಲ್ಲ ಅದು 10 ನಿಮಿಷ ಇಟ್ಕೋಬೇಕು. ಇದು 50 ನಿಮಿಷ ಮಾಡಿದ್ರೆ 10 ನಿಮಿಷ, ಇದು 15-20 ನಿಮಿಷ ಮಾಡಿದ್ರೆ ಅದು 5 ನಿಮಿಷ ಆಗುತ್ತೆ. ಓಕೆ, ಸೊ ಇದರಿಂದ ನಿಮಗೆ ಒಳ್ಳೆ ಫಲಿತಗಳು ಸಿಗತ್ತೆ. ಆದ್ರೆ ಈ ಮುದ್ರದಿಂದ ಇನ್ನು ಬೇರೆ ಪ್ರಯೋಜನಗಳೇನಿದೆ, ಬೇರೆ ಪ್ರಯೋಜನಗಳು ಏನೇನು ನಾವು ಪಡೆಯಬಹುದು ಈ ಮುದ್ರದಿಂದ ಅಂದ್ರೆ ಅದ್ಭುತವಾದ ಫಲಿತಗಳಿದೆ ಸ್ನೇಹಿತರೆ. ಈಗಾಗಲೇ ನಾನು ಹೇಳಿದ ಪ್ರಕಾರ ಹೃದಯ ರೋಗಗಳಿಗೆ ತುಂಬಾ ಒಳ್ಳೆ ಮುದ್ರ, ಹೃದಯ ರೋಗಗಳಿಗೆ ತುಂಬಾ ಒಳ್ಳೆ ಮುದ್ರ ಅಂತ ನಾವು ತಿಳ್ಕೋಬೇಕು. ಹೃದಯ ಘಾತದಿಂದ ಯಾರೇ ವ್ಯಕ್ತಿಗಳು ಸಫರ್ ಆಗ್ತಾ ಇದ್ರೆ ತಕ್ಷಣವೇ ಪರಿಹಾರ ನೀಡುತ್ತೆ ಖಂಡಿತವಾಗಿ. ಮತ್ತೆ ನಿಮ್ಮ ರಕ್ತ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ, ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ಆಮೇಲೆ ಯಾವುದೇ ಎದೆನೋವು, ಸುಸ್ತಾಗ್ತಾ ಇದೆ, ಬೆವರು ಹೆಚ್ಚಾಗಿ ಬರ್ತಾ ಇದ್ರೆ ಇಮ್ಮಿಡಿಯೇಟ್ ತಕ್ಷಣವೇ ಕಡಿಮೆ ಮಾಡುತ್ತೆ ಈ ಮುದ್ರ ಮಾಡ್ತಾ ಇದ್ರೆ. ಈ ಮುದ್ರ ರಕ್ತನಾಳ ಒಳಗಡೆ ಯಾವುದೇ ಬ್ಲಾಕ್ಗಳು, ಗಂಟಿಗಳಿದ್ರೆ ಅದನ್ನೆಲ್ಲ ತೆಗೆದಾಕ್ತದೆ. ಆಮೇಲೆ ಅನಿಯತ ಹೃದಯ ಬಡಿತ ಅಂದ್ರೆ ಅನಿಯತವಾಗಿ ಹೃದಯ ಅನ್ನೋದು ಬಡಿತ ಅಂದ್ರೆ ಪ್ರಕಂಪನ ಆಗ್ತಾ ಇರ್ತದೆ ನೋಡಿ, ಅಂತ ಅನಿಯತ ಹೃದಯ ಬಡಿತನು ನಿಯಂತ್ರಣಗೊಳಿಸ್ತದೆ. ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ಇದು ಇನ್ನೊಂದೇನಂದ್ರೆ ಪಾದಗಳಲ್ಲಿ ಮತ್ತೆ ಕೈಯಲ್ಲಿ ತುಂಬಾ ಬೆವರು ಬರ್ತಾ ಇರ್ತದೆ, ಸುಮ್ನೆ ಬೆವರು ಬರ್ತಾ ಇರ್ತದೆ, ಏನೂ ರೀಸನ್ ಇಲ್ಲ ಅಂದ್ರೆ, ಏನು ಕಾರಣ ಇಲ್ಲ ಅಂದ್ರೆ ಅಂತ ಸ್ಥಿತಿಯಲ್ಲೂ ಇದು ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ಆಮ್ಲತೆ ಅಂದ್ರೆ ಅಸಿಡಿಟಿ, ನಮ್ಮ ದೇಹದಲ್ಲಿ ಅಸಿಡಿಟಿ ಆಮ್ಲತೆ ಹೆಚ್ಚಾದ್ರೆ ಅದನ್ನು ಪರಿಹರಿಸ್ತದೆ ಇದು, ಅದು ಖಂಡಿತವಾಗಿ. ಆಮೇಲೆ ಮೈಗ್ರೇನ್ ತಲೆನೋವು ಏನೇ ಇದ್ರೂ ಅದು ಖಂಡಿತವಾಗಿ ನಿಮ್ಗೆ ತೆಗೆದಾಗ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಲ್ಲಿ ನೋವು ಒಳಗಡೆ ಹಲ್ಲಿದೆಲ್ಲ, ಹಲ್ಲು ಏನಾದ್ರೂ ನೋವು ಬಂದ್ರೆ ಈ ಮುದ್ರ ಹಾಕಿದ್ರೆ ಹಲ್ಲು ನೋವು ಬೇಗ ಹೋಗ್ಬಿಡ್ತದೆ. ಆಮೇಲೆ ಈ ಮುದ್ರ ಇನ್ನೂ ಏನೇನು ಗುಣಪಡಿಸ್ತದೆ ಅಂದ್ರೆ ಸಂಧಿವಾತ, ಆರ್ಥರೈಟಿಸ್ ಹೇಳ್ಬೇಕಂದ್ರೆ, ಪಾರ್ಶ್ವವಾಯು ಪ್ಯಾರಲೈಸಿಸ್, ಆಮೇಲೆ ಸ್ಪಾಂಡ್ಲೈಟಿಸ್ ಅದನ್ನು ಗುಣಪಡಿಸ್ತದೆ. ಆಮೇಲೆ ಪಾರ್ಕಿನ್ಸನ್ ಡಿಸೀಸ್ಗೆ ಅದು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹಲವಾರು ಇತರ ಪ್ರಯೋಜನಗಳನ್ನ ಹೇಳಿದ್ರೆ ಇದು ದಯವಿಟ್ಟು ಗಮನಿಸ್ಕೊಳ್ಳಿ. ಇನ್ನು ಈ ಮುದ್ರವನ್ನು ಪ್ರತ್ಯೇಕ ಪರಿಸ್ಥಿತಿಯಲ್ಲೂ ಸ್ವಲ್ಪ ಪ್ರತ್ಯೇಕ ಪರಿಸ್ಥಿತಿಗಳಿದೆ. ಆ ಪ್ರತ್ಯೇಕ ಪರಿಸ್ಥಿತಿಯಲ್ಲೂ ಈ ಮುದ್ರ ಹೆಚ್ಚಾಗಿ ಬಳಕೆ ಮಾಡಬಹುದು. ಏನಂತದ್ದು, ನಿದ್ರಾಹಿತ ಬಂದಿದೆ ಅಂದ್ರೆ ಇನ್ಸೋಮ್ನಿಯಾ, ನಿದ್ದೆ ಬರ್ತಾ ಇಲ್ಲ, ಮಲ್ಕೊಂಡಿದ್ರೆ ನಿದ್ದೆ ಬರ್ತಾ ಇಲ್ಲ ಯಾವುದೇ ಕಾರಣಕ್ಕೆ, ಅಂದ್ರೆ ಹೆಚ್ಚು ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಮೆಂಟಲ್ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ ಆಗಿ ಏನೇ ನಿದ್ದೆ ಸರಿಯಾಗಿ ಮಲ್ಕೊಂಡಿದ್ರೆ ನಿದ್ದೆ ಬರ್ತಾ ಇಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಈ ಮುದ್ರವನ್ನು ಹಾಕೊಂಡು ಹಾಗೆ ನಿದ್ದೆಯಲ್ಲಿ ಹೋದ್ರೆ, ನಿದ್ದೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ನಿದ್ದೆ ಬರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿದ್ದೆ ಹೋಗೋ ಮುಂಚೆ, ನಿದ್ದೆ ಉಪಕ್ರಮಕ್ಕೆ ಮುಂಚೆ ಈ ಮುದ್ರವನ್ನು ಹಾಕೊಂಡೇ ನಿದ್ರೆ ಮಾಡಿ. ಅವಾಗ ಇನ್ಸೋಮ್ನಿಯಾ ಅಂತ ನಿದ್ರಾಹೀನತೆಯಿಂದ ಈಗಾಗಲೇ ಯಾರಾದರೂ ಸಫರ್ ಆಗ್ತಾ ಇದ್ರೆ ಅವ್ರಿಗೆ ಒಳ್ಳೆ ಪರಿಹಾರ ಸಿಗತ್ತೆ. ಆಮೇಲೆ ಅತಿಯಾದ ಪರಿಶ್ರಮ ಇದ್ದಾಗ, ದೇಹ ಅತಿಯಾದ ಪರಿಶ್ರಮ ಮಾಡಿದೆ ಅಂದ್ರೆ ಹೆಚ್ಚು ಓಡಾಡಿದ್ವಿ, ಅಲ್ಲಿ ಇಲ್ಲಿ ಓಡಾಡಿ ಸ್ವಲ್ಪ ದೇಹದಲ್ಲಿ ಹೆಚ್ಚು ಸ್ಟ್ರೆಸ್ ಆಗಿದೆ ಅಂತ ಇಟ್ಕೊಳ್ಳಿ, ಹೆಚ್ಚು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂದ್ರೆ ಒತ್ತಡ ಮಾನಸಿಕ ಒತ್ತಡ ಅಲ್ಲ, ಫಿಸಿಕಲ್ ಒತ್ತಡನು ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಈ ಮುದ್ರ ಹಾಕೊಂಡಿದ್ರೆ ಆ ಬಡಿತನು ಮತ್ತೆ ಆ ಅಲಸಟವನ್ನು ಎಲ್ಲಾನು ತೆಗೆದಾಗ್ತದೆ, ಸೊ ಪರಿಹರಿಸ್ತದೆ ಸ್ನೇಹಿತರೆ. ಆಮೇಲೆ ಈ ಮೆಟ್ಟಿಲು ಎಕ್ಕೋದು ಮತ್ತೆ ಬೆಟ್ಟಗಳು ಮತ್ತೆ ಮೆಟ್ಟಿಗಳು, ಈ ಯಾವುದೇ ಸ್ಟೇರ್ ಕೇಸು ಮತ್ತೆ ಪರ್ವತಗಳು ಅಧಿರೋಹಣ ಮಾಡುವಾಗ ಸ್ವಲ್ಪ ಹತ್ತುವಾಗ ಏನ್ ಮಾಡ್ಬೇಕು, ಈ ಮುದ್ರ ಹಾಕೊಂಡು ಹತ್ತಿದ್ರೆ ನಿಮ್ಗೆ ಯಾವುದೇ ಅಲಸಟ ಅನ್ಸಲ್ಲ, ಯಾವುದೇ ಹೃದಯಕ್ಕೆ ತೊಂದರೆ ಆಗಲ್ಲ, ಆಕ್ಸಿಜನ್ ಸರಬರಾಗೋದು ಇದೆಲ್ಲ ಚೆನ್ನಾಗಾಗ್ತದೆ. ಇದು ತುಂಬಾ ಸಹಾಯಕಾರಿ. ಇದು ಅರ್ಥ ಮಾಡಿಕೊಂಡು ದಯವಿಟ್ಟು ಇದು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ, ಅದ್ಭುತವಾದ ಫಲಿತಗಳು ಸಿಗತ್ತೆ ಸ್ನೇಹಿತರೆ. ಈಗ ಸೊ ನೆಕ್ಸ್ಟ್ ಅಂಶ ಏನಂದ್ರೆ, ನೆಕ್ಸ್ಟ್ ತಂತ್ರ ಏನಂದ್ರೆ, ಆಕ್ಯುಪ್ರೆಷರ್ ಅಲ್ಲಿ ತುರ್ತು ಪಾಯಿಂಟ್ಸ್ ಇದೆ. ಆಕ್ಯುಪ್ರೆಷರ್ ಅಲ್ಲಿ ಇರುವಂತಹ ತುರ್ತು ಪಾಯಿಂಟ್ಸ್ ಏನು, ಎಮರ್ಜೆನ್ಸಿ ಪಾಯಿಂಟ್ಸ್. ಓಕೆ, ಎಮರ್ಜೆನ್ಸಿ ಹೆಲ್ತ್ಗೋಸ್ಕರ ಈಗ ನೋಡಿ, ಎಮರ್ಜೆನ್ಸಿಗೆ ICU ಇದೆಯಾ, ಅಲೋಪತಿ ಹಾಸ್ಪಿಟಲ್ ICU ಇರುತ್ತಲ್ಲ, ಅದೇ ತರ ನಮ್ಮ ದೇಹದಲ್ಲೇ ಎಮರ್ಜೆನ್ಸಿ ಪಾಯಿಂಟ್ಸ್ ಇದೆ. ಅವೇ ನಮಗೆ ICU, ಇಂಟೆನ್ಸಿವ್ ಕೇರ್ ಯೂನಿಟ್ ತರ ಕೆಲಸ ಮಾಡುತ್ತೆ. ಓಕೆ, ಅವು ಏನೇನು ಪಾಯಿಂಟ್ಸ್ಗಳಂದ್ರೆ, ಈಗ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಆಗಿದೆ ಈಗಾಗಲೇ. ಮತ್ತೆ ಅಂದ್ರೆ ಹೇಳ್ಬೇಕಂದ್ರೆ ಇನ್ನು ಸ್ವಲ್ಪ ಮುಂದೆ ಈ ಹಾರ್ಟ್ ಅಂದ್ರೆ ಈ ಹೃದಯಕ್ಕೆ ತೊಂದರೆ ಜಾಸ್ತಿ ಆಗಬಾರ್ದು. ಹೃದಯ ಈಗಾಗಲೇ ಆಗಿರುವಂತ ಡ್ಯಾಮೇಜ್, ಅದಕ್ಕಾಗಿರುವಂತ ನಾಶ ಏನಿದೆಯೋ ಅದು ಸ್ವಲ್ಪ ಕಡಿಮೆ ಮಾಡೋಣ. ಅಂದ್ರೆ ಈಗಾಗಲೇ ಹೃದಯಕ್ಕೆ ತೊಂದರೆ ಆಗಿದೆ, ಆ ತೊಂದರೆಯನ್ನು ಹೆಚ್ಚು ಪರಿಣಾಮವಾಗಿ ಆಗಬಾರ್ದು, ಕಡಿಮೆ ಮಾಡಬೇಕು. ಹೃದಯಘಾತ ಬಂದಿದ್ರು ಇಲ್ಲ ಹೃದಯಘಾತದಿಂದ ಮತ್ತೆ ರಿವರ್ಸ್ ಮಾಡ್ಕೋಬೇಕು. ಇಂಥ ಪರಿಸ್ಥಿತಿಯಲ್ಲಿ ಒಂದು ಪಾಯಿಂಟ್ ಇದೆ, ತುರ್ತು ಪಾಯಿಂಟ್, ಅದನ್ನ ಬಳಸ್ಕೊಂಡಿದ್ರೆ ಖಂಡಿತವಾಗಿ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ನೋಡಿ,
ಯಾವುದೇ ಇಲ್ಲ. ಈ ಎರಡು ಕೈಯಲ್ಲಿ ಎಡಗೈಯಲ್ಲಿ ಮಾತ್ರ ಇರ್ತದೆ, ಎಡಗೈಯಲ್ಲಿ ಮಾತ್ರ. ಎಲ್ಲಿರುತ್ತೆ? ಈ ಕಿರಿಬೆರಳು ನೋಡ್ಕಿಲ್ಲ, ಕಿರಿಬೆರಳು ಇಲ್ಲಿ ಈ ಪಾಯಿಂಟ್, ಈ ಉಗುರಿದೆಲ್ಲ ಉಗುರು ಪಕ್ಕದಲ್ಲಿ ಇಲ್ಲಿರುತ್ತೆ ಪಾಯಿಂಟ್ಸ್, ಈ ಪಾಯಿಂಟ್. ಓಕೆ, ಈ ಪಾಯಿಂಟ್ ಅನ್ನು ಈ ತರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ರಿಲೀಸ್ ಮಾಡಿ. ಅಲ್ಲಿ ನೀವು ಪೇಯ್ನ್, ಅಲ್ಲಿ ಏನಾದರೂ ಹೃದಯದಲ್ಲಿ ತೊಂದರೆ ಇದ್ರೆ ಅಲ್ಲಿ ಒತ್ತುವಾಗ ನಿಮಗೆ ಪೇಯ್ನ್ ಕಾಣಿಸ್ತದೆ. ಅಲ್ಲಿ ಒತ್ತಿದ್ರೆ, ಅಲ್ಲಿ ಒತ್ತಡ ಕೊಡುವಾಗ ಏನಾದರೂ ಹೃದಯ ತೊಂದರೆ ಈಗಾಗಲೇ ಇದ್ರೆ ಅಲ್ಲಿ ಒತ್ತುವಾಗ ಪೇಯ್ನ್ ಕಾಣಿಸ್ತದೆ. ಪೇಯ್ನ್ ಕಾಣಿಸಿದ್ರು ಏನು ಭಯಪಡೋದೇನಿಲ್ಲ ಸ್ನೇಹಿತರೆ. ಆಕ್ಯುಪ್ರೆಷರ್ ಎಷ್ಟು ಸುಲಭ ಅಂದ್ರೆ, ಎಲ್ಲಿ ಒತ್ತಿದ್ರೆ ಅಲ್ಲಿ ಪೇಯ್ನ್ ಇದೆ ಅಂದ್ರೆ ಆ ಪಾಯಿಂಟ್ ಏನು ಸಂಬಂಧಿತ ತಿಳ್ಕೊಬೇಕು. ಆ ಪಾಯಿಂಟ್ ಹೃದಯಕ್ಕೆ ಸಂಬಂಧ. ಅರ್ಥ ಆಯ್ತು? ಓಕೆ, ಹೃದಯಕ್ಕೆ ತೊಂದರೆ ಇದೆ ಅಂತ. ಅವಾಗ ಏನ್ ಮಾಡ್ಬೇಕು? ಅದೇ ಪಾಯಿಂಟ್ ಅನ್ನು ಆ ಪೇಯ್ನ್ ಕಡಿಮೆ ಆಗೋವರೆಗೂ ಒತ್ತಾ ಇರಬೇಕು. ಅಂದ್ರೆ ಒತ್ತಾ ಇರ್ಬೇಕಂದ್ರೆ ಗಂಟೆಗಳೇ ಒತ್ತಬಾರ್ದು. ಒಂದ್ ಸರಿ ಒತ್ತೋದು ಶುರು ಮಾಡಿದ್ರೆ 10 ಇಂದ 20 ಸರಿ ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ತರ ಒಂದು 20 ಸರಿ ಮಾಡಿ. ಮತ್ತೆ ಮಧ್ಯಾಹ್ನ ಒಂದ್ಸರಿ ಮಾಡಿ, ಸಾಯಂಕಾಲ ಒಂದ್ಸರಿ ಮಾಡಿ. ಅವಾಗ ಆ ತರ ಮಾಡ್ತಾ ಹೋದ್ರೆ ನಿಮ್ಗೆ ಪೂರ್ತಿ ಪರಿಹಾರ ಆಗುತ್ತೆ. ಹೃದಯ ತೊಂದರೆಗಳು ಪೂರ್ತಿ ಪರಿಹಾರ ಆಗುತ್ತೆ. ಇದು ಈ ಹೃದಯ ಘಾತ ಆಗುವಂತ ಅವಕಾಶ ಇದ್ರೆ ತುರ್ತು ಪಾಯಿಂಟ್ ಆಗಿ ಇದು ಕೆಲಸ ಮಾಡುತ್ತೆ. ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ವ್ಯಾಧಿಗೆ ಒಂದು ಪಾಯಿಂಟ್ ಇದೆ ಸ್ನೇಹಿತರೆ. ಮೂರ್ಛೆ ವ್ಯಾಧಿಗೆ ಅದಕ್ಕೆ ತೊಂದರೆ ಆಗಿದ್ರೆ ಏನ್ ಪಾಯಿಂಟ್ ಪ್ರೆಸ್ ಮಾಡ್ಕೋಬಹುದು ಅಂದ್ರೆ ಈ ಪಾಯಿಂಟ್ ನೋಡಿ. ಇಲ್ಲಿ ಮೂರ್ಛೆ ವ್ಯಾಧಿಗೆ ಈ ಪಾಯಿಂಟ್ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ತರ ಒಂದು 10 ಇಂದ 20 ಸರಿ ನೀವು ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಈಗಾಗಲೇ ಯಾರನ್ನ ಮೂರ್ಛೆ ಆಗಿ ಅವರು ಅಪಸ್ಮಾರಕ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರು ಎದ್ದು ಬರ್ತಾರೆ. ಓಕೆ, ಸೊ ಅಂತ ಪರಿಸ್ಥಿತಿ ಅಂದ್ರೆ ಮತ್ತೆ ಅವರಿಗೆ ಸ್ಮಾರಕ ಸ್ಥಿತಿ ಬರುತ್ತೆ, ಚೈತನ್ಯ ಸ್ಥಿತಿ ಬರುತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ಫಲಿತ ಕೊಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಿಗಾದ್ರೂ ಈ ಬ್ರೈನ್ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ. ಬ್ರೈನ್ ಸ್ಟ್ರೋಕ್ ಅಂದ್ರೆ ಈ ಬ್ರೈನ್ ಸ್ಟ್ರೋಕ್ ಆಗಿರ್ತದೆ ಇಲ್ಲ ಆಗುವಂತ ಪರಿಸ್ಥಿತಿ ಇದೆ ಅಂತ ಇಟ್ಕೊಳ್ಳಿ. ಅವಾಗ ತುರ್ತು ಪಾಯಿಂಟ್ ಏನಿದೆ ನೋಡ್ಕೊಳ್ಳಿ. ಈ 2 ಬೆರಳಲ್ಲಿ ಒಂದು ಕೈಯಲ್ಲಿ ತೋರಿಸ್ತೀನಿ, ಮಿಕ್ಕಿದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೋಡ್ಕೊಳ್ಳಿ. ಈ 4 ಬೆರಳು ತುದಿ ಭಾಗಗಳು ನೀಟಾಗಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಗಾಲ್ ಬ್ಲಾಡರ್ ಒಂದು ಪಾಯಿಂಟ್ ಇದೆ. ಇಲ್ಲಿ ಗಾಲ್ ಬ್ಲಾಡರ್ ಅಂತ ಒಂದು ಪಾಯಿಂಟ್ ಸಿಗತ್ತೆ, ಅದನ್ನು ನೀವು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಗಾಲ್ ಬ್ಲಾಡರ್ ಎಲ್ಲಿದೆ? ಇಲ್ಲಿ ಗಾಲ್ ಬ್ಲಾಡರ್ ಈ ಪಾಯಿಂಟ್ ಮತ್ತೆ ಈ 4 ಬೆರಳು ತುದಿ ಕೊನೆಗಳು ಅದು ಇದೆ, ಇದೊಂದು ಪಾಯಿಂಟ್ ಇದೆ. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಇಲ್ಲಿ ಈ ಪ್ರಾಂತ, ಈ ಪ್ರದೇಶ, ಇದು ಒಂದು ಮೆದುಳು, ಬ್ರೈನ್, ಪಿಟ್ಯೂಟರಿ ಅಂಡ್ ಪಿನಿಯಲ್ ಗ್ಲ್ಯಾಂಡ್. ಇದನ್ನು ಪ್ರೆಸ್ ಮಾಡ್ಕೊಂಡು ನೀಟಾಗಿ. ಇದು ಮೇರೆ ಭಾಗ ಅಂದ್ರೆ ಮುಂದಿನ ಭಾಗ, ಹಿಂಭಾಗ ಅಲ್ಲ, ಮುಂಭಾಗ. ನೀಟಾಗಿ ಈ ತರ ಪ್ರೆಸ್ ಮಾಡ್ಕೊಳ್ಳೋದು. ಪ್ರೆಸ್ ಮಾಡ್ಕೊಂಡ್ರೆ ಇದು ಹೆಡ್ ಸಂಬಂಧಿತ ಎಲ್ಲಾ ನರ್ವ್ಸ್ ಇಲ್ಲಿಂದ ಶುರು ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀರಿ ಅಂದ್ರೆ, ಕೊನೆಯದಾಗಿ ಸ್ನೇಹಿತರೆ, ಇದರಲ್ಲಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಅಂತ ಒಂದು ಇರುತ್ತೆ. ಇಲ್ಲಿ ಎರಡು ಬೆರಳುಗಳು ಇಟ್ಕೊಂಡು ಈ ತರ ಈ ಜಾಯಿಂಟ್ ಇದೆಲ್ಲ, ಜಾಯಿಂಟ್ ಇಂದ 2 ಬೆರಳುಗಳು ಇಟ್ಕೊಳ್ಳಿ. ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ, ಈ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಈ ತರ ಪ್ರೆಸ್ ಮಾಡ್ಕೊಳ್ಳೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡಿ ರಿಲೀಸ್ ಮಾಡೋದು. ಒಂದು 10 ಸರಿ 15 ಸರಿ ಮಾಡಿದ್ರೆ ಇದು ಲಿಂಪ್ ಗ್ಲ್ಯಾಂಡ್ ಇದು ಆಕ್ಟಿವೇಟ್ ಆಗುತ್ತೆ. ಈ ತರ ನಿಮ್ಗೆ ಬೇಗವಂತವಾಗಿ ನಿಮ್ಗೆ ಬ್ರೈನ್ ಸ್ಟ್ರೋಕ್ ಇಂದ ಆಚೆ ಕಡೆ ಬರುವಂತ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಗಿರುವಂತ ಈ ಯಾವುದೇ ತುರ್ತು ಪಾಯಿಂಟ್ಸ್ ಅಂತ ಹೇಳಿವಲ್ಲ, ಈ ತುರ್ತು ಪಾಯಿಂಟ್, ಎಮರ್ಜೆನ್ಸಿ ಪಾಯಿಂಟ್ಸ್ ಇಂತ ಒಳ್ಳೆ ಸಹಕಾರ ಮಾಡುತ್ತೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಇದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ ಮತ್ತೆ ಪಾಲಿಸಿ. ಓಕೆ, ರೈಟ್. ತುರ್ತು ಪಾಯಿಂಟ್ ಈಗ ಮುಕ್ತಾಯ ಮಾಡಿದ್ವಿ. ಈಗ ಸ್ನೇಹಿತರೆ, ಮುಂದಿನ ಅಂಶ ಏನಂದ್ರೆ, ನಾವು ತಿಳ್ಕೊಬೇಕಾದಂಥದ್ದು ಆರೋಗ್ಯ ಶೈಲಿ. ಆರೋಗ್ಯ ಶೈಲಿ ಅಂದ್ರೆ ಆರೋಗ್ಯ ವಿಧಾನ ಏನು? ಒಂದು ಆರೋಗ್ಯ ವಿಧಾನ ಹೇಳ್ತೀನಿ. ಕುಡಿಯೋ ನೀರು ವಿಧಾನ ಮತ್ತೆ ಕುಡಿಯೋ ನೀರ ಗುಣಮಟ್ಟ ಹೇಗಿರ್ಬೇಕು. ಓಕೆ, ನೋಡಿ ಸ್ನೇಹಿತರೆ, ಕುಡಿಯೋ ನೀರು ಅನ್ನೋದು ಏನ್ ಪ್ರಾಧಾನ್ಯತೆ, ಯಾಕೆ ಕುಡಿಬೇಕು? ಕುಡಿಯೋ ನೀರಕ್ಕೆ ಸ್ವಲ್ಪ ಉದ್ದೇಶಗಳಿದೆ. ಮೊದಲನೇದೇನಂದ್ರೆ, ನಮ್ಮ ಜೀವಕೋಶಗಳು ಏನೇನು ವ್ಯರ್ಥ ಪದಾರ್ಥಗಳ ಉತ್ಪನ್ನ ಮಾಡುತ್ತೋ ಅದೆಲ್ಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದೆಲ್ಲ ತೆಗೆದಾಕಿ ವಿಸರ್ಜನೆ ಮುಖಾಂತರ ಅಂದ್ರೆ ನಮ್ಮ ಮಲ ಮುಖಾಂತರ, ಮೂತ್ರ ಮುಖಾಂತರ, ಬೆವರು ಮುಖಾಂತರ ಆಚೆ ಕಡೆ ಕಳಿಸ್ಬೇಕಂದ್ರೆ ನೀರು ಅನ್ನೋದು ತುಂಬಾ ಪ್ರಾಧಾನ್ಯ. ನೀರು ಅನ್ನೋದು ತುಂಬಾ ಪ್ರಾಧಾನ್ಯತೆ. ನೀರು ಅನ್ನೋದು ಸರಿಯಾಗಿ ಕುಡಿಬೇಕು. ಆಗ್ಲೇನೆ
ನಿಮ್ಮ ವ್ಯರ್ಥ ಪದಾರ್ಥಗಳು ಸರಿಯಾದ ವ್ಯರ್ಥನು ತ್ಯಜಿಸಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ವ್ಯರ್ಥ ಪದಾರ್ಥಗಳು ಹಾಗೆ ಸಂಗ್ರಹಿಸಿಕೊಂಡು ತುಂಬಾ ತೊಂದರೆಗಳು ಕೊಡುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಉತ್ಪನ್ನ ಆಗಿ ಕೆಟ್ಟ ಗ್ಯಾಸುಗಳೆಲ್ಲ ಉತ್ಪನ್ನ ಆಗಿ ನಮಗೆ ಅಡ್ಡ ಪರಿಣಾಮಗಳು ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಯಾವಾಗಲೂ ಅಷ್ಟೇ ವ್ಯರ್ಥ ಪದಾರ್ಥಗಳು ತ್ಯಜಿಸೋದು ಬಾಡಿಯಿಂದ, ದೇಹದಿಂದ ವ್ಯರ್ಥ ಆಚೆ ಕಡೆ ಹೋಗೋದು ಮಲ, ಮೂತ್ರ, ಬೆವರು ಮತ್ತೆ ಇಂಗಾಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಮ ಮೂಗಿನಿಂದ ನಿಶ್ವಾಸದಿಂದ ಆಚೆ ಕಡೆ ಬರೋದು. ಈ ನಾಲ್ಕನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ, ಸರಿಯಾದ ವಿಸರ್ಜನೆಗಳಾಗಿದ್ರೆ ಖಂಡಿತವಾಗಿ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಆರೋಗ್ಯವು ಉಂಟಾಗ್ತದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ನೋಡ್ತಾ ಹೋದ್ರೆ ಈ ನೀರಿಗೂ ಇಷ್ಟು ಪ್ರಾಧಾನ್ಯತೆ ಇದೆ. ಅರ್ಥ ಮಾಡ್ಕೊಳ್ಳಿ. ವಿಸರ್ಜನ ಒಂದು. ಎರಡನೇದು ಬಂದು ನಿಮ್ಮ ಸೆಲ್ಸ್, ಪ್ರತಿ ಜೀವಕೋಶಕ್ಕೂ ಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಹೈಡ್ರೇಷನ್ ಅಂತ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮೂರನೇದೇನೆಂದ್ರೆ ಸ್ನೇಹಿತರೆ, ಪ್ರತಿ ಜೀವಕೋಶಕ್ಕೂ ಅದಕ್ಕೂ ಬೇಕಾಗಿರುವಂತ ಅದು ಈಗಾಗಲೇ ನಿರ್ವಹಿಸುವಂತ ಎಲ್ಲಾ ರಾಸಾಯನಿಕ ಕ್ರಿಯೆಗಳು, ಮೆಟಾಬಾಲಿಕ್ ಆಕ್ಷನ್ಸ್ಗೆ ಪ್ರತಿಯೊಂದಕ್ಕೂ ಏನ್ ಬೇಕಾಗುತ್ತೆ? ಖಂಡಿತವಾಗಿ ಲವಣಗಳು ಬೇಕು. ಸೋಡಿಯಂ ಕ್ಲೋರೈಡ್, ಸೋಡಿಯಂ, ಪೊಟ್ಯಾಷಿಯಂ ಇಂಥ ಲವಣಗಳು ಬೇಕಾಗತ್ತೆ. ಈ ಲವಣಗಳು ಚಯಾಪಚಯ ಚರ್ಯలకు, ಮೆಟಾಬಾಲಿಕ್ ಆಕ್ಷನ್ಸ್ಗೆ ಈ ಲವಣಗಳು ಬೇಕಾಗತ್ತೆ. ಆ ಲವಣಗಳು ಸರಿಯಾದ ಸಪ್ಲೈ ಮಾಡ್ಬೇಕಂದ್ರೆ ನೀರಾಂಶದಿಂದ ಚೆನ್ನಾಗಿ ಸಪ್ಲೈ ಮಾಡ್ಬೋದು. ಇಲ್ಲಾಂದ್ರೆ ಆಹಾರದಿಂದ ಸಪ್ಲೈ ಮಾಡ್ಬೋದು. ಆದ್ರೆ ಆಹಾರವನ್ನು ಮತ್ತೆ ಕರಗಿಸ್ಬೇಕಂದ್ರೆ ನಮ್ಮ ಜೀರ್ಣಕೋಶ ಶಕ್ತಿನ ಯೂಸ್ ಮಾಡ್ಬೇಕಾಗತ್ತೆ. ಅದು ಅಷ್ಟು ಒಳ್ಳೇದಲ್ಲ. ಯಾವುದೇ ಶಕ್ತಿ ನೇರವಾಗಿ ಶ್ವಾಸದಿಂದ ಬರೋದು ತುಂಬಾ ಒಳ್ಳೇದು, ಇಲ್ಲಾಂದ್ರೆ ನೀರಿಂದ ಬರೋದು ತುಂಬಾ ಒಳ್ಳೇದು. ಯಾಕಂದ್ರೆ ನೀರಿಂದ ಬಂದ್ರು, ಶ್ವಾಸದಿಂದ ಬಂದ್ರು ನೇರವಾಗಿ ಅದು ಬ್ಲಡ್ ಹೊರಗಡೆ ಹೋಗುತ್ತೆ. ಅದಕ್ಕೇನು ಜೀರ್ಣ ಏನ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಯಾವುದೇ ಒಂದು ಘನ ಪದಾರ್ಥ ತಗೊಂಡ್ರೆ ಅದು ಜೀರ್ಣ ಮಾಡಕ್ಕೆ ನಮ್ಮ ಜೀರ್ಣಕೋಶ ಶಕ್ತಿ ಹೆಚ್ಚಾಗಿ ನಾವು ಬಲಿಸ್ತೀವಲ್ಲ, ಅದು ನಮ್ಮ ದೇಹನ ವಿಘ್ನ ಮಾಡ್ತಾ ಹೋಗ್ತದೆ. ಅದಕ್ಕೆ ಪ್ರತಿಯೊಂದು ದಿವಸ, ಪ್ರತಿಯೊಂದು ವೇಳ ನಾವು ಯಾವಾಗ್ಲೂ ಫುಡ್ ತಿಂತಾನೆ ಇರಬಾರ್ದು. ಅಂದ್ರೆ ಆಹಾರ ಸೇವನೆ ಮಾಡ್ತಾನೆ ಇರಬಾರ್ದು. ಆಹಾರ ಸೇವನೆ ಮಾಡಿದ್ರೆ ಹೆಚ್ಚು ನಮ್ಗೆ ಬಲ ಬರುತ್ತೆ, ಹೆಚ್ಚು ಬಲವಾಗಿರ್ತೀವಿ, ಮತ್ತೆ ಪೋಷಕಾಂಶಗಳು ಹೆಚ್ಚು ನಾವು ಶ್ರೇಷ್ಠವಾಗಿ ಪೌಷ್ಟಿಕವಾಗಿರ್ತೀವಿ ಅಂತ ಅನ್ಕೊಂತೀವಿ. ಅದು ತಪ್ಪು. ಓಕೆ ಸ್ನೇಹಿತರೆ, ಮಿತವಾಗಿ ತಿನ್ಬೇಕು, ಮಿತವಾಗಿ ಮಾತಾಡಬೇಕು, ಮಿತವಾಗಿ ಯೋಚನೆ ಮಾಡಬೇಕು. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಅದಕ್ಕೆ ಮಧ್ಯೆ ಮಾರ್ಗ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಹೆಚ್ಚು ತಿಂದ್ರೆ ಏನ್ ಬರಲ್ಲ ನಿಮ್ಗೆ. ಹೆಚ್ಚು ತಿಂದ್ರೆ ರೋಗಿ ಆಗ್ತೀರಿ. ಅದೇ ಅರ್ಥ ಮಾಡ್ಕೊಳ್ಳಿ. 3 ಸರಿ ತಿಂದ್ರೆ ರೋಗಿ, 2 ಸರಿ ತಿಂದ್ರೆ ಭೋಗಿ, 1 ಸರಿ ತಿಂದ್ರೆ ಯೋಗಿ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನೋಡ್ಕೊಂತ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ನಾವು ತಿನ್ನೋದು ಪ್ರತಿ ಪದಾರ್ಥ ಮೇಲೆ ನಿಯಂತ್ರಣ ಇಟ್ಕೋಬೇಕು. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಹೆಚ್ಚು ತಿಂದ್ರೆ ನಮ್ಗೆ ಎಷ್ಟು ಒಂದು ಶ್ರೇಷ್ಠವಾಗಿ ಪೋಷಕಾಂಶ ಹೆಚ್ಚು ಬರುತ್ತೆ. ನಾನು ಒಂಥರ ಹೇಳ್ತಾರಲ್ಲ, ಕಂಡರಗಳು ಮತ್ತೆ ಸ್ನಾಯುಗಳು ಹೆಚ್ಚು ಬೆಳೀತದೆ. ಅದೆಲ್ಲ ತಪ್ಪು. ಅದು ಕರೆಕ್ಟ್ ಅಲ್ಲ. ಅದು ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಯಾಕಂದ್ರೆ ನಮ್ಮ ಜೀವಶಕ್ತಿ ಜೀರ್ಣಕೋಶಕ್ಕೂ ಜೀರ್ಣ ಮಾಡ್ಕೋಬೇಕಾದ್ರೂ ನಮ್ಮ ಜೀವಶಕ್ತಿ ಉಪಯೋಗ ಆಗ್ತಾ ಇರ್ತದೆ. ಅದೆಲ್ಲ ಕರೆಕ್ಟ್. ಅದೆಲ್ಲ ನಮ್ಗೆ ಅಷ್ಟು ಒಳ್ಳೇದಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಓಕೆ ರೈಟ್. ಈಗ ಕುಡಿಯೋ ನೀರು ಉದ್ದೇಶ ನಿಮ್ಗೆ ಗೊತ್ತಾಯ್ತು. ಮತ್ತೆ ಕುಡಿಯೋ ನೀರು ಗುಣಮಟ್ಟ ಹೇಗಿದೆ ಸೊಸೈಟಿಯಲ್ಲಿ? ಖಂಡಿತವಾಗಿ ಕೆಟ್ಟದಾಗಿದೆ. ಯಾಕೆ ಕೆಟ್ಟದಾಗಿದೆ ಅಂದ್ರೆ, ಈಗ ನಾವು ಯಾವುದೇ ನೀರು ಕುಡಿದ್ರೆ, ಒಂದು ಬಾಟಲ್ ನೀರು, ಕ್ಯಾನ್ ನೀರು ಆಚೆ ಕಡೆಯಿಂದ ತಗೊಂಡು ಬಂದು ಕುಡಿತಾ ಇರ್ತೀವಿ ಅಲ್ವಾ? ಯಾವ್ದೋ ಮಿನರಲ್ ವಾಟರ್ ಅಂತ ನಾವು ಆಚೆ ಕಡೆ ಯಾವುದೇ ಒಂದು ಶಾಪ್ಗೆ ಹೋಗಿ ಖರೀದಿ ಮಾಡ್ತೀವಿ. ಅಲ್ಲೆಲ್ಲ ಏನಾಗ್ತಾ ಇದೆ, ಆ ನೀರಲ್ಲಿ ನಿಜವಾಗಿ 2 ಅಂಶಗಳು ನೋಡ್ಕೋಬೇಕು ಸ್ನೇಹಿತರೆ. ಯಾವುದೇ ನೀರು ಕುಡಿತಾ ಇದ್ರೆ 2 ಅಂಶಗಳು ನೀವು ಗಮನ ಇಟ್ಕೊಳ್ಳಿ. ಒಂದು pH, ಇನ್ನೊಂದು TDS. TDS ಅಂದ್ರೆ ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್, ಅದಕ್ಕೊಂದು ಮೀಟರ್ ಸಿಗುತ್ತೆ. pH ಅಂದ್ರೆ ಅದು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್, ಅದೊಂದು ಮೀಟರ್ ಸಿಗುತ್ತೆ. 2 ಮೀಟರ್ಗಳು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಪ್ರತಿಯೊಂದು ನೀರು ನೀವು ಯಾವುದೇ ಕುಡಿತಾ ಇದ್ರೆ ಆ ನೀರಿನ ಗುಣಮಟ್ಟವನ್ನು ನೀವು ಲೆಕ್ಕ ಮಾಡ್ಬೇಕಾದ್ರೆ ಈ ಎರಡು ಬೆಲೆಗಳು ಎಷ್ಟು ಬಂದಿದೆ ನೋಡ್ಕೊಳ್ಳಿ. pH ಮೀಟರ್ ಒಂದು ಒಳಗಡೆ ಇಡಿ. ಅದಕ್ಕೂ ಸ್ವಲ್ಪ ಪದ್ಧತಿ ಇದೆಯಲ್ಲ, ಆ ಪದ್ಧತಿ ಹೇಳ್ಕೊಡ್ತಾರೆ. ಆ ಪದ್ಧತಿ ಪ್ರಕಾರ pH ನೀವು ಒಂದ್ಸರಿ ಲೆಕ್ಕ ನೋಡಿದ್ರೆ ಏನಾಗುತ್ತೆ, ಯಾವುದೇ ನೀರು ಕುಡಿಯುವಾಗ ಒಳ್ಳೆ ನೀರು ಅಂದ್ರೆ 7.2 ಮೇಲೆ ಇರಬೇಕು pH ವ್ಯಾಲ್ಯೂ. ಅವಾಗ ಅದು ಒಳ್ಳೆ ನೀರು, ಕುಡಿಯೋ ನೀರು ಒಳ್ಳೆ ನೀರು ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಅದೇನಾದ್ರೂ 7 ಕಡಿಮೆ ಮತ್ತೆ 6, 5 ಆ ತರ ಇದ್ರೆ ಖಂಡಿತವಾಗಿ ಅದು ಕೆಟ್ಟ ನೀರು ಸ್ನೇಹಿತರೆ. ಅದನ್ನು ಏನ್ ಹೇಳ್ತಾ ಇದ್ರೆ, ಅಂತ ನೀರು ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಆಮ್ಲಯುತ ನೀರು ಅಂತ ಹೇಳ್ತೀವಿ. ಅಂದ್ರೆ ಅಸಿಡಿಕ್ ವಾಟರ್ ಅಂತ ಹೇಳ್ತೀವಿ. ಅದು ದೇಹಕ್ಕೆ ಒಳ್ಳೇದಲ್ಲ. ಅದು ಮೊದಲನೇದು. ಎರಡನೇದು ನೋಡಿ, pH ವ್ಯಾಲ್ಯೂ ಯಾವಾಗಲೂ 7 ಮೇಲೆ ಅಂದ್ರೆ 7.2, 7.4 ಇಲ್ಲಾಂದ್ರೆ 8 ಆ ತರ ಇದ್ರೆ ಆ ನೀರು ಬಂದು ಆಲ್ಕಲೈನ್ ವಾಟರ್ ಸ್ನೇಹಿತರೆ, ಕ್ಷಾರಯುತ ನೀರು ಅಂತ ಹೇಳ್ತೀವಿ. ಅದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಓಕೆ, ಅದು ಗಮನಿಸ್ಕೊಳ್ಳಿ. ಆಮೇಲೆ ಎರಡನೇದು TDS, ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್. ಅಂದ್ರೆ ಏನು, ನಮ್ಮ ದೇಹಕ್ಕೆ ಈಗಾಗಲೇ ಹೇಳಿದ್ವಿ ಹೆಚ್ಚು ಮಿನರಲ್ಸ್ ಬೇಕಾಗತ್ತೆ, ಲವಣಗಳು ಬೇಕಾಗತ್ತೆ. ಪ್ರತಿ ರಸಾಯನ ಚರ್ಯಗಳು ಹೊರಗಡೆ ಹಾಕ್ಬೇಕಂದ್ರೆ ಈ ಲವಣಗಳು ಬೇಕಾಗತ್ತೆ. ಮತ್ತೆ ಈ ಲವಣಗಳನ್ನು ಸರಬರಾಜು ಮಾಡೋದು ಹೇಗೆ? ನೀರಿನ ಸರಬರಾಜು ಮಾಡ್ಬೋದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಅಲ್ವಾ? ಆದ್ರೆ
ಯಾವಾಗಲೂ ಗಮನ ಗಮನ ಇಟ್ಕೊಳ್ಳಿ. ಆಚೆ ಕಡೆ ನಾವು ಕುಡಿತ ನೀರು, ಮಿನರಲ್ ವಾಟರ್ ಆಗ್ಬೋದು, ಕ್ಯಾನ್ ವಾಟರ್ ಆಗ್ಬೋದು, ತಗೊಂಡು ಬಂದ್ರೆ TDS ನೋಡಿದ್ರೆ 50, 30 ಇಂದ 50 ಇರುತ್ತೆ. ಆದ್ರೆ ನಮ್ಗೆ ಎಷ್ಟು ಬೇಕು ದೇಹಕ್ಕೆ? 150 ಇಂದ 200 ಬೇಕಾಗತ್ತೆ ಸ್ನೇಹಿತರೆ. ಅದು ಗಮನಿಸಿಕೊಂಡು ಅಂತ ನೀರನ್ನು ಕುಡಿಬೇಕು. ಇದು ಗುಣಮಟ್ಟ, ನೀರು ಗುಣಮಟ್ಟ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಉತ್ತಮ ವಿಧಾನಗಳೇನು ನೀರನ್ನು ಚಿಕಿತ್ಸೆ ಮಾಡಕ್ಕೆ, ನೀರು ಚಿಕಿತ್ಸೆಗೆ ಉತ್ತಮ ವಿಧಾನಗಳೇನು ಅಂದ್ರೆ ಹಲವಾರು ವಿಧಾನಗಳಿದೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತ ವಿಧಾನಗಳು, ಸಿಟಿ ಒಳಗಡೆ ಬಳಕೆ ಮಾಡ್ತಾ ಇರುವಂತ ವಿಧಾನಗಳು ನೋಡಿದ್ರೆ UV ಫಿಲ್ಟರು, ಅಲ್ಟ್ರಾ ವೈಲೆಟ್ ಫಿಲ್ಟರು, ಮತ್ತೆ ರಿವರ್ಸ್ ಆಸ್ಮೋಸಿಸ್ ಫಿಲ್ಟರು, ಮತ್ತೆ ಬೇರೆ ಬೇರೆ ಕ್ಯಾಂಡಿಲ್ ಫಿಲ್ಟರ್ಸು ತುಂಬಾ ಇದೆ ಸ್ನೇಹಿತರೆ. ಹಲವಾರು ಪದ್ಧತಿಗಳು ಈಗಾಗಲೇ ಬಂದಿದೆ ಸೊಸೈಟಿಯಲ್ಲಿ ಅಲ್ವಾ. ಆದ್ರೆ ಇದ್ರ ಎಲ್ಲಾದ್ರೂ ಒಂದು ಕೃತಿಕವಾಗಿ ತಯಾರು ಮಾಡಿರುವಂತ ವಿಧಾನಗಳು ಅಲ್ವಾ. ಆದ್ರೆ ನಮ್ಮ ಇಡೀ ಪ್ರಾಚೀನ ಭಾರತದಲ್ಲಿ ನಮ್ಮ ಗುರುಗಳು, ಋಷಿಗಳು, ಮುನಿಗಳು, ಮತ್ತೆ ನಮ್ಮ ಪೂರ್ವಿಕರು ಎಲ್ಲರೂ ಬಳಕೆ ಮಾಡ್ತಾರಂತ ಒಂದು ಪ್ರಧಾನ ಪದ್ಧತಿ ಇದೆ. ಅದು ನಿಮಗೆ ಇವತ್ತು ದಿನ ಹೇಳ್ಕೊಡ್ತೀನಿ. ಅದು ದಯವಿಟ್ಟು ಪಾಲಿಸ್ಕೊಳ್ಳಿ. ಅದು ಎಲ್ಲದಕ್ಕಿಂತ ಉತ್ತಮ, ಮತ್ತೆ ತುಂಬಾ ಈಸಿಗಿರುತ್ತೆ. ಎಲ್ಲರೂ ಅಳವಡಿಸ್ಕೊಳ್ಳುವಂತ ವಿಧಾನ ಸ್ನೇಹಿತರೆ. ಅದು ಏನಂತಂದ್ರೆ ತಾಮ್ರದ ಪಾತ್ರೆಯಲ್ಲಿ ನೀರು ಸಂಗ್ರಹಿಸ್ಕೊಂಡದ್ದು ಸ್ನೇಹಿತರೆ. ನೀರು ಯಾವುದೇ ನೀವು ಕುಡಿಬೇಕಂತ ಇಟ್ಕೊಳ್ಳಿ. ಅದ್ರ ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಸ್ವಲ್ಪ ಬೈಸೋದು ಅಂದ್ರೆ ಹೀಟ್ ಮಾಡ್ಕೊಳ್ಳಿ, ಬಾಯ್ಲ್ ಮಾಡ್ಕೊಳ್ಳಿ ಬೇಕಂದ್ರೆ. ಆಮೇಲೆ ತಣ್ಣದಾದ್ಮೇಲೆ ಈ ತಾಮ್ರದ ಪಾತ್ರೆ ಸಂಗ್ರಹಿಸ್ಕೊಳ್ಳಿ. ಒಂದು 10 ಲೀಟರ್ 20 ಲೀಟರ್ ತಾಮ್ರದ ಪಾತ್ರೆ ಇದ್ರೆ ಅದರಲ್ಲಿ ಸಂಗ್ರಹಿಸ್ಕೊಂಡು ಇಡೀ ನೈಟ್ ಎಲ್ಲ 6 ಇಂದ 8 ಗಂಟೆ ಹಾಗೆ ಸಂಗ್ರಹಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಮತ್ತೆ ಮರನೇ ದಿನ ನಾವು 8 ಗಂಟೆಗೋ 9 ಗಂಟೆಗೋ ಇಲ್ಲ 6 ಗಂಟೆಗೆ ನಾವು ಅಲ್ಲಿಂದ ನಾವು ಕುಡಿತಾ ಇರ್ಬೋದು, ಮತ್ತೆ ಅಡಿಗೆ ಯೂಸ್ ಮಾಡ್ಕೋಬಹುದು. ಅವಾಗ ಆ ಟೈಮ್ಗೆಲ್ಲ ಆ ಸಮಯಕ್ಕೆ ಏನಾಗುತ್ತಂದ್ರೆ ಈ ನೀರು ಪೂರ್ತಿ ಸ್ವಚ್ಛವಾಗಿರ್ತದೆ. ಆಮೇಲೆ ಇದೊಂಥರ ಹೇಳ್ಬೇಕಂದ್ರೆ ಕ್ರಿಸ್ಟಲ್ ವಾಟರ್ ತರ, ಸ್ಟ್ರಕ್ಚರ್ಡ್ ವಾಟರ್ ತರ ಒಂದು ಹೇಳ್ಬೇಕಂದ್ರೆ ಒಂದು ಒಳ್ಳೆ ನಿರ್ಮಾಣದ ಅಂತ ಆ ವಾಟರ್ ಆಗತ್ತೆ ಅದು. ಮತ್ತೆ ಶಕ್ತಿಯುತ ನೀರಾಗತ್ತೆ ಸ್ನೇಹಿತರೆ, ಶಕ್ತಿಯುತ ನೀರಾಗತ್ತೆ. ಏನ್ ಮಾಡುತ್ತೆ ಅಂದ್ರೆ ಈ ತಾಮ್ರದಕ್ಕಿರುವಂತ ವಿಶಿಷ್ಟ ಲಕ್ಷಣ ಏನಂದ್ರೆ ಈ ನೀರು ಒಳಗಡೆ ಇರುವಂತ ಎಲ್ಲಾ ಬ್ಯಾಕ್ಟೀರಿಯಾ, ವೈರಸ್ನು ಸಾಯಿಸ್ತದೆ. ಯಾವುದೇ ಚಿಕ್ಕ ಚಿಕ್ಕ ಪಾರ್ಟಿಕಲ್ ಯಾವುದೇ ಇದ್ರೆ ಕಸು ಏನಾದಿದ್ರೆ ಅದೆಲ್ಲ ತೆಗೆದಾಕ್ತದೆ. ಮತ್ತೆ ಎಲ್ಲಾನು ಹೋಗಿ ಗೋಡೆಗಳಿಗೆ ಅಂಟ್ಕೋತ ಸ್ನೇಹಿತರೆ. ಯಾವುದೇ ಇದು ಏನೇ ಮಾಡಿದ್ರು ಈ ರಾಗಿ ಅಂದ್ರೆ ಈ ತಾಮ್ರದ ಪಾತ್ರದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲದನ್ನು ಮಾಲಿನ್ಯವನ್ನು ತೆಗೆದುಹಾಕಿ ಅದು ಗೋಡೆಗಳು ಅಂಟ್ಕೊತದೆ. ಅರ್ಥ ಮಾಡ್ಕೊಳ್ಳಿ. ಅವಾಗ ಖಂಡಿತವಾಗಿ ನೀರು ಮಾತ್ರ ಸ್ವಚ್ಛವಾಗಿರುತ್ತೆ. ಆ ನೀರು ನಾವು ಬಳಕೆ ಮಾಡಬಹುದು ಸ್ನೇಹಿತರೆ ಮೊದಲನೇ ದಿನ. ಆದ್ರೆ ಅದಾದ್ಮೇಲೆ ಮತ್ತೆ ನೀರು ಸಂಗ್ರಹಿಸ್ಕೋಬೇಕು ಇನ್ನೊಂದ್ಸರಿ ಅಂದ್ರೆ ಈ ನೀರು ಖಾಲಿ ಆಗುವಾಗ ಇನ್ನು ಹೊಸ ನೀರು ಮತ್ತೆ ಸಂಗ್ರಹಿಸ್ಕೋಬೇಕಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದೇ ನೇರವಾಗಿ ನೀವು ಸಂಗ್ರಹ ಮಾಡಿಕೊಂಡದ್ದು ಸಾಧ್ಯವಿಲ್ಲ. ಒಂದು ಪದ್ಧತಿ ಇದೆ. ಏನಂದ್ರೆ ಏನ್ ಮಾಡ್ಬೇಕು? ನಿಂಬೆಹಣ್ಣು ತಗೊಳ್ಳಿ. ನಿಂಬೆ ಹಣ್ಣಿಗೆ ಸ್ವಲ್ಪ ಉಪ್ಪು ಹಾಕೋದು, ಉಪ್ಪಂಶ ಹಾಕೊಂಡು ಚೆನ್ನಾಗಿ ಒಳಗಡೆ ಎಲ್ಲ ಉಜ್ಜಬೇಕು. ಒಳಗಡೆ ಗೋಡೆಗಳೆಲ್ಲ ಚೆನ್ನಾಗಿ ಉಜ್ಜಿ ಮತ್ತೆ ನಾರ್ಮಲ್ ನೀರಿಂದ ತುಳಿಬೇಕಾಗತ್ತೆ. ತುಳಿದ್ರೆ ಅವಾಗ ನಿಮ್ಗೆ ಸ್ವಚ್ಛವಾಯ್ತು. ಇಲ್ಲಾಂದ್ರೆ ಹಾಗೆ ನೀವು ಏನಾದ್ರು ಯೂಸ್ ಮಾಡಕ್ ಹೋದ್ರೆ ಅದು ವಿಷ ಆಗತ್ತೆ ಸ್ನೇಹಿತರೆ. ನೀರು ವಿಷ ಆಗಿ ಮತ್ತೆ ನಿಮ್ಗೆ ಬೇರೆ ಬೇರೆ ರೋಗಗಳು ಶುರು ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಪ್ರಾಧಾನ್ಯತೆ ಇರುವಂತದ್ದು ಈ ನೀರು ಚಿಕಿತ್ಸೆ ಮಾಡೋ ವಿಧಾನ. ಇದು ನಮ್ಮ ಹಳೆಯ ವಿಧಾನ. ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ನಾನು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ನಾವು? ಖಂಡಿತವಾಗಿ ನಿಮ್ಮ ವೆಯ್ಟ್ ಎಷ್ಟಿದೆಯೋ, ನಿಮ್ಮ ದೇಹದ ತೂಕ ಎಷ್ಟಿದೆಯೋ ಅದರಲ್ಲಿ 6% ನೀರು ಒಂದು ದಿನದಲ್ಲಿ ನೀವು ಸಂಗ್ರಹಿಸ್ಕೋಬೇಕು ನಿಮ್ಮ ದೇಹಕ್ಕೆ. ಅದು ಒಳ್ಳೆಯದು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಆದ್ರೆ ಯಾವ ತರ ಕುಡಿಬೇಕು ನೀರು ವಿಧಾನ ಏನು ಕುಡಿಯೋದಂದ್ರೆ ಖಂಡಿತವಾಗಿ ಕಡ್ಡಾಯವಾಗಿ ಬೆಳಗ್ಗೆ ಎದ್ದ ಮೇಲೆ ಒಂದು 3/4 ಲೀಟರ್ನ 1 ಲೀಟರ್ ಉಗುರು ಬೆಚ್ಚ ನೀರು. ಸೊ ನೀವು ನಿಧಾನವಾಗಿ ನೀರು ಕುಡಿಯೋ ವಿಧಾನ ಒಂದು ಸ್ನೇಹಿತರೆ ಬಹಳ ಗಮನಿಸ್ಕೊಳ್ಳಿ. ನೀರು ಕುಡಿಯೋ ವಿಧಾನ ಹೆಂಗಿರ್ಬೇಕಂದ್ರೆ ಒಂದೊಂದು ಗುಟಿಕೆ ತಗೊಂಡೋದು ಒಂದು ಕಾಫಿ ಟೀ ಕುಡಿತೀರಿ ಆ ತರ ಕೂತ್ಕೊಂಡು ನೀರು ಯಾವಾಗಲೂ ಕೂತ್ಕೊಂಡು ಕುಡಿಬೇಕಾಗತ್ತೆ. ಒಂದೊಂದು ಗುಟಿಕೆ ಕುಡಿತಾ ಇರ್ಬೇಕಾಗತ್ತೆ. ಒಂದೇ ಸರಿ ನೀರು ಒಂದೇ ಸರಿ ಕುಡಿಯಕ್ಕೆ ಹೋಗಬಾರ್ದು. ಅದು ಸ್ಟಮಕ್ ಭಾರ ಆಗತ್ತೆ. ಅದೆಲ್ಲ ಮಾಡಬಾರ್ದು ಸ್ನೇಹಿತರೆ. ಸೊ ಈ ತರ ಮಾಡ್ತಾ ಹೋಗಿ. ಇದು ಮತ್ತೆ ಹೇಗೆ ಕುಡಿಯೋದಂದ್ರೆ ಬೆಳಗ್ಗೆ 1 ಲೀಟರ್ ಕುಡಿದ್ವಿ ಅಂದ್ರೆ ಅದು ಖಂಡಿತವಾಗಿ ನಿಮ್ಮ ವಿಸರ್ಜನೆಗೆ ತುಂಬಾ ಸಹಾಯಕಾರಿ ಆಗುತ್ತೆ. ವಿಸರ್ಜನೆ ಆಗಿ ಎಲ್ಲಾ ಮಲವನ್ನು ಸಂಗ್ರಹಿಸಿಕೊಂಡು ಎಲ್ಲ ಆಚೆ ಕಡೆ ಹೋಗ್ಬಿಡ್ತದೆ. ಅದು ನಂಬರ್ 1 ಮೊದಲನೇ ಪಾಯಿಂಟ್. ಅದು ಸೆಕೆಂಡ್ ಏನ್ ಮಾಡ್ಬೇಕು? ಮತ್ತೆ ನಿಮ್ಮ ತಿಂಡಿಗೆ ಮುಂಚೆ ಒಂದು ಒಂದು ಗ್ಲಾಸ್ ನೀರು ತಗೊಳ್ಳಿ. ಅಂದ್ರೆ 150 ml ಗ್ಲಾಸ್, 150 ml ಒಂದು ಗ್ಲಾಸ್ ಇರುತ್ತೆ. ಅದನ್ನು ಅಷ್ಟು ನೀರು ಕುಡಿಯಬಹುದು ನೀವು. ಮತ್ತೆ ಆಮೇಲೆ ತಿಂಡಿ ಪ್ರಾರಂಭಿಸ್ಕೊಳ್ಳಿ. ತಿಂಡಿ ಮಧ್ಯದಲ್ಲಿ ತಿಂಡಿಗೆ ಜಸ್ಟ್ ಮುಂಚೆ, ತಿಂಡಿ ಆದ ತಕ್ಷಣ ನೀರು ತಾಗೋದು, ಈ ನೀರು ಕುಡಿಯೋದು ಒಳ್ಳೆಯದು. ಅದೇನಾದ್ರೂ ಮಾಡಕ್ ಹೋದ್ರೆ ನೀವು ತೂಕ ಹೆಚ್ಚಾಗುತ್ತೆ ಸ್ನೇಹಿತರೆ. ತೂಕ ಹೆಚ್ಚಾಗುತ್ತಿಲ್ಲ, ತೂಕ ತುಂಬಾ ಕಡಿಮೆ ಆಗುತ್ತೆ. ನೀರು ಅಂದ್ರೆ ನಮ್ಮ ಆಹಾರಕ್ಕೂ ಜಸ್ಟ್ ಮುಂಚೆ, ಸ್ವಲ್ಪ ಮುಂಚೆನೆ ಆಹಾರಕ್ಕೆ ಮುಂಚೆ ಹೆಚ್ಚು ನೀರು ಕುಡಿದ್ರೆ ನೀವು ಸಣ್ಣದಾಗ್ತೀರಿ. ಅಂದ್ರೆ ತೂಕ ನಷ್ಟ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ನಷ್ಟ ಅಂದ್ರೆ ಹೆಚ್ಚು ನಷ್ಟ ಆಗತ್ತೆ. ನಮ್ಮ ಆಹಾರ ಸೇವನೆ ಮಾಡಿದ ತಕ್ಷಣವೇ ನೀರು ಕುಡಿದಂತ ಇಟ್ಕೊಳ್ಳಿ. ವೆಯ್ಟ್ ಹೆಚ್ಚಾಗ್ತಾ ಹೋಗ್ತದೆ.
ತೂಕ ಹೆಚ್ಚಾಗಿದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಒಬೆಸಿಟಿ ಅಂತ ಹೇಳ್ತೀವಿ. ಅದನ್ನು ದಯವಿಟ್ಟು ಪಾಲನೆ ಮಾಡಬೇಕು. ಅಂದ್ರೆ ಅಂತ ಪದ್ಧತಿಗಳು ನಾವು ತಿಳ್ಕೊಂಡು ಈ ತರ ಕುಡಿಯೋದು ಒಳ್ಳೇದು ಸ್ನೇಹಿತರೆ. ಈಗ ನೋಡಿ, ಮತ್ತೆ ಮಧ್ಯಾಹ್ನ ಅಂದ್ರೆ ಇದು ತಿಂಡಿ ಆಯ್ತು. ತಿಂಡಿ ಆದ್ಮೇಲೆ ಮತ್ತೆ ಒಂದು ಒಂದು 1 ಅವರ್ ಗ್ಯಾಪ್ ಕೊಡಿ. ಯಾವುದೇ ಅಷ್ಟೇ, ತಿಂಡಿ ಮುಂಚೆ, ತಿಂಡಿ ಆದ್ಮೇಲೆ, ಇಲ್ಲಾಂದ್ರೆ ಊಟಕ್ಕೆ ಮುಂಚೆ, ಮಧ್ಯಾಹ್ನ ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ 1 ಅವರ್ ಮುಂಚೆ, ಇಲ್ಲ 1 ಅವರ್ ಬಿಟ್ಟು, ಒಂದು ಇಲ್ಲ 1 ಅವರ್, ಇಲ್ಲ ಅಂದ್ರೆ 1.5 ಅವರ್ ಬಿಡಿ, ಪರವಾಗಿಲ್ಲ. ಆವಾಗ ನೀವು ಮತ್ತೆ ಏನ್ ಮಾಡ್ಬೇಕು, ಈ ತರ ಒಂದು 150 ml ಅಂತ ಆ ತರ ಕುಡಿತಾ ಹೋದ್ರೆ ಟೋಟಲಿ 10 ಗ್ಲಾಸ್ ಆಗತ್ತೆ ನೈಟ್ ಆದ್ರೆ ಊಟಕ್ಕೆ ಮುಂಚೆ, ಅಂದ್ರೆ ಊಟ ನಮ್ಮ ಡಿನ್ನರ್ ಅಂತ ಹೇಳ್ತೀವಲ್ಲ, ಡಿನ್ನರ್ ಆಗಿದ ತಕ್ಷಣ ಓಕೆ, ಮತ್ತೆ ಒಂದು 2 ಅವರ್ಸ್ ಗ್ಯಾಪ್ ಕೊಟ್ರೆ ಆಲ್ಮೋಸ್ಟ್ 7 o'clock 8 ಗಂಟೆಕ್ಕೋ ನೀವು ಡಿನ್ನರ್ ತಗೋದ್ರೆ ಅವಾಗ 9-10 ಗಂಟೆ ಆಗತ್ತಲ್ಲ. ಆ ಟೈಮ್ಗೆ ಏನಾಗುತ್ತೆ ಅಂದ್ರೆ ಜೀರ್ಣ ಆಗಿರ್ತದೆ. ಜೀರ್ಣ ಆಗುವಾಗ ಅವಾಗ ಒಂದು ಗ್ಲಾಸ್, ಯಾರಿಗಾದ್ರೂ ಮಲಬದ್ಧತೆ ಇದ್ರೆ 1 ಗ್ಲಾಸ್ ಉಗುರು ಬೆಚ್ಚ ನೀರು ತಗೊಳ್ಳಿ. ಅದ್ರ ಒಳಗಡೆ 1 ಚಮಚೆ 2 ಚಮಚೆ ಈ ಹೆರ್ಲೆನ್ ಅಂದ್ರೆ ಕ್ಯಾಸ್ಟರ್ ಆಯಿಲ್ ಹಾಕೊಳ್ಳಿ. ಅದು ಮಿಶ್ರಣ ಮಾಡ್ಕೊಂಡು ಕುಡಿದು ಹಾಗೆ ಮಲ್ಕೊಂಡ್ರೆ ಬೆಳಗ್ಗೆ ಮೋಷನ್ ಫ್ರೀಯಾಗಿ ಆಗ್ತದೆ ಸ್ನೇಹಿತರೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಿಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ವ್ಯಕ್ತಿಗಳು ಒಂದು ಲೋಟ ಉಗುರುಬೆಚ್ಚ ನೀರು ಆರಾಮಾಗಿ ಕುಡಿದು ಆಮೇಲೆ ಮಲ್ಕೊಂಡಿದ್ರೆ ಸಾಕು. ಸೊ ತುಂಬಾ ಚೆನ್ನಾಗಿ ನಿಮ್ಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಇದು ನೀರು ಕುಡಿಯೋ ವಿಧಾನ. ಆಮೇಲೆ ನೀರಿಗೆ ಜ್ಞಾಪಕ ಶಕ್ತಿ ಇದೆಯಾ? ಖಂಡಿತವಾಗಿದೆ ಸ್ನೇಹಿತರೆ. ಯಾವ ತರ ಇರ್ಬೋದು ನೋಡಿ, ಈಗ ಟೆಂಪಲ್ಸ್ಗೆ ಹೋಗ್ತೀವಿ, ಅಂದ್ರೆ ನಾವು ದೇವಾಲಯಕ್ಕೆ ಹೋಗ್ತೀವಿ, ಅಲ್ಲಿ ಏನ್ ಮಾಡ್ತಾರೆ, ತೀರ್ಥ ಕೊಡ್ತಾರೆ. ತೀರ್ಥದಲ್ಲಿ ಏನಿದೆ, ತೀರ್ಥ ಹೊರಗಡೆ ಏನಿದೆ ವಿಶಿಷ್ಟತೆ ಅಂತಂದ್ರೆ, ತೀರ್ಥ ಅನ್ನೋದು ದೇವ್ರ ಮುಂದೆ ಇರುವಾಗ ಎಷ್ಟೋ ಮಂತ್ರಗಳು ಉಚ್ಚಾರಣೆ ಮಾಡ್ತಾರೆ. ಈ ಮಂತ್ರಗಳಿಂದ ಉಚ್ಚಾರಣೆ ಮಾಡುವಾಗ ಬಂದಿರುವಂತ ಈ ಪ್ರಕಂಪನ ಎಲ್ಲ ಆ ನೀರು ಹೊರಗಡೆ ಸೇರ್ಕೊಂಡಿರ್ತದೆ ಈಗಾಗಲೇ. ಅದು ನೀರು ಶಕ್ತಿಯುತ ನೀರಾಗುತ್ತೆ ಸ್ನೇಹಿತರೆ. ಶಕ್ತಿಯುತ ಮಂತ್ರದ ತಂತ್ರ, ಅಂದ್ರೆ ಅದ್ರ ಮುಂದೆ ಮಂತ್ರಗಳಲ್ಲಿ ಎಷ್ಟೋ ಉಚ್ಚಾರಣೆ ಮಾಡಿರ್ತಾರಲ್ವಾ, ಆ ವೈಬ್ರೇಷನ್ಸ್ ಎಲ್ಲ, ಆ ಪ್ರಕಂಪನ ಎಲ್ಲ ಸಂಗ್ರಹಿಸಿಕೊಂಡಿರ್ತದೆ. ಈಗ ಆ ನೀರು ಕುಡಿದ್ರೆ ಎಷ್ಟೋ ರೋಗಗಳು ನಿವಾರಣೆ ಆಗುತ್ತೆ, ಎಲ್ಲ ಎಷ್ಟೋ ದೋಷಗಳು ತೆಗೆದಾಗ್ತದೆ ಸ್ನೇಹಿತರೆ. ಅದು ಅದಕ್ಕಿರುವಂತ ಪ್ರಾಧಾನ್ಯತೆ. ಅದೇ ತರ ನಾವು ಅಷ್ಟೇ, ಯಾರಿಗಾರ ನೀರು ಕೊಟ್ಟು ಹೆಚ್ಚು ನಾವು ಕೆಟ್ಟ ಮಾತುಗಳು, ಕೆಟ್ಟ ಭಾಷಣ, ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡೋದು, ಪದಗಳು ಯೂಸ್ ಮಾಡೋದು, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅದೇ ತರ ನಮ್ಮ ಮನೆಯಲ್ಲಿ ವಾಟರ್ ಇರುತ್ತೆ, ಆ ವಾಟರ್ ನಾವು ಏನೇ ಹೇಳಿದ್ರು ಸಂಗ್ರಹಿಸ್ಕೊಂತ ಇರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಅದು ಸಂಗ್ರಹಿಸ್ಕೊಂತ ಇರ್ತದೆ. ಅದು ಮತ್ತೆ ಆ ನೀರು ಕುಡಿಯುವಾಗ ನಮಗೂ ಅದೇ ತರ ಪರಿಣಾಮ ನಮ್ಮ ದೇಹ ಮೇಲೆ ತೋರಿಸ್ತದೆ. ಅದಕ್ಕೋಸ್ಕರ ಇದು ಒಳ್ಳೇದಲ್ಲ. ಅದು ಅರ್ಥ ಮಾಡ್ಕೊಂಡು, ಜೀವಶಕ್ತಿ ಇದೆ ನೀರಿಗೆ, ಮತ್ತೆ ಲೈಫ್ ಫೋರ್ಸ್ ಇದೆ. ಅದೇ ತರ ಏನ್ ಹೇಳ್ಬೋದು, ಜ್ಞಾಪಕ ಶಕ್ತಿ ಇದೆ ಯಾವುದಕ್ಕೆ, ನೀರಿಗೆ. ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್. ನಾವು ಅರ್ಥ ಮಾಡ್ಕೊಂಡು ಅದು ಗಮನಿಸ್ತಾ ಹೋದ್ರೆ ಒಳ್ಳೇದಾಗ್ತದೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ತಂತ್ರ ಏನಂದ್ರೆ ಮೆಮೊರಿ ಪಾಯಿಂಟ್ ಬಗ್ಗೆ. ಈಗಾಗಲೇ ಮೆಮೊರಿ ಪಾಯಿಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವು ಈಗ ಪಾಠ ಕೇಳಿಸ್ಕೊಂತಾ ಇದ್ರಿ, ಅಂದ್ರೆ ಕೂತ್ಕೊಂಡು ಎಲ್ಲ ಪಾಠ ಕೇಳ್ತಾ ಇದ್ರಿ ಅಲ್ವಾ. ಇದೆಲ್ಲ ನೀವು ಏನ್ ಕೇಳಿದ್ರು ಅದೆಲ್ಲ ನಿಮ್ಮ ನೆನಪಿ ಶಕ್ತಿ ಇರಬೇಕು. ಅಂದ್ರೆ ಕೇಂದ್ರೀಕರಣ ಶಕ್ತಿ ಬೇಕು, ಏಕಾಗ್ರ ಶಕ್ತಿ ಬೇಕು, ಗಮನಿಕ ಬೇಕು. ಒಳ್ಳೆ ಗಮನಿಕ ಶಕ್ತಿ, ಏಕಾಗ್ರ ಶಕ್ತಿ, ಇಲ್ಲ ಕೇಂದ್ರೀಕರಣ ಶಕ್ತಿ, ಮತ್ತೆ ಆಮೇಲೆ ನಮ್ಗೆ ಬೇಕಾಗಿರುತ್ತದು ಹೆಚ್ಚು ನೆನಪಿನ ಶಕ್ತಿ, ಹೆಚ್ಚು ಜ್ಞಾಪಕ ಶಕ್ತಿ. ಇಷ್ಟು ಬೇಕಾಗಿದೆ ಸ್ನೇಹಿತರೆ. ಯಾವುದೇ ನಾವು ಒಂದು ಕೆಲಸ ಮಾಡ್ಬೇಕಂದ್ರೆ, ಕೆಲಸ ತೊಡಗಿಸ್ಕೊಂಡಿದ ಮೇಲೆ ಅದರಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಇದೆಲ್ಲ ಬೇಕಾಗತ್ತಲ್ವಾ. ಸೊ ಅವಾಗ ನೀವೇನ್ ಮಾಡ್ಬೇಕು, ಈ ಮೆಮೊರಿ ಪಾಯಿಂಟ್ ಸಕ್ರಿಯಗೊಳಿಸ್ಕೊಳ್ಳಿ. ಯಾರೇ ವಿದ್ಯಾರ್ಥಿಗಳು ಅವರು ಸ್ಕೂಲ್ಗೆ ಹೋಗುವಾಗ, ಪಾಠ ಕೇಳಿಸ್ಕೊಳಕ್ ಮುಂಚೆ, ಎಕ್ಸಾಮ್ಗೆ ಹೋಗುವಾಗ, ಎಕ್ಸಾಮ್ ಬರೆಯಕ್ ಮುಂಚೆ ಕೂತ್ಕೊಳ್ಳುವಾಗ ಇದು ಪ್ರಾಕ್ಟೀಸ್ ಮಾಡಿ. ಇಲ್ಲ ಹೋಗಕ್ ಮುಂಚೆನೆ ಒಂದು 10 ನಿಮಿಷ 5 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಒಳ್ಳೆ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಅದೇ ತರ ಪ್ರತಿಯೊಬ್ಬರು ವ್ಯಕ್ತಿಗೂ, ಅಂದ್ರೆ ದೊಡ್ಡವ್ರಿಗೂ, ವೃದ್ಧರಿಗೂ, ಎಲ್ಲರಿಗೂ ಇದು ತುಂಬಾ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಂಡು ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಮೊದಲನೇ ಸ್ನೇಹಿತರೆ, ಇಲ್ಲಿ ಈ ಪಾಯಿಂಟ್ ಈಗಾಗಲೇ ನಾನು ತೋರಿಸಿದ್ರಲ್ಲ, ಈ ಪಾಯಿಂಟ್ ಯಾವ್ದು ತೋರಿಸ್ತೀನಿ ನಾನು, ಅಪಸ್ಮಾರಕ ಸ್ಥಿತಿ, ಫಿಟ್ಸ್ ತೋರಿಸಿದೆ. ಓಕೆ, ಮೂರ್ಛೆ ರೋಗಕ್ಕೆ ಇದು ನೋಡಿ, ಮೆಮೊರಿ ಪಾಯಿಂಟ್ ಅದೇ ಈ ಪಾಯಿಂಟ್. ಪ್ರೆಸ್ ಮಾಡ್ಕೊಂಡು ರಿಲೀಸ್ ಮಾಡಿ, ಒಂದು 10-15 ಸರಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪಾಯಿಂಟ್ ಇದಿದೆ, ಈ ಪಾಯಿಂಟ್ ಅಷ್ಟೇ. ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ಮಧ್ಯದಲ್ಲಿ, ಈ ಭ್ರೂ ಮಧ್ಯದಲ್ಲಿ ಇರೋದು ಈ ಪಾಯಿಂಟ್ಸ್, ಆಗ್ನೇಯ ಚಕ್ರವನ್ನು. ಸೊ 2 ಪಾಯಿಂಟ್ ಇಂದ ನಮ್ಗೆ ಮೆಮೊರಿ ಶಕ್ತಿ ಅದ್ಭುತವಾಗಿರುತ್ತೆ, ಏಕಾಗ್ರತೆ ಶಕ್ತಿ ಹೆಚ್ಚಾಗತ್ತೆ. ಅವಾಗ ನಮಗೂ ಒಳ್ಳೆ ಫಲಿತಗಳು ಸಿಗುತ್ತೆ. ಇದು ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲನೆ ಮಾಡಿ. ಈಗ ಮುಂದಿನ ಅಂಶ ಏನಂದ್ರೆ, ಸಮಗ್ರ ಜೀವನ ಶೈಲಿಯಲ್ಲಿ ಇವತ್ತಿನ ಈ ನಮ್ಮ ಸಂಪೂರ್ಣ ಆರೋಗ್ಯ ಶೈಲಿ ತಿಳ್ಕೊತಾ ಇದೀವಿ. ಇದರಲ್ಲಿ ದೇಹದಲ್ಲಿ ಗ್ಲೂಕೋಸ್ ಸ್ನೇಹಿತರೆ, ಈ ದೇಹದಲ್ಲಿ ಗ್ಲೂಕೋಸ್ ಅನ್ನೋದು ತುಂಬಾ ಬಹಳ ಪ್ರಾಧಾನ್ಯತೆ ಇರುವಂತಹ ಅಂಶ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಯಾವಾಗ್ಲೂ ಇದು ನಿಯಂತ್ರಣ ಇಟ್ಕೋಬೇಕು. ಗ್ಲೂಕೋಸ್ ನಿಯಂತ್ರಣ ಇಟ್ಟಿಲ್ಲ ಅಂದ್ರೆ ಖಂಡಿತವಾಗಿ ನಮ್ಗೆ ಬರುವಂತ ರೋಗಗಳು ಅಂದ್ರೆ ಒಂದು ಎರಡಲ್ಲ, ಎಷ್ಟೋ ರೋಗಗಳು ಈಗಾಗಲೇ
ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ವಿ. ನಾವು ಎಷ್ಟೋ ಕಂಡಿಡ್ತೀವಿ. ಅಂದ್ರೆ ಆ ರೋಗ ಲಿಸ್ಟ್ ನೋಡಿದ್ರೆ ಒಂದು 300 ಕಾಯಿಲೆಗಳ ಹೆಸರುಗಳಿದೆ. ಅರ್ಥ ಆಯ್ತಾ? ಸೊ ಇವೆಲ್ಲದಕ್ಕೂ ಒಂದು ಹೇಳ್ಬೇಕಂದ್ರೆ ಒಂದು 100 ರೋಗಗಳು ಅಂತ ಹೇಳ್ಬೋದು. 100 ರಿಂದ 150 ರೋಗಗಳು ಈ ಗ್ಲೂಕೋಸ್ ನಿಯಂತ್ರಣ ಸರಿಯಾಗಿ ಇಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಅಷ್ಟು ರೋಗಗಳು ಬರ್ತದೆ ಸ್ನೇಹಿತರೆ. ಇನ್ನೊಂದು 100 ರೋಗಗಳು ಎಲ್ಲಿಂದ ಬರುತ್ತೆ? ಹೊಟ್ಟೆ ಪ್ರಾಂತದಿಂದ. ಇನ್ನೊಂದು 100 ರೋಗಗಳು ಹೆಂಗಿರ ಬರುತ್ತೆ? ನಮ್ಮ ಮೆದುಳಿಂದ. ಟೋಟಲಿ 300 ರೋಗಗಳು ಇರ್ತವೆ. ಈ 300 ರೋಗಕ್ಕೂ ಇದೇ ಕಾರಣ. ಈ 3 ಪ್ರಾಂತಗಳೇ ಕಾರಣ. ಈ 3 ಪ್ರದೇಶಗಳೇ ನಾವು ಯಾವಾಗಲೂ ಸಕ್ರಿಯಗೊಳಿಸಿಕೊಂಡು ಸ್ವಚ್ಛಗೊಳಿಸಿಕೊಂಡು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಈಗ ನೋಡಿ, ಈ ದೇಹದಲ್ಲಿ ಗ್ಲುಕೋಸ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಪ್ರಯತ್ನ ಮಾಡಿದ್ರೆ, ಮೊದಲನೇದಾಗಿ ಗ್ಲುಕೋಸ್ ಅನ್ನೋದು ಹೇಗೆ ಉತ್ಪನ್ನ ಆಗುತ್ತೆ ಅಂದ್ರೆ, ಸಸ್ಯಗಳು ಏನ್ ಮಾಡತ್ತಂದ್ರೆ ಸ್ನೇಹಿತರೆ, ಸಸ್ಯಗಳು ಒಂದು ಪದ್ಧತಿ ಇದೆ. ಸಸ್ಯಗಳು ಏನ್ ಮಾಡ್ತದೆ? ದ್ಯುತಿ ಸಂಶ್ಲೇಷಣೆಯ ಅಂತ ಒಂದು ಪದ್ಧತಿ ಇದೆ. ಅಂದ್ರೆ ಫೋಟೋಸಿಂಥಸಿಸ್ ಅಂತ ಇದೆ. ಇದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಸೊ ನಾವು ನಿಸರ್ಗದಿಂದ ಏನ್ ತಗೋತದೆ? ಪ್ರತಿ ಸಸ್ಯ ತಗೊಂಡದು ಕಾರ್ಬನ್ ಡೈಆಕ್ಸೈಡ್ ತಗೊಂತದೆ, CO2 ತಗೊಂತದೆ. ಆ ಜೊತೆಗೆ ಸೂರ್ಯ ಕಿರಣಗಳು ತಗೊಂತದೆ ಅಲ್ವಾ? ಸೊ ಸೂರ್ಯ ಕಿರಣಗಳು ತಗೊಂತದೆ. ಮತ್ತೆ ಇದು ತಗೊಂಡು ಎಲ್ಲ ತಗೊಂಡು ಏನ್ ಮಾಡತ್ತಂದ್ರೆ, ಖಂಡಿತವಾಗಿ ಒಂದು ರಾಸಾಯನಿಕ ಅಂದ್ರೆ ಚರ್ಯ, ಈ ಫೋಟೋಸಿಂಥಸಿಸ್ ಅನ್ನೋದು ಆಗತ್ತೆ ಸ್ನೇಹಿತರೆ. ಅದು ಆಗಿದ ಮೇಲೆ ಏನಾಗತ್ತೆ? ಆ ಸಸ್ಯ ಒಳಗಡೆನೆ ಕಾರ್ಬೋಹೈಡ್ರೇಟ್ ತಯಾರಾಗುತ್ತೆ ಸ್ನೇಹಿತರೆ. ಅಂದ್ರೆ ಗ್ಲೂಕೋಸ್ ಉತ್ಪನ್ನ ಆಗತ್ತೆ. ಆ ಗ್ಲೂಕೋಸ್ವನ್ನು ನಮ್ಗೆ ಹೇಗೆ ಬರತ್ತಂದ್ರೆ, ಆ ಸಸ್ಯದಲ್ಲಿ ಉತ್ಪನ್ನ ಆಗಿರುವಂತ ಅಂತರದಲ್ಲಿ ಉತ್ಪನ್ನ ಆಗಿರುವಂತ ಆ ಗ್ಲೂಕೋಸು ಅದು ಯಾವ ಪದಾರ್ಥ ರೂಪದಲ್ಲಿ ಸಿಗತ್ತಂದ್ರೆ, ಅದು ಎಲೆಗಳು, ಅದು ಹಣ್ಣುಗಳು, ಮತ್ತೆ ಅದರಿಂದ ಬರುವಂತ ಹೂಗಳು. ಸೊ ಈ ರೂಪದಲ್ಲಿ ನಮ್ಗೆ ಮಾನವನಿಗೆ ಸಿಗತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ? ಆ ಎಲೆಗಳು, ಆ ಹಣ್ಣುಗಳು ಎಲ್ಲ ತಿಂದಿದ ಮೇಲೆ, ಇಲ್ಲ ತರಕಾರಿಗಳು ನಾವು ಬಳಕೆ ಮಾಡಿದ ಮೇಲೆ ಎಲ್ಲದನ್ನು ಅದ್ರ ಒಳಗಡೆ ಇರುವಂತ ಎಲ್ಲಾ ಅಂಶಗಳು ಈಗಾಗಲೇ ತಯಾರಾಗುವಂತ ಆ ಗ್ಲೂಕೋಸ್ವನ್ನು ನಾವು ಸಂಗ್ರಹಿಸ್ಕೊತೀವಿ ಅಲ್ವಾ? ಸೊ ಯಾವಾಗ ನಾವು ಸೇವನೆ ಮಾಡ್ತೀವೋ ನಮಗೂ ಆ ಗ್ಲೂಕೋಸ್ ಅನ್ನೋದು ನಮ್ಗೆ ಸೇರತ್ತೆ. ಯಾವ ರೂಪದಲ್ಲಿ ನಾವು ಸಂಗ್ರಹ ಮಾಡ್ಕೊತೀವಿ? ಕಾರ್ಬೋಹೈಡ್ರೇಟ್ಸ್ಗಳು, ವಿಟಮಿನ್ಗಳು, ಪ್ರೋಟೀನ್ಗಳು, ಇಂಥ ಇತ್ಯಾದಿ ಬೇರೆ ಬೇರೆ ಅಂಶದ ಮುಖಾಂತರ ನಾವು ಆ ಸಸ್ಯಗಳನ್ನು ಸೇವನೆ ಮಾಡ್ತೀವಿ. ಅವಾಗ ಖಂಡಿತವಾಗಿ ನಮ್ಮ ದೇಹ ಒಳಗಡೆ ಏನಾಗುತ್ತೆ? ಇವೆಲ್ಲಾನು ಜೀರ್ಣ ಆದ್ಮೇಲೆ ಕಾರ್ಬೋಹೈಡ್ರೇಟ್ಸ್ ಆಗ್ಬೋದು, ನಾನಾ ಪದಾರ್ಥ ಆಗ್ಬೋದು, ಇನ್ನು ಹೇಳ್ಬೇಕಂದ್ರೆ ವಿಟಮಿನ್ಗಳು, ಈ ಪ್ರೋಟೀನ್ಗಳು, ಏನೇನು ನಾವು ಸೇವನೆ ಮಾಡ್ತೀವೋ ಎಲ್ಲಾನು ನಮ್ಮ ದೇಹದಲ್ಲಿ ಹೋದ್ಮೇಲೆ ಜೀರ್ಣ ಆಗ್ತದೆ. ಜೀರ್ಣ ಆಗಿದ್ಮೇಲೆ ಉತ್ಪನ್ನ ಆಗುವಂತ ಶಕ್ತಿ ಹೆಸರೇ ಗ್ಲೂಕೋಸ್ ಸ್ನೇಹಿತರೆ. ಗ್ಲೂಕೋಸ್ ಅಂದ್ರೆ ಜೀರ್ಣ ಆಗಿದ ತಕ್ಷಣ ಉತ್ಪನ್ನ ಆಗುವಂತ ಶಕ್ತಿ ಗ್ಲೂಕೋಸ್. ಈ ಗ್ಲೂಕೋಸ್ ಉತ್ಪನ್ನ ಆಗಿದ ತಕ್ಷಣ ಏನಾಗತ್ತಂದ್ರೆ, ಅದು ಸಂಗ್ರಹಿಸ್ಕೊಡೋದು ಯಾವ್ದಂದ್ರೆ ಬ್ಲಡ್ ಹೊರಗಡೆ, ಅಂದ್ರೆ ದೇಹದಲ್ಲಿ ರಕ್ತ ಹೊರಗಡೆ ಸಂಗ್ರಹಿಸ್ಕೊಂತದೆ. ಈಗ ರಕ್ತ ಹೊರಗಡೆ ಸಂಗ್ರಹಿಸ್ಕೊಂಡ ಮೇಲೆ ಸ್ನೇಹಿತರೆ, ಈ ಗ್ಲೂಕೋಸ್ವನ್ನು ನಿಯಂತ್ರಣ ಇಟ್ಕೋಬೇಕು. ಎಷ್ಟು ಇಟ್ಕೋಬೇಕು? ನಮ್ಮ ದೇಹದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣಕ್ಕೂ. ಸೊ ನಮ್ಮ ದೇಹ ಸರಿಯಾದ ಕೆಲಸ ಮಾಡ್ಬೇಕಂದ್ರೆ, ನನ್ನ ಒಳಗಡೆ ಇರುವಂತ 5ರಿಂದ 6 ಲೀಟರ್ ರಕ್ತ ಇದೆ. ಅದ್ರ ಒಳಗಡೆ 1 ಲೀಟರ್ಗೆ 1 ಗ್ರಾಮ್ ಗ್ಲೂಕೋಸ್ ಸಾಕು ನಮಗೆ. ಅಂದ್ರೆ 5ರಿಂದ 6 ಗ್ರಾಮ್ ಗ್ಲೂಕೋಸ್ ಯಾವಾಗ್ಲೂ ನಮ್ಮ ದೇಹ ಒಳಗಡೆ ಇದ್ರೆ, ನಮ್ಮ ದೇಹದಲ್ಲಿರುವಂತ ಎಲ್ಲಾ ಅಂಗಗಳು ಪ್ರತಿಯೊಂದು ಅಂಗ ತನ್ನ ಕೆಲಸ ತಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತದೆ ಸ್ನೇಹಿತರೆ. ಆದ್ರೆ ನಾವು ಅನಿಯಂತ್ರವಾಗಿ ಆಹಾರ ಅಂದ್ರೆ ಅನಾರೋಗ್ಯ ಶೈಲಿ, ಅನಾರೋಗ್ಯ ಆಹಾರ, ಅಂದ್ರೆ ಆರೋಗ್ಯ ಶೈಲಿ ಚೆನ್ನಾಗಿಲ್ಲ, ಮತ್ತೆ ಅನಾರೋಗ್ಯಕರ ಆಹಾರ ತಿನ್ನೋದು, ಅನಾರೋಗ್ಯಕರ ಜೀವನ ಶೈಲಿ ನಡೆಸ್ಕೊಳ್ಳೋದು, ಈ ಎರಡಿಂದ ಏನಾಗ್ತದೆ ಗೊತ್ತಾ? ಖಂಡಿತವಾಗಿ ಸ್ನೇಹಿತರೆ, ನಾವು ಹೋಗಿ ಒಂದು ಐಸ್ ಕ್ರೀಮ್ ತಿಂತೀವಿ, ಅದರಲ್ಲಿ ಹೆಚ್ಚು ಸಕ್ಕರೆ ಇರ್ತದೆ ಸ್ನೇಹಿತರೆ. ಸಕ್ಕರೆ ಏನಾಗುತ್ತೆ? ನೇರವಾಗಿ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದ್ಕೊಳ್ಳುತ್ತೆ. ತಿಂದ ತಕ್ಷಣ ಇಮ್ಮಿಡಿಯೇಟ್ ಜೀರ್ಣ ಆಗುತ್ತೆ ಸ್ನೇಹಿತರೆ. ಆ ಸಕ್ಕರೆ ಪದಾರ್ಥಗಳು, ಸಕ್ಕರೆ ಜೊತೆಗೆ ತಯಾರಾಗಿರುವಂತ ಯಾವುದೇ ಸ್ವೀಟ್ ಪದಾರ್ಥಗಳು ಯಾವುದು ತಿನ್ನಬಾರದು. ತಿಂದ್ರೆ ಹೆಚ್ಚಾಗ್ತದೆ ಗ್ಲೂಕೋಸ್. 5ರಿಂದ 6 ಗ್ರಾಮ್ ಇರಲ್ಲ. ಅವಾಗ ಎಷ್ಟಾಗುತ್ತೆ? 45 ಗ್ರಾಮು, 50 ಗ್ರಾಮು ಆಗುತ್ತೆ ಸ್ನೇಹಿತರೆ. ಅದೊಂದೇ ಅಲ್ಲ, ಕೃತಕ ತಂಪು ಪಾನೀಯಗಳು ಕುಡಿತಾರೆ. ಅಂದ್ರೆ ಒಂದು ಕೂಲ್ ಡ್ರಿಂಕ್ಸ್ ಹೋಗಿ ಕುಡಿಯೋದು. ಈಗ ಬಿಸಿಲು ಕಾಲ ಬಂದ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮಾಹಿತಿ ಇಲ್ಲೇ ಅಂದ್ರೆ ಅವ್ರಿಗೆ ಏನು ಮಾಹಿತಿ ಇಲ್ಲ, ಜ್ಞಾನ ಇಲ್ಲ, ಹೋಗಿ ಏನ್ ಮಾಡ್ತಾರೆ? ಒಂದು ಪೆಪ್ಸಿನೋ, ಕೋಕೋಲೋ, ಅಂದ್ರೆ ಒಳ್ಳೆ ಎಜುಕೇಶನ್ ಮಾಡೋರು ಇದ್ದಾರೆ, ಒಳ್ಳೆ ಎಜುಕೇಶನ್ ಮಾಡಿಲ್ಲ ಅಂದ್ರೂ ಇಬ್ರು ಒಂದೇ ಆಗಿದ್ದಾರೆ ಈಗ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆ ಜ್ಞಾನ ಇಲ್ಲ, ಪರಿಜ್ಞಾನ ಇಲ್ಲ ಅವ್ರಿಗೆ, ಆಹಾರ ಪರಿಜ್ಞಾನ ಇಲ್ಲ ಅವ್ರಿಗೆ, ಜೀವನ ಶೈಲಿ ಬಗ್ಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾರೆ? ಒಳ್ಳೆ ಎಜುಕೇಶನ್ ಓದಿರೋರು, ಹೈಯರ್ ಎಜುಕೇಶನ್ ಓದಿರೋರು ಅವರು ಇದೇ ಮಾಡ್ತಾರೆ. ಚೆನ್ನಾಗಿ ಓದಿದವರು ಏನು ಓದಿಲ್ಲ ಅಂದ್ರೂ ಇಬ್ರು ಒಂದೇ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಏನು ಅರಿವಿದೆ ಈ ಆಹಾರದ ಬಗ್ಗೆ, ಆರೋಗ್ಯ ಬಗ್ಗೆ, ಮತ್ತೆ ಆತ್ಮ ಬಗ್ಗೆ, ದೇಹ ಬಗ್ಗೆ, ಮತ್ತೆ ಈ ಮೈಂಡ್ ಬಗ್ಗೆ, ಆಮೇಲೆ ಬುದ್ಧಿ ಬಗ್ಗೆ ಯಾರು ತಿಳಿಸ್ಕೊಡ್ತಾರೆ? ಅವ್ರಿಗೆ ಯಾರು ತಿಳಿಸ್ಕೊಟ್ಟಿಲ್ಲ, ಸಾಧ್ಯವೇ ಇಲ್ಲ. ಅಂತ ಎಜುಕೇಶನ್ ಕರಿಕ್ಯುಲಮ್ ಇಲ್ಲ ನಮಗೆ. ಅಂದ್ರೆ ಪಾಠ್ಯಾಂಶಗಳೇ ಪೂರ್ತಿ ವಿಭಿನ್ನವಾಗಿದೆ. ನಮ್ಮ ನಿಜ ಜೀವನಕ್ಕೆ ಮತ್ತೆ ಪಾಠ್ಯಾಂಶ ನಾವು ಕಲಿಯೋದಕ್ಕೆ
ಪೂರ್ತಿ ವ್ಯತ್ಯಾಸ ಇದೆ ಸ್ನೇಹಿತರೆ. ಯಾವುದಕ್ಕೂ ಮ್ಯಾಚ್ ಇಲ್ಲ, ಸಿಂಕ್ರನೈಸ್ ಆಗಲ್ಲ ಅದು. ಅದಕ್ಕೆ ನಮಗೆ ಈಗಾಗಲೇ ಸೊಸೈಟಿಯಲ್ಲಿ ಹೆಚ್ಚು ಅಡ್ಡ ಪರಿಣಾಮ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಈಗ ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ನಾವು ತಿಳುವಳಿಕೆ ಜನ ತಗೊಂಡಿದ್ರೆ ಒಂದೇ ಮಾಡ್ಬೇಕಾಗಿರೋದು, ಈಗ ನಾವು ಇಂಥ ಪದಾರ್ಥಗಳು ನಿಲ್ಲಿಸ್ಬೇಕು. ಅನಿಯಂತ್ರಣವಾಗಿ ಕುಡಿಯುವಂತ ಯಾವುದೇ ತಂಪು ಪಾನೀಯಗಳಾಗ್ಬೋದು, ಆಹಾರ ಸೇವನೆ ಅಷ್ಟೇ ಸ್ನೇಹಿತರೆ. ನಾವು ಪ್ರತಿಯೊಂದು ದಿವಸ ಬಿಳಿ ಅಂದ್ರೆ ಭತ್ತ ಅಂದ್ರೆ ರೈಸ್ ತಗೊಳ್ಳೋದು, ವೈಟ್ ರೈಸು, ಪಾಲಿಶ್ ರೈಸು, ಆರ್ಗಾನಿಕ್ ರೈಸ್ ಅಂತ ಇಲ್ಲ. ಈಗಾಗಲೇ ಹೆಚ್ಚು ಜನ ಏನ್ ಮಾಡ್ತಾರೆ, ಇನ್ಆರ್ಗಾನಿಕ್, ಆರ್ಗಾನಿಕ್ ಎಲ್ಲ ಏನಿಲ್ಲ ಅದು, ಹೆಚ್ಚು ರಸಾಯನ ಸಹಿತ ಆ ಈ ರೈಸನ್ನು ಸೇವನೆ ಮಾಡೋದು. ಅದರಿಂದ ಬಂದಿರುತ್ತೆ ಹೆಚ್ಚು ಈ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹ ಒಳಗಡೆ ಹೋಗೋದು. ಅದು ಪಚನ ಆದ ತಕ್ಷಣವೇ 20 ನಿಮಿಷಲ್ಲೇ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋದು. ಪರಿವರ್ತನೆ ಆದ ತಕ್ಷಣ ಹೋಗಿ ನಮ್ಮ ದೇಹ ಒಳಗಡೆ, ರಕ್ತ ಒಳಗಡೆ ಸೇರ್ಕೊಳ್ಳೋದು, ಇದೆಲ್ಲ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಮಿಡಿಯೇಟ್ ನಾವು ನಿಲ್ಲಿಸಬೇಕಾಗಿರುವಂತಹ ಪದಾರ್ಥಗಳು ಏನಪ್ಪಾ ಅಂದ್ರೆ, ಪ್ರಧಾನ ಆಹಾರವಾಗಿ ಯಾವುದೇ ಸಿರಿಧಾನ್ಯಗಳು ಬಳಸ್ಕೊರಿ, ತುಂಬಾ ಒಳ್ಳೆಯದು. ಒಂದು ಸಿರಿಧಾನ್ಯ 2 ದಿವಸ, ಇನ್ನೊಂದು ಸಿರಿಧಾನ್ಯ 2 ದಿವಸ, ಆ ತರ 5 ಸಿರಿಧಾನ್ಯಗಳಂದ್ರೆ 5 2 ದಿವಸ ಚೇಂಜ್ ಮಾಡ್ಕೊತ ಹೋದ್ರೆ ಒಂದು 10 ದಿವಸದಲ್ಲಿ ಒಂದು ಸೈಕಲ್ ಆಗುತ್ತೆ. ಮತ್ತೆ ಪುನರಾವರ್ತಿಸ್ಕೊಳ್ಳಿ. ಅಷ್ಟು ಮಾಡ್ಕೊಂಡ್ರೆ ಸ್ನೇಹಿತರೆ ಅದ್ಭುತವಾಗಿ ಫಲಿತಗಳು ಸಿಗುತ್ತೆ. ಸೊ ಅಂದ್ರೆ ನಿಮ್ಮ ಪ್ರಧಾನ ಆಹಾರವಾಗಿ ರೈಸು ಅಂದ್ರೆ ಪಾಲಿಶ್ ರೈಸ್ ತೆಗೆದಾಕ್ಬೇಕಾಗತ್ತೆ, ಮತ್ತೆ ಗೋಧಿ ತೆಗೆದಾಕ್ಬೇಕಾಗತ್ತೆ. ಸೊ ಅದು ಬಿಟ್ಟು ಬೇರೆ ಪದಾರ್ಥಗಳೆಲ್ಲ ಈ ಯಾವುದೇ ನಾವೇನಂತ ಸಿರಿಧಾನ್ಯಗಳು, ಮತ್ತೆ ಹೇಳ್ಬೇಕಂದ್ರೆ ಬಜ್ರ ಅಂದ್ರೆ ಸಜ್ಜೆ, ಅದಾದ್ಮೇಲೆ ರಾಗಿ, ಅದಾದ್ಮೇಲೆ ಜವಾ ಗೋಧಿ, ಅದಾದ್ಮೇಲೆ ಜೋವರ್ ಅಂದ್ರೆ ಇಂಥದೆಲ್ಲ ಇತ್ಯಾದಿ ಇಂಥ ಪದಾರ್ಥಗಳು ಪ್ರಧಾನ ಆಹಾರ ಮಾಡ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ನಿಮ್ಮ ನಿಯಂತ್ರಣವಾಗಿ ಗ್ಲೂಕೋಸ್ ಇರುತ್ತೆ. ಗ್ಲೂಕೋಸ್ ಹೆಚ್ಚಾಗಲ್ಲ ಸ್ನೇಹಿತರೆ, ಅವಾಗ ಯಾವುದು ಅಡ್ಡ ಪರಿಣಾಮ ಬರಲ್ಲ. ಆದ್ರೆ ಹೆಚ್ಚಾಗದ್ರೆ ಏನಾಗುತ್ತೆ ದೇಹದಲ್ಲಿ, ಈ ಗ್ಲೂಕೋಸ್ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ನಾವು ತಿನ್ನೋ ಆಹಾರದಲ್ಲಿ ಅನಿಯಂತ್ರ ಆಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಹೆಚ್ಚು ಗ್ಲೂಕೋಸು ನಮ್ಮ ದೇಹದಲ್ಲಿ ಸಂಗ್ರಹಿಸ್ಕೊಂತ ಹೆಚ್ಚಂದ್ರೆ ಎಷ್ಟು 45 ಗ್ರಾಮು, 100 ಗ್ರಾಮ್ಸ್, 100 ಗ್ರಾಮು, 150 ಗ್ರಾಮು ಅಷ್ಟು ಸೇರ್ಕೋತ ಸ್ನೇಹಿತರೆ. ಅವಾಗ ಖಂಡಿತವಾಗಿ ಆಗುತ್ತ ಏನಾಗ್ತದೆ ಖಂಡಿತವಾದ್ರೆ, ನಿಮ್ಮ ದೇಹದಲ್ಲಿ ಯಕೃತ್ತು ಮತ್ತೆ ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಈ 2 ಗ್ರಂಥಿಗಳು ಏನ್ ಮಾಡತ್ತಂದ್ರೆ, ಈ ಹೆಚ್ಚಾಗಿರುವಂತ ಈಗಾಗಲೇ ಸಂಗ್ರಹಣ ಮಾಡ್ಕೊಂತ ಈ ಗ್ಲೂಕೋಸ್ವನ್ನು ನಾವು ಬಳಕೆ ಮಾಡ್ತಾ ಇಲ್ಲ. ಅಂದ್ರೆ ಒಳ್ಳೆ ಕಾಯ ಕಷ್ಟ ಮಾಡಲ್ಲ, ನಾವು ಕೂತ್ಕೊಂಡೇ ಕೆಲಸ ಮಾಡ್ತೀವಿ, ಮತ್ತೆ ಓಡಾಡೋದು ತುಂಬಾ ಕಡಿಮೆ ಅಂತ ತಿಳ್ಕೊಂಡಿದ ಮೇಲೆ ಈ ಅವಯವಗಳು 2 ಏನ್ ಮಾಡತ್ತಂದ್ರೆ, ಈ ಎಲ್ಲಾ ತೆಗೆದಾಕಿ, ಅಂದ್ರೆ ಈ ಗ್ಲೂಕೋಸ್, ಹೆಚ್ಚು ಗ್ಲೂಕೋಸ್ ಎಲ್ಲಾನು ತೆಗೆದಾಕಿ ಏನ್ ಪರಿವರ್ತನೆಗೊಳಿಸ್ತದೆ ಅಂದ್ರೆ ಸ್ನೇಹಿತರೆ, ನಿಮ್ಮ ದೇಹ ಒಳಗಡೆ ಈಗಾಗಲೇ ಇರುವಂತ ಕೊಬ್ಬಿನ ಅಂಶಗಳು ಹೆಚ್ಚು ಮಾಡೋದು, ಕೊಬ್ಬಿನ ಅಂಶವಾಗಿ ಗ್ಲೂಕೋಸ್ವನ್ನು ಪರಿವರ್ತನೆಗೊಳಿಸುತ್ತದೆ ಯಾವುದು ಈ 2 ಅಂಗಗಳು. ಆಮೇಲೆ ಅದೊಂದೇ ಅಲ್ಲ, ಟ್ರೈಗ್ಲಿಸರೈಡ್ಸ್ ಜನರೇಟ್ ಮಾಡೋದು, ಗ್ಲೂಕೋಜನ್ ಪ್ಯಾಕೆಟ್ಸ್ ತರ ಉತ್ಪನ್ನ ಮಾಡೋದು, ಅದಾದ್ಮೇಲೆ ಕೊನೆಯದಾಗಿ ಕೊಲೆಸ್ಟ್ರಾಲ್ ಹೆಚ್ಚು ಮಾಡೋದು ಸ್ನೇಹಿತರೆ. ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತೆ, ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆಗೊಳಿಸ್ತದೆ ಈ ಗ್ಲೂಕೋಸ್ವನ್ನು. ಅವಾಗ ನೋಡ್ಕೊಳ್ಳಿ, ಇದೆಲ್ಲ ಹೋಗಿ ಏನಾಗತ್ತಂದ್ರೆ ನಮ್ಮ ರಕ್ತ ನಾಳ ಒಳಗಡೆ ಬ್ಲಾಕ್ ಮಾಡೋದು. ಓಕೆ, ಹೃದಯದಿಂದ ಬರುವಂತ ನಾಳಗಳಿದೆ, ರಕ್ತ ನಾಳ, ಅದರ ಒಳಗಡೆ ಗೋಡೆಗಳೆಲ್ಲ ಅಂಟ್ಕೊಂಡಿರ್ತದೆ ಈ ಗ್ಲೂಕೋಸ್. ಓಕೆ, ಅಂದ್ರೆ ಈಗಾಗಲೇ ಅದು ಗ್ಲೂಕೋಸ್ ಪ್ಯಾಕೆಟ್ಸ್ ಆಗಿ, ಮತ್ತೆ ಟ್ರೈಗ್ಲಿಸರೈಡ್ಸ್ ಆಗಿ, ಕೊಲೆಸ್ಟ್ರಾಲ್ ಆಗಿ ಉತ್ಪನ್ನ ಆಗಿರುವಂಥದ್ದು ಈ ರಕ್ತ ನಾಳ ಒಳಗಡೆ ಗೋಡೆಗಳಿಗೆ ಅಂಟ್ಕೊಂಡಿರ್ತದೆ. ಅವಾಗ ರಕ್ತ ನಾಳ ಇದೆಲ್ಲ ಆ ಟ್ಯೂಬ್ ಸಣ್ಣದಾಗಿದ್ರೆ ರಕ್ತ ಪ್ರವಾಹ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ರಕ್ತ ಒತ್ತಡ ಬರೋದು, ಹೈ ಬಿ ಪಿ ಬರೋದು ಸ್ನೇಹಿತರೆ. ಇಂತ ನೋಡ್ಕೊಂತ ಹೋದ್ರೆ ಹೈ ಬಿ ಪಿ, ಶುಗರು, ಡಯಾಬಿಟಿಸ್, ಆದ್ರೆ ಹೇಳ್ಬೇಕಂದ್ರೆ ಕ್ಯಾನ್ಸರು, ಇನ್ನು ಏನ್ ಬೇಕು ಎಲ್ಲಾ ರೋಗಗಳು ಬರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ದಯವಿಟ್ಟು ಇದು ಪಾಲನೆ ಮಾಡಿ. ಸೊ ಈ ತರ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ನಾವು ನಾರ ಪದಾರ್ಥ ಸೇರಿಸ್ಕೊಳ್ಳಿ. ನಾನು ಹೇಳೋದು ನಾರ ಪದಾರ್ಥ ಹೆಚ್ಚಾಗಿ ಸೇರಿಸ್ಕೊಳ್ಳಿ ಯಾವ್ದ್ರಲ್ಲಿ, ಆಹಾರದಲ್ಲಿ. ಅವಾಗ ನಿಮ್ಗೆ ಏನು ತೊಂದರೆ ಆಗಲ್ಲ, ಆರಾಮಾಗಿ ನಮ್ಮ ಜೀವನವನ್ನು ನಡೆಸ್ಕೋಬಹುದು ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕಾದಂತ ಒಂದು ಅಂಶ ಸ್ನೇಹಿತರೆ. ಈಗ ಬೆನ್ನು ನೋವಿಗೆ ಮುದ್ರಾ, ಅದ್ಭುತವಾದ ಮುದ್ರಾ ಇದೆ. ಈ ಮುದ್ರಾ ಏನಂತಂದ್ರೆ, ಈ ಮುದ್ರಾ ಹೆಸರು ಮೇರುದಂಡ ಮುದ್ರಾ. ಮೇರುದಂಡ ಅಂದ್ರೆ ಸಂಸ್ಕೃತ ಅಲ್ಲಿ ಬೆನ್ನು ಮೂಲೆ ಅಂತ ಅರ್ಥ ಸ್ನೇಹಿತರೆ. ಈ ಬೆನ್ನು ಮೂಲಕ್ಕೆ ಈಗಾಗಲೇ ನಾವು ಹೇಳ್ಕೊಂಡಿದ್ವಿ 24 ಒಟ್ಟರ್ಬಗಳಿದೆ ಅಲ್ವಾ. ಮೇಲಿನಿಂದ ಬ್ರೈನ್ ಸ್ಟೆಮ್ ಇಂದ ಶುರುವಾಗಿ ಕೆಳಗಡೆ ದ್ವಾರದಿಂದ ಕೆಳಗಡೆ ಹಾಗೆ ನೋಡ್ತಾ ಹೋದ್ರೆ ಮೂಲಾಧಾರ ಚಕ್ರವರೆಗೂ ನೋಡ್ತಾ ಹೋದ್ರೆ ಖಂಡಿತವಾಗಿ ನೀವು ಇರುವಂತದ್ದು 24 ಒಟ್ಟರ್ಬಗಳಿದೆ. 24 ಒಟ್ಟರ್ಬದಲ್ಲಿ ಕೆಳಗಡೆ ಇರುವಂತದ್ದು L1, L2, L3, L4, L5, L6, L7 ಈ ಏನಿದೆಯೋ ಕೆಳಗಡೆ ಇರೋದು, ಇದು ಬೆನ್ನು
ಕೆಳಗೆ ಭಾಗ ಅಂತ ಹೇಳ್ತೀವಿ ಸ್ನೇಹಿತರೆ. ಬೆನ್ನಿಗೆ ಕೆಳಗೆ ಭಾಗ ಲೋಯರ್ ಬ್ಯಾಕ್ ಅಂತ ಹೇಳ್ತೀವಿ. ಆ ಲೋಯರ್ ಬ್ಯಾಕ್ ಪೇನ್ ಹೆಚ್ಚು ಈಗಾಗಲೇ ಕಾಡಿಸ್ತಾ ಇರ್ತದೆ. ತುಂಬಾ ಜನಕ್ಕೆ ಇದು ಒಂಥರ ತುಂಬಾ ಸಮಸ್ಯೆ ಆಗಿದೆ ಸ್ನೇಹಿತರೆ ಇತ್ತೀಚಿನ ಕಾಲದಲ್ಲಿ. ಯಾಕಂದ್ರೆ ಹೆಚ್ಚು ಕೂತ್ಕೊಂಡು ಕೆಲಸ ಮಾಡ್ತಿರಲ್ಲ, ಅವಾಗ ಈ ಬೆನ್ನು ಈ ಲೋಯರ್ ಬ್ಯಾಕ್ ಪೇನ್ ಬದೇ ಬರ್ತದೆ ಸ್ನೇಹಿತರೆ. ಅವಾಗ ಇದನ್ನು ಹೇಗೆ ಪರಿಷ್ಕಾರ ಮಾಡ್ಕೊಂಡು ಅಂದ್ರೆ ಅದ್ಭುತವಾದ ಮುದ್ರೆ ಹೆಸರು ಮೇರುದಂಡ ಮುದ್ರಾ. ನೋಡ್ಕೊಳ್ಳಿ, ಮೇರುದಂಡ ಮುದ್ರೆ ಹೇಗ್ ಮಾಡೋದು. ಈ ಎಡಗೈಯಲ್ಲಿ ನೋಡ್ಕೊಳ್ಳಿ, ಎಡಗೈ ಹೇಗ್ ಮಾಡ್ಬೇಕಂದ್ರೆ ಇದು ಈ ತೋರ್ಬೆಲ್ಲು ತಗೊಂಡು ಈ ಹೆಬ್ಬೆರಳು ಮಧ್ಯದಲ್ಲಿ ಆ ಟಚ್ ಮಾಡ್ಕೊಳ್ಳಿ. ಆಮೇಲೆ ಹೆಬ್ಬೆರಳು ಹಿಂಭಾಗದಲ್ಲಿ ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ಮೂರು ಹೆಬ್ಬೆರಳು ಸ್ಟ್ರೈಟ್ ಆಗಿರ್ಲಿ, ಈ ತರ ಇಟ್ಕೊಳ್ಳಿ. ಈ ತರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಈ ಕಡೆ ಏನ್ ಮಾಡ್ಬೇಕು ನೋಡ್ಕೊಳ್ಳಿ. ಮಧ್ಯ ಬೆರಳು, ಕಿರುಬೆರಳು, ಈ ಹೆಬ್ಬೆರಳು ಮೂರು ಕೊನೆ ಭಾಗದ ಟಚ್. ಇನ್ನು ಎರಡು ಬೆರಳುಗಳು ಸ್ಟ್ರೈಟ್. ಓಕೆ, ಈ ತರ ಇಟ್ಕೊಂಡು ಹೀಗೆ ಇಟ್ಕೊಂಡು ಮತ್ತೆ ತೊಡೆ ಮೇಲೆ ಪ್ರಾಕ್ಟೀಸ್ ಮಾಡಿ. ಇದು ಮೇರುದಂಡ ಮುದ್ರಾ ಸ್ನೇಹಿತರೆ. ಇದು ಹೆಂಗ್ ಕೆಲಸ ಮಾಡುತ್ತಂದ್ರೆ ಹೇಳ್ಬೇಕಂದ್ರೆ ಅದ್ಭುತ. ಇದು ಒಂದು ಇಂಜೆಕ್ಷನ್ ತರ. ನಿಮಗೆ ಲೋಯರ್ ಬ್ಯಾಕ್ ಆಗಿದೆ, ಈಗ ಲೋಯರ್ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗಿದೆ, ತೀವ್ರವಾಗಿದೆ, ನಾವು ಏನೋ ಒಂದು ಮೆಡಿಸಿನ್ ತಗೋಬೇಕು, ಇಲ್ಲಾಂದ್ರೆ ಮೆಡಿಸಿನ್ ತಗೋಬೇಕಂತ ಪರಿಸ್ಥಿತಿ ಇರುತ್ತಲ್ಲ, ಅವಾಗ ಈ ಮುದ್ರೆ ಹಾಕೊಳ್ಳಿ. ಒಂದು 5 ನಿಮಿಷ ಸಾಕು. ಪೂರ್ತಿ ನಿಮ್ಮ ಆ ಬೆನ್ನು ನೋವು ಏನಿದೆಯೋ, ಕೆಳಗೆ ಬೆನ್ನು ಇದೆಯಲ್ಲ, ಆ ನೋವು ಲೋಯರ್ ಬ್ಯಾಕ್ ಬೆನ್ನು ಪೂರ್ತಿ ತೊಲಗಿಸುತ್ತೆ ಸ್ನೇಹಿತರೆ. ಅದ್ಭುತವಾದ ಮುದ್ರ ಇದು. ಈ ಮುದ್ರ ನೀವು ಪ್ರಾಕ್ಟೀಸ್ ಮಾಡುವಾಗ 30 ನಿಮಿಷ ಸಾಧಾರಣವಾಗಿ ಪ್ರಾಕ್ಟೀಸ್ ಮಾಡಿ. ಆ ಸಮಸ್ಯೆ ಇರುವಾಗ 10 ನಿಮಿಷದಲ್ಲೇ ಗುಣ ಆಗುತ್ತದೆ. ಇದಾದ್ಮೇಲೆ ಒಂದು ಪ್ರಾಣ ಮುದ್ರನು ಒಂದು 10 ನಿಮಿಷ ಮಾಡೋದು ಪ್ರಾಣ ಮುದ್ರ. ಅದನ್ನು ತುಂಬಾ ಸಹಾಯಕಾರಿ ಸ್ನೇಹಿತರೆ. ಇದು ನಿಮಗೆ ಯಾವುದೇ ಬೆನ್ನು ನೋವುಗಳಿಂತ ಅದ್ಭುತವಾದ ಮುದ್ರ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಈ ಬೆನ್ನು ನೋವು ಈ ಕೆಲೆ ಬೆನ್ನು ನೋವು ಇದೆಯಲ್ಲ, ಅದೇ ಈಗ ಎಲ್ಲಿದೆಯಲ್ಲ ಕೆಲೆ ಬೆನ್ನು ಅಂದ್ರೆ ಲೋಯರ್ ಬ್ಯಾಕ್. ಇದಕ್ಕೂ ಒಂದು ಪಾಯಿಂಟ್ ಆಕುಪ್ರದಲ್ಲಿ ಸ್ನೇಹಿತರೆ. ಆಕುಪ್ರದಲ್ಲಿ ಎಲ್ಲಿರುತ್ತೆ ಆ ಪಾಯಿಂಟ್ಸ್ ಅಂದ್ರೆ ನೋಡಿ, ಇದು ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ ಮೇಲೆ ಈ ಸೆಂಟರ್ ಅಲ್ಲಿ ಇರುವಂತದ್ದು ಇದು ಲಂಬಾರ್ ರೀಜನ್ ಪಾಯಿಂಟ್ ಸ್ನೇಹಿತರೆ. ಲಂಬಾರ್ ರೀಜನ್ ಪಾಯಿಂಟ್, ಈ ಪಾಯಿಂಟ್ ವನ್ನು ಸ್ವಲ್ಪ ಆಂಟಿ ಕ್ಲಾಕ್ ವೈಸ್ ಇಲ್ಲಾಂದ್ರೆ ಈ ಬೆರಳಿಂದ ಸ್ವಲ್ಪ ಒತ್ತಡ ಕೊಡೋದು, ಆ ತರ ಮಾಡಿದ್ರೆ ನಿಮ್ಮ ಲೋಯರ್ ಬ್ಯಾಕ್ ಪೇನ್ ಶುರು ಪೂರ್ತಿ ನಮಗೆ ವಾಸಿ ಆಗತ್ತೆ. ಮತ್ತೆ ಬೆನ್ನು ನೋವು, ಲೋಯರ್ ಬೆನ್ ಆದ್ಮೇಲೆ ಹೈಯರ್ ಬೆನ್ ಇದೆಯಲ್ಲ, ಅಂದ್ರೆ ಮಿಡಿಲ್ ಸ್ಪೈನ್ ಅಂತ ಹೇಳ್ತೀವಿ. ಮತ್ತೆ ಮೇಲೆ ಇರುವಂತ ಸ್ಪೈನು ಅಲ್ವಾ, ಮೇಲೆ ಏನಿದೆ C1 C2 C3 C4 C7, ಮಧ್ಯದಲ್ಲಿರೋದು ಒಂದು T1 T2 T3, ಅದು ಮಧ್ಯ ಬೆನ್ನು. ಕೆಳಗಿರೋದು L1 to L5. ಓಕೆ, ಈ ತರ ಡಿವೈಡ್ ಆಗಿರ್ತದೆ. ಮತ್ತೆ 24 ವಾಟರ್ ಬೇಸ್ ಇರುತ್ತೆ. ಸೊ ಇವಾಗ ಏನಂದ್ರೆ ಮಧ್ಯದಲ್ಲಿ ಬೆನ್ನು ನೋವು, ಮೇಲೆ ಬೆನ್ನು ನೋವು ಬಂದಿತ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಪಾಯಿಂಟ್ಸ್ ಗಳು ಹೇಳ್ತೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಏನಿಲ್ಲ, ಮತ್ತೆ ಈ 4 ಕೊನೆ ಭಾಗದಲ್ಲೂ ಪ್ರೆಸ್ ಮಾಡ್ಕೊಳ್ಳಿ, ಆಯ್ತಾ. ಆಮೇಲೆ ಹಿಪ್ ಪಾಯಿಂಟ್ ಇದೆ ಸ್ನೇಹಿತರೆ. ಈಗ ಸೇರಿಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಹಿಪ್ ಪಾಯಿಂಟ್ ಪ್ರೆಸ್ ಮಾಡುವಾಗ ನಮ್ಗೆ ಯಾವುದೇ ತೊಂದರೆಗಳು ಹಿಪ್ಪು ಮತ್ತೆ ಈಗಾಗಲೇ ಸ್ವಲ್ಪ ಈ ನಮ್ಮ ವೇಸ್ಟ್ ಅನ್ನೋದು ಸ್ವಲ್ಪ ಬೆಂಡ್ ಆಗಿರ್ತದೆ ಎಲ್ಲಾನು. ಈ ಪಾಯಿಂಟ್ ಪ್ರೆಸ್ ಮಾಡ್ಕೊಳ್ಳಿ. ಹಿಪ್ ಪೇನ್ ಇದ್ರೆ ಬೇಗ ಹೋಗುತ್ತೆ. ಆಮೇಲೆ ಇದೊಂದು ಆಯ್ತಾ, ಈ 4 ಪಾಯಿಂಟ್ ಆಯ್ತಾ. ಆಮೇಲೆ ಇಲ್ಲೊಂದಿದೆ ನೋಡ್ಕೊಳ್ಳಿ, ಈ ಪೂರ್ತಿ ಭಾಗ ನೀಟಾಗಿ ಈ ತರ ನಾವು ಉಜ್ಜಬೇಕಾಗತ್ತೆ. ಯಾವುದೇ ಆಯಿಲ್ ತಗೊಂಡು ಉಜ್ಜಿನ ಪರವಾಗಿಲ್ಲ, ಇದೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದು ಬೆನ್ನು ಪೂರ್ತಿ, ಬೆನ್ನು, ಈ ಬೆನ್ನು ಮೂಲಕ್ಕೂ ಸಂಬಂಧಿಸಿದ ಯಾವುದೇ ಪರಿಹಾರ ಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡ್ಕೋಬಹುದು. ಓಕೆ, ಇದು 2 ಕೈಯಲ್ಲಿ ಇರ್ತದೆ, ಅದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಬೆನ್ನು ನೋವು ಅನ್ನೋದು ಪೂರ್ತಿ ನಿಮಗೆ ಕಡಿಮೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇಷ್ಟೆಲ್ಲ ಒಳ್ಳೆ ಈ ಟೆಕ್ನಿಕ್ ಎಲ್ಲ ತಿಳ್ಕೊಂತ ಹೋಗ್ತಾ ಇದೆ ಸ್ನೇಹಿತರೆ. ಈಗ ಸೊ ಇನ್ನೊಂದು ಟೆಕ್ನಿಕ್ ಏನಂದ್ರೆ ಎನಿಮಾ ಸ್ನೇಹಿತರೆ. ಎನಿಮಾ ಅನ್ನೋದು ಯಾಕೆ, ಈಗಾಗಲೇ ತಿಳ್ಕೊಂಡಿದ್ವಿ. 365 ದಿನಗಳ ಕಾರ್ಯಕ್ರಮದಲ್ಲಿ ಈ ಅಂಶ ಬಂದಿದೆ. ಆದ್ರೆ ಮತ್ತೊಂದ್ಸರಿ ನೆನಪು ಮಾಡಿಕೊಂಡು ಹೊಸಬರಿದ್ರೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಎನಿಮಾ ಅಂದ್ರೆ ಏನು? ಎನಿಮಾ ಅನ್ನೋದು ಒಂದು ನಿರ್ವಿಷೀಕರಣ ಪದ್ಧತಿ ಸ್ನೇಹಿತರೆ, ಶುದ್ಧೀಕರಣ ಪದ್ಧತಿ. ಯಾವುದಕ್ಕೂ ನಮ್ಮ ದೊಡ್ಡ ಕರಲಲ್ಲಿ ಸಂಗ್ರಹಿಸಿಕೊಂಡಂತ ಮಲ ಸರಿಯಾದ ವಿಸರ್ಜನೆ ಆಗ್ತಾ ಇಲ್ಲ, ಅಜೀರ್ಣ ಆಗೋದು, ಮಲಬದ್ಧ ಆಗೋದು, ಫೈಲ್ಸ್ ಬರೋದು, ಪಿಸರ್ಸ್ ಬರೋದು, ಇಂಥ ವ್ಯಾಧಿಗಳು ಬಂದು ಹಾಗೆ ಅಲ್ಲೇ ಸಂಗ್ರಹಿಸ್ಕೊಂಡಿರ್ತದೆ. ಅದು ಆಚೆ ಕಡೆ ಸರಿಯಾಗಿ ಹೋಗಲ್ಲ. ಅದು ಆ ಪಾಲನೆ, ನೀರು ಕುಡಿಯೋ ವಿಧಾನ ಸರಿ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಒಳ್ಳೆ ವಿಸರ್ಜನೆ ಆಗಲ್ಲ. ನಾವು ತಿನ್ನೋ ಆಹಾರದಲ್ಲಿ ನಾರು ಪದಾರ್ಥ ಇಲ್ಲ. ನಾರು ಪದಾರ್ಥ ಇಲ್ಲ ಅಂದ್ರೆ ಏನಾಗ್ತದೆ, ನಷ್ಟ ಆಗ್ತದೆ. ನಾರು ಪದಾರ್ಥ ಇದ್ರೆ ನಮ್ಮ ದೇಹ ಒಳಗಡೆ ನಾರು ಪದಾರ್ಥ ನಾವು ತಗೊಂಡು ಆಹಾರದಲ್ಲಿ ಹೆಚ್ಚಾಗಿ ಲಭ್ಯ ಆಗೋದು, ಏನಾಗ್ತದೆ, ವಿಸರ್ಜನೆ ಚೆನ್ನಾಗಾಗ್ತದೆ, ಡೈಜೆಷನ್ ಸ್ಲೋ ಆಗ್ತದೆ ಅಲ್ವಾ, ಜೀರ್ಣಕ್ರಿಯೆ ನಿಧಾನವಾಗತ್ತೆ. ಮತ್ತೆ ನಾವು ತೆಗೆದಾಕ್ಬೇಕಾದಂತ ಎಲ್ಲ ವಿಸರ್ಜನೆ ತೆಗೆದಾಕ್ಬೇಕಂತ ಎಲ್ಲ ಮಾಲಿನ್ಯವನ್ನು ಬೇಗ ತೆಗೆದಾಕ್ಬೋದು, ಈ ನಾರು ಪದಾರ್ಥ ಹೆಚ್ಚಾಗಿದೆ ಆಹಾರದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ. ಆ ಜೊತೆಗೆ ಎನಿಮಾ ಮಾಡ್ಕೋತ. ಎನಿಮಾ ಅಂದ್ರೆ ಈಗಾಗಲೇ ಕೋಲನ್ ಅಂದ್ರೆ ದೊಡ್ಡ ಕರ್ಲು ಹೊರಗಡೆ ಸಂಗ್ರಹಿಸಿಕೊಂಡಂತ ಮಲ. ಆ ಮಲವನ್ನು ನೀಟಾಗಿ ತೆಗೆದಾಕ್ಬೇಕಂದ್ರೆ ಅದಕ್ಕೆ
ಲಭ್ಯವಾದಂತ ಒಂದು ಕಿಟ್ ಎನಿಮಾ ಕಿಟ್ ಸ್ನೇಹಿತರೆ. ಈ ಎನಿಮಾವನ್ನು ಪ್ರತಿಯೊಬ್ಬರು ಮಾಡ್ಕೋಬಹುದು. ಅಂದ್ರೆ ಆರೋಗ್ಯವಂತವರು, ಅನಾರೋಗ್ಯ ಇಲ್ಲಂದ್ರೆ ಪ್ರತಿಯೊಬ್ಬರು ಪಾಲನೆ ಮಾಡ್ಕೋವಂತ ಒಂದು ಅದ್ಭುತವಾದ ಅಂಶ. ಇದಕ್ಕೂ ಏನು ಇಲ್ಲ ಅಂದ್ರೆ ಹೇಳ್ಬೇಕಂದ್ರೆ ಈ ಈ ಪದ್ಧತಿನ ಅಷ್ಟೇ ಸ್ನೇಹಿತರೆ. ಪದ್ಧತಿನ ಒಂದು ಚಿಕ್ಕ ಬಾಕ್ಸ್ ಸಿಗುತ್ತೆ, ಎನಿಮಾ ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ಗೂ ನಿಮ್ಗೆ ಒಂದು ಟ್ಯೂಬ್ ಕೊಟ್ಟಿರ್ತಾರೆ. ನಾನು ಜಸ್ಟ್ ಹೇಳ್ತಾ ಇದ್ದೀನಿ ನಿಮಗೆ ಯಾವ ತರ ಯೂಸ್ ಮಾಡ್ಕೋಬಹುದು, ಯಾವ ತರ ಪ್ರಾಸೆಸ್, ಯಾವ ವಿಧಾನ ಹೇಗಿರ್ತದೆ ಅಂತ. ಓಕೆ, ಸೊ ಆ ಟ್ಯಾಂಕ್ ಅಲ್ಲಿ ನೀರು ನಿಂತ್ಕೊಂಡು ಆ ನೀರು ಅಷ್ಟೇ ಉಷ್ಣತೆ, ನಿಮ್ಮ ದೇಹ ಉಷ್ಣತೆ ಅಷ್ಟೇ ಬೇಕಾಗುತ್ತೆ ನೀರು, ಹೆಚ್ಚು ಉಷ್ಣತೆ ಬೇಕಾಗಿಲ್ಲ ಸ್ನೇಹಿತರೆ. ಸೊ ಆ ತರ ನೀರು ನಿಂತ್ಕೋಬೇಕಾಗತ್ತೆ. ಪೂರ್ತಿ ನೀರು ಫಿಲ್ಅಪ್ ಮಾಡ್ಕೊಂಡು ಆ ಟ್ಯಾಂಕ್ ಇಂದ ಹಾಗೆ ಇಟ್ಕೊಳ್ಳಿ. ಒಂದು ಪೈಪ್ ಕನೆಕ್ಟ್ ಮಾಡ್ಕೊಳ್ಳಿ. ಪೈಪ್ ತುದಿ ಭಾಗದಲ್ಲ ಅಲ್ಲಿ ಒಂದು ನಾಜಲ್ ಇರುತ್ತೆ. ಅದನ್ನು ಅಲ್ಲಿ ಒಂದು ಕ್ಯಾಪ್ ಇರುತ್ತೆ. ಕ್ಯಾಪ್ ತೆಗೆದಾಕಿ ನಿಧಾನವಾಗಿ ಗುದದ್ವಾರದಿಂದ ಒಂದು 3 ಸೆಂಟಿಮೀಟರ್ ಹೊರಗಡೆ, ಅಂದ್ರೆ 3 ಇಂಚ್, ಸಾರಿ 3 ಇಂಚ್ ಅಂದ್ರೆ 10 ಸೆಂಟಿಮೀಟರ್ ಹೊರಗಡೆ ಹಾಗೆ ಇಟ್ಕೊಂಡು ಅಲ್ಲಿ ನೀವು ಒಂದು ಟಾಯ್ಲೆಟ್ ಎಲ್ಲೋ ಹತ್ರ ಕೂತ್ಕೊಳ್ಳಿ. ಓಕೆ, ಮತ್ತೆ ಈ ನೀರನ್ನು ಪ್ರೆಸ್ ಮಾಡ್ತಾ ಹೋಗಿ. ಅಂದ್ರೆ ಅಲ್ಲಿ ಒಂದು ನಾಬಿ ಕೊಟ್ಟಿರ್ತಾರೆ, ಪ್ರೆಸ್ ಮಾಡ್ತಾ ಹೋಗಿ ನಿಧಾನವಾಗಿ ಗುದದ್ವಾರದಿಂದ ದೊಡ್ಡ ಕಲ್ಲು ಹೊರಗಡೆ ಕೊಲನ್ ಪ್ರಾಂತಕ್ಕೆ ಈ ನೀರೆಲ್ಲ ಮೇಲೆ ಹೋಗುತ್ತೆ ಸ್ನೇಹಿತರೆ. ಅವಾಗ ಹಾಗೆ ಅಲ್ಲೇ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತಲ್ಲಿ 5 ನಿಮಿಷ 10 ನಿಮಿಷಕ್ಕೆ ನಿಮಗೆ ಪೂರ್ತಿ ಮಲವನ್ನು ಒಳಗಡೆ ಸಂಗ್ರಹಿಸಿದ ಎಲ್ಲ ಮಲವನ್ನು ತೆಗೆದುಹಾಕ್ಬೋದು. ಈ ತರ ಆರೋಗ್ಯವಂತರಾದ್ರು ಒಂದು ಹೇಳ್ಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಅಥವಾ ಒಂದು ವಾರ ಮಾಡಿ. ಅನಾರೋಗ್ಯವಂತರಾದ್ರೆ 21 ದಿವಸ, ಪ್ರತಿಯೊಂದು ದಿವಸ ಬೆಳಗ್ಗೆ ಸಾಯಂಕಾಲ ಈ ತರ ಮಾಡ್ತಾ ಹೋಗಿ ನಿಮಗೆ ಅದ್ಭುತವಾದ ಫಲಿತಗಳು. ಇದರಿಂದ ಯಾವುದೇ ಭಾರ ಲೋಹಗಳು, ದೇಹದಲ್ಲಿ ಭಾರ ಲೋಹಗಳು ಇರ್ತದೆ. ಆಮೇಲೆ ಹೇಳ್ಬೇಕಂದ್ರೆ ಅಂತ ಭಾರ ಲೋಹಗಳು ಯಾವುದಿದೆ, ಮತ್ತೆ ವಿಷ ಪದಾರ್ಥಗಳಿದೆ, ಇವೆಲ್ಲಾನು ಏನೇ ಇದ್ರೂ ಅದೆಲ್ಲ ಶುದ್ಧೀಕರಣ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಒಳ್ಳೇದಾಗಿ ಶುದ್ಧೀಕರಣ ಮಾಡಿ ನಮಗೆ ಒಳ್ಳೆ ಆರೋಗ್ಯವನ್ನು ತಂದು ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ದೇಹದಲ್ಲಿ ವಿಷಗಳು, ತ್ಯಾಜ್ಯ ವಸ್ತುಗಳು, ಭಾರ ಲೋಹಗಳು ಇದೆಲ್ಲ ತೆಗೆದುಹಾಕೋದು. ಮತ್ತೆ ನಮ್ಮ ಚರ್ಮ ರೋಗ, ಈ ಚರ್ಮ ರೋಗದೆಲ್ಲ, ಆ ರೋಗಗಳು ಮತ್ತೆ ರೋಗ ಶಕ್ತಿ ಹೆಚ್ಚು ಮಾಡೋದು, ರಕ್ತ ಒತ್ತಡ ಕಡಿಮೆ ಮಾಡೋದು, ಶಕ್ತಿ ಮಟ್ಟವನ್ನು ಹೆಚ್ಚು ಮಾಡೋದು, ಸುಧಾರಿಸುವುದು, ಮತ್ತೆ ತೂಕ ನಷ್ಟವನ್ನು ಮಾಡೋದು. ತೂಕ ಅನ್ನೋದು ನಷ್ಟ ಆಗ್ತದೆ, ಇದು ಚೆನ್ನಾಗಿ ನಷ್ಟ ಮಾಡ್ಕೋಬಹುದು ನಾವು, ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಆಮೇಲೆ ಮಲಬದ್ಧತೆ ತೆಗೆದಾಗ್ತದೆ, ಆಯಾಸ ತೆಗೆದಾಗ್ತದೆ, ತಲೆನೋವು ಮತ್ತು ಯಾವುದೇ ಬೆನ್ನು ನೋವುಗಳಿದೆಯಲ್ಲ, ತಲೆನೋವು ಬರ್ತದೆ, ಬೆನ್ನು ನೋವು ಬರ್ತದೆ ಸ್ನೇಹಿತರೆ. ಯಾವಾಗ ಮಲಬದ್ಧತೆ ಖಂಡಿತವಾಗಿ ತಲೆನೋವು, ಬೆನ್ನು ನೋವು ಗ್ಯಾರಂಟಿ ಬರುತ್ತೆ. ಇದೆಲ್ಲ ತೆಗೆದಾಗ್ತದೆ. ಈ ಶುದ್ಧೀಕರಣ ಮಾಡ್ಕೊಂಡ್ರೆ, ಅಂದ್ರೆ ಈ ಎನಿಮಾ ಮಾಡ್ತಾ ಹೋದ್ರೆ ಇಷ್ಟು ಅದ್ಭುತವಾದ ಫಲಿತಗಳು ಸಿಗತ್ತೆ ನಿಮ್ಗೆ. ಅದು ಅರ್ಥ ಮಾಡ್ಕೊಂಡು ದಯವಿಟ್ಟು ಪಾಲನೆ ಮಾಡಿ ಸ್ನೇಹಿತರೆ, ಅದು ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಕೊನೆಯದಾಗಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಭ್ಯಂಗ ಸ್ನಾನ ಬಗ್ಗೆ ಸ್ವಲ್ಪ ಅದು ಮಾಹಿತಿ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗಾಗಲೇ 11 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಸೊ ಈ ಅಭ್ಯಂಗ ಸ್ನಾನ ಪರಮ ಔಷಧ ಅಂತ ತಿಳಿದು ಸ್ನೇಹಿತರೆ. ಇದು ರಕ್ತ ಪರಿಚಲನೆ ಚೆನ್ನಾಗಿ ಮಾಡೋದು. ಯಾವುದೇ ಗಂಟುಗಳಾಗಿದೆ ಚರ್ಮ ಒಳಗಡೆ, ರಕ್ತ ನಾಳ ಒಳಗಡೆ ಯಾವುದೇ ಗಂಟುಗಳಾಗಿದ್ರೆ ಇದು ಚೆನ್ನಾಗಿ ಒಂದು ಅಭ್ಯಂಗ ಸ್ನಾನ. ಅಭ್ಯಂಗ ಸ್ನಾನ ಅಂದ್ರೆ ಏನು ಅಂದ್ರೆ, ನಾವು ಸ್ನಾನ ಮಾಡಕ್ ಮುಂಚೆ ನಮ್ಮ ಶರೀರಕ್ಕೆ ಸರಿಯಾದ ಎಣ್ಣೆಯನ್ನು ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು 20 ನಿಮಿಷ ಕಾಲ, ಹಾಗೆ ಒಂದು 20 ನಿಮಿಷ ಕಾಲ ಬಿಡಬೇಕಾಗುತ್ತೆ. ಅಂದ್ರೆ ಮಸಾಜ್ ಅನ್ನೋದು ಹೇಳ್ಬೇಕಂದ್ರೆ ಕೆಳಗಡೆಯಿಂದ ಮೇಲೆವರೆಗೂ ಮಾಡ್ಕೋಬೇಕು. ನಾವು ಮಾಡ್ಕೋಬೋದಿಲ್ಲ, ಇನ್ನೊಬ್ಬರಿಂದ ಮಾಡಿಸ್ಕೋಬೋದಿಲ್ಲ. ಆಯುರ್ವೇದ ಸೆಂಟರ್ ಹೋದ್ರೆ ಅವರೇ ಮಾಡ್ಕೊಡ್ತಾರೆ ಅಲ್ವಾ. ಆಯುರ್ವೇದ ಸೆಂಟರ್ ಅಲ್ಲಿ ಈಗಾಗಲೇ ನಿಮ್ಗೆ ಗೊತ್ತು, ಇರ್ಬೇಕಂದ್ರೆ ಪಂಚಕರ್ಮಗಳಂತ ಮಾಡ್ತಾರೆ ಸ್ನೇಹಿತರೆ. ಆ ಪಂಚಕರ್ಮಗಳಲ್ಲಿ ಇದೊಂದು ಕರ್ಮ ಯಾವುದು, ಇದು ಅಭ್ಯಂಗ ಸ್ನಾನ ಸ್ನೇಹಿತರೆ. ಈ ಅಭ್ಯಂಗ ಸ್ನಾನ ಅದು ತುಂಬಾ ಒಳ್ಳೆಯದು. ಸೊ ಇದರಿಂದ ನಮ್ಮ ದೇಹ ಒಳಗಡೆ ಹೊಳಪು ಬರುತ್ತೆ, ದೇಹದಲ್ಲಿ ಒಳ್ಳೆ ಹೊಳಪು ಬರುತ್ತೆ. ಯಾವುದೇ ಚರ್ಮ ರೋಗಗಳು ಏನಿದ್ರು ಎಲ್ಲಾ ತೆಗೆದುಹಾಕ್ಬೋದು ನಾವು. ಆದ್ರೆ ಸ್ನೇಹಿತರೆ, ಈ ಅಭ್ಯಂಗ ಸ್ನಾನವನ್ನು ಯಾವ ತರ ನಾವು ಅಳವಡಿಸ್ಕೋಬೇಕು, ಅಂದ್ರೆ ಯಾವ ತರ ಮಾಡ್ಕೋಬೇಕು, ಏನೇನು ಯಾವ ಎಣ್ಣೆಗಳು ಯೂಸ್ ಮಾಡ್ಕೋಬೇಕಂತ ಅದನ್ನೆಲ್ಲ ನೋಡ್ಬೇಕು ಸ್ನೇಹಿತರೆ. ಈಗ ಇದು ಕನಿಷ್ಠ ಪಕ್ಷ ದಿನಕ್ಕೊಂದ್ಸಾರಿ, ಇಲ್ಲ ಕನಿಷ್ಠ ಪಕ್ಷ ವಾರಕ್ಕೊಂದ್ಸಾರಿ ಈ ಅಭ್ಯಂಗ ಸ್ನಾನವನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಯಾವುದೇ ವಾತಾವರಣದಲ್ಲಿ ಉಷ್ಣತೆ ಇದೆಯಾ, ತಂಪಿದೆಯಾ ಅದು ನೋಡ್ಕೊಳ್ಳಿ. ಅದ್ರ ಮೇಲೆ ಆಧಾರ ಆಗಿ ಖಂಡಿತವಾಗಿ ನಾವು ಈ ಎಣ್ಣೆ ನಾವು ಬಳಕೆ ಮಾಡ್ಬೇಕಂತ ನಾವು ಅದು ಡಿಸೈಡ್ ಮಾಡ್ಕೋಷ್ಟೇ. ಈಗ ದೇಹದಲ್ಲಿ ಉಷ್ಣ ಇದೆ ಅಂತ ಇಟ್ಕೊಳ್ಳಿ, ವಾತಾವರಣದಲ್ಲಿ ಉಷ್ಣ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಯಾವ ಎಣ್ಣೆ ಒಳ್ಳೆಯದು, ಎಳ್ಳೆಣ್ಣೆ ಒಳ್ಳೆಯದು, ಎಳ್ಳೆಣ್ಣೆ. ಓಕೆ, ಆಮೇಲೆ ಔಡಲಣ್ಣೆ, ಅದೇ ಹರಳೆಣ್ಣೆ ಅಂತ ಹೇಳ್ತೀವಲ್ಲ, ಅದು ತುಂಬಾ ಒಳ್ಳೆ ಸ್ನೇಹಿತರೆ, ಅದು ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಇದೆಲ್ಲ ಅದನ್ನು ಚೆನ್ನಾಗಿ ಕೆಲಸ ಮಾಡತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇಂಥದೆಲ್ಲ ಕೊಬ್ಬರಿ ಎಣ್ಣೆ, ಇಲ್ಲಾಂದ್ರೆ ಎಳ್ಳೆಣ್ಣೆ, ಔಡಲೆಣ್ಣೆ, ಮತ್ತೆ ಹೇಳ್ಬೇಕಂದ್ರೆ ಔಡಲೆಣ್ಣೆ ಅಂದ್ರೆ ಎಳ್ಳೆಣ್ಣೆ. ಸೊ ಇಂಥ ಎಣ್ಣೆಗಳು ನಾವು ಈ ವಾತಾವರಣ ಇರುವಾಗ, ತಂಪು ಅಂದ್ರೆ ಆಚೆ ಕಡೆ ಉಷ್ಣ ಇದೆ, ದೇಹದಲ್ಲಿ ಉಷ್ಣ ಇದೆ, ಅವಾಗ ಬಳಕೆ ಮಾಡ್ಕೊಂಡ್ರೆ ನಿಮಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಂದ್ರೆ ಅದ್ಭುತವಾದ ಫಲಿತ. ಆಮೇಲೆ 4ನೇದು
ಅದೇ ರೀತಿ ತಂಪು ವಾತಾವರಣ ಇಟ್ಕೊಳ್ಳಿ. ತಂಪು ವಾತಾವರಣ ಅಂದ್ರೆ ನಮ್ಮ ದೇಹ ಹೊರಗಡೆ ತಂಪಿದೆ, ಆಚೆಗಡೆ ತಂಪಿದೆ. ಯಾವಾಗಲೂ ನಮ್ಮ ಸಪೋಸ್ ಈಗ ನನಗೆ ಯಾವುದೇ ಶೀತ ಕೆಮ್ಮು ಬಂದಿತ್ತು ಇಟ್ಕೊಳ್ಳಿ, ಒಳಗಡೆ ಪೂರ್ತಿ ಹೊರಗಡೆ ಏನಿರುತ್ತೆ ಮತ್ತೆ ತಂಪಾಗಿರ್ತದಲ್ಲ, ಅವಾಗ ಆ ಟೈಮಲ್ಲಿ ಏನು ಎಣ್ಣೆ ಯೂಸ್ ಮಾಡ್ಕೋಬೇಕಂದ್ರೆ ಬಾದಾಮಿ ಎಣ್ಣೆ ಸ್ನೇಹಿತರೆ. ಬಾದಾಮಿ ಎಣ್ಣೆ, ಕುಸುಬೆ ಎಣ್ಣೆ, ಇದು ಇಲ್ಲ ಅಂದ್ರೆ ಹಸು ತುಪ್ಪ, ಇದು ಬಳಕೆ ಮಾಡಿದ್ರೆ ಖಂಡಿತವಾಗಿ ನಾವೆಲ್ಲ ಅದೇ ದೇಹಕ್ಕೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಅವಾಗ ಅಭ್ಯಂಗ ಸ್ನಾನ, ಒಳ್ಳೆ ಅಭ್ಯಂಗ ಸ್ನಾನ ಮಾಡ್ಕೋಬಹುದು. ಆಮೇಲೆ ಸ್ನೇಹಿತರೆ, ತಂಪು ಉಷ್ಣ ಸಮಾನದಲ್ಲಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಸೊ ಈ ಯಾವುದು ಎಲ್ಲಾ ಕಾಲದಲ್ಲಿ ಒಂದು ಒಳ್ಳೆ ಎಣ್ಣೆಗಳಂದ್ರೆ ಹೇಳ್ಬೇಕಂದ್ರೆ ಸಾಸಿವೆ ಎಣ್ಣೆ ಸ್ನೇಹಿತರೆ. ಸಾಸಿವೆ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಅಂದ್ರೆ ಸೆಸೇಮ್ ಆಯಿಲ್ ಮತ್ತೆ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದು ಸಮಾನ ಪ್ರಮಾಣದಲ್ಲಿ ಹಾಕೊಂಡು ನಾವು ಉಪಯೋಗಿಸ್ಕೋಬಹುದು. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದೇನಂದ್ರೆ ಯಾವುದೇ ಎಣ್ಣೆಯನ್ನು ಬಿಸಿ ಮಾಡೋದು ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಬಾರ್ದು. ಅಂತ ಬಿಸಿ ಮಾಡ್ಕೊಂಡು ನಾವು ಎಣ್ಣೆ ಹಚ್ಕೊಳಕ್ ಹೋದ್ರೆ ತುಂಬಾ ತೊಂದರೆ ಆಗ್ತದೆ ಸ್ನೇಹಿತರೆ. ಏನ್ ಮಾಡ್ಬೇಕಂದ್ರೆ ಯಾವುದೇ ಎಣ್ಣೆ ನೀವು ಬಿಸಿ ಮಾಡ್ಬೇಕಂದ್ರೆ ನೇರವಾಗಿ ಬಿಸಿ ಮಾಡಬಾರ್ದು. ಒಂದು ಚಿಕ್ಕದ ಪಾತ್ರೆ ತಗೊಂಡು ಅದರಲ್ಲಿ ನೀರು ಹೆಚ್ಚು ಮಾಡಿ ನೀರು ಬಯಸಿ ಅದ್ರ ಒಳಗಡೆ ಈ ನಾವು ಹಚ್ಕೊಳ್ಳುವಂತ ಈ ಆಯಿಲ್ ಇದೆಯಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಉಷ್ಣತೆ ಮಾಡ್ಕೊಂಡು ಹಾಗೆ ಹಚ್ಕೋಬೇಕಾದ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 15-20 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಯಾವುದೇ ಎಣ್ಣೆ ತಗೊಂಡಿದ್ರು. ಸೊ ಒಂದು 15 ನಿಮಿಷ ಆಗಿ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ, ಅದು ತುಂಬಾ ಒಳ್ಳೇದು. ಸ್ನಾನಕ್ಕೂ ಅಷ್ಟೇ ಸ್ನೇಹಿತರೆ, ಸಾಬು ಯೂಸ್ ಮಾಡಬಾರ್ದು. ಖಂಡಿತವಾಗಿ ಯಾವುದೇ ಹಸಿರಿಟ್ಟು ಅಂದ್ರೆ ಹೇಳ್ಬೇಕಂದ್ರೆ ಈ ಧಾನ್ಯದ ಹಿಟ್ಟು ಯಾವುದೇ ಇರಲಿ ಅದನ್ನು ಬಳಸ್ಕೊಳ್ಳಿ. ತುಂಬಾ ಆರೋಗ್ಯಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಈ 10 ವರ್ಷಕ್ಕೆ ಒಳಗಿರುವಂತ ಮಕ್ಕಳಿಗೆ ಯಾವಾಗ್ಲೂ ನೋಡ್ಕೊಳ್ಳಿ, ಬಾದಾಮಿ ಎಣ್ಣೆ ತುಂಬಾ ಒಳ್ಳೆ ಸ್ನೇಹಿತರೆ. ಬಾದಾಮಿ ಎಣ್ಣೆ ಇದೆಯಲ್ಲ, ಬಾದಾಮಿ ಎಣ್ಣೆ ನಮ್ಗೆ ಅಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆದೆ. ಇಲ್ಲಾಂದ್ರೆ ದೇಶಿ ಹಸು ತುಪ್ಪ ಇದೆಯಲ್ಲ, ಅದನ್ನು ಹಚ್ಬೋದು. ಯಾರಿಗೆ 10 ವರ್ಷ ಕೆಲವರಿರುವಂತ ಮಕ್ಕಳಿಗೆ ಸ್ನೇಹಿತರೆ. ಈ ತರ ಮಾಡ್ಕೊಂಡ್ರೆ ಸೊ ಇದು ತುಂಬಾ ಅತ್ಯುತ್ತಮ ಫಲಿತಾಂಶ ಕೊಡಿಸುತ್ತೆ. ಇನ್ನೊಂದು, ಎಲ್ಲಾ ಕಾಲದಲ್ಲಿ ಎಲ್ಲಾರ್ಗು ಉತ್ತಮವಾದ ಎಣ್ಣೆ ಯಾವ್ದಪ್ಪ ಅಂದ್ರೆ ಬಾದಾಮಿ ತೈಲ ಅಂತ ಇರುತ್ತೆ ಸ್ನೇಹಿತರೆ. ಇದು ದಯವಿಟ್ಟು ಗಮನಿಸಿಕೊಂಡು ಇದು ನೀವು ಬಳಸ್ಕೊಳ್ಳಿ, ಅದು ತುಂಬಾ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನೋಡ್ಕೊಳ್ಳಿ, ಮಸಾಜ್ ಮಾಡುವಾಗ ಸ್ನೇಹಿತರೆ ತಲೆಗೂ ಮಸಾಜ್ ಮಾಡೋದು ಒಳ್ಳೇದು. ಅಂದ್ರೆ ಈ ತಲೆನ ಬಿಡಬಾರ್ದು, ತಲೆನೂ ಮಸಾಜ್ ಮಾಡ್ಬೇಕಾಗತ್ತೆ. ಖಂಡಿತವಾಗಿ ಮಸಾಜ್ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಕಾಲಿಂದ ಕೆಳಗೆ ಪಾದದಿಂದ ಶುರು ಮಾಡಿ ಮಸಾಜ್, ಆಮೇಲೆ ತುದಿಯಾಗಿ ನಮ್ಮ ತಲೆ ಹತ್ರ ಕ್ಲೋಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಮಸಾಜ್ ನೇರವಾಗಿ ತಲೆಯಿಂದ ಶುರು ಮಾಡಬಾರ್ದು, ಯಾವಾಗಲೂ ಕಾಲಿನಿಂದ ಪಾದಗಳಿಂದ ಶುರು ಮಾಡಿಕೊಂಡು ಹಾಗೆ ಮೇಲೆ ಬರ್ತಾ ಆಮೇಲೆ ಕೊನೆಯದಾಗಿ ನಮ್ಮ ತಲೆನೂ ಮಸಾಜ್ ಮಾಡಿಕೊಂಡು ಹಾಗೆ ಬೆಳಬೇಕಾಗುತ್ತೆ ಸ್ನೇಹಿತರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಯಾವುದೇ ಮಸಾಜ್ ಆದ್ಮೇಲೆ ವಾತಾವರಣದಲ್ಲಿ ತುಂಬಾ ತಂಪಾಗಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂದ್ರೆ ಹಸಿ ಶುಂಠಿ ಒಂದು ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ಬೇಕು ಸ್ನೇಹಿತರೆ. ಅದೇ ನಿಮಗೆ ಬಿಸಿ ವಾತಾವರಣ ಆಚೆ ತುಂಬಾ ಬಿಸಿಲಿದೆ ಅಂತ ಇಟ್ಕೊಳ್ಳಿ, ಅವಾಗ ನೀವು ಇಂಥ ಅಭ್ಯಂಗ ಸ್ನಾನ ಮಾಡಿದ ಮೇಲೆ ಅವಾಗ ಏನ್ ಮಾಡ್ಬೇಕು, ಒಂದು ಕಸಕಸಿ ಪಾಯಸ ಅಂತ ಹೇಳ್ತೀವಲ್ಲ, ಗಸಗಸ ಪಾಯಸ, ಆ ಪಾಯಸನ ಸೇವಿದ್ರೆ ತುಂಬಾ ಒಳ್ಳೆಯದ ಸ್ನೇಹಿತರೆ. ಆಮೇಲೆ ಮಸಾಜ್ ನಂತರ ವಿಶ್ರಾಂತಿ ಕಡ್ಡಾಯ. ವಿಶ್ರಾಂತಿ ಅಂದ್ರೆ ಪೂರ್ತಿ ಮಲಗಿ ನಿದ್ದೆ ಮಾಡೋದಲ್ಲ ಸ್ನೇಹಿತರೆ. ಹಾಗೆ ಮಂಚದ ಮೇಲೆ ಸ್ವಲ್ಪ ವಿಶ್ರಾಂತಿ ಕೊಡಿ ಯಾವಾಗ ಈ ಮಸಾಜ್ ಅನಂತರ. ತದನಂತರ ಇಮಿಡಿಯೇಟ್ ನಾವು ಯಾವುದೇ ಕೆಲಸ ಮಾಡಕ್ ಹೋಗ್ಬಿಡಿ, ಇನ್ನು ಎಲ್ಲೇ ನಡ್ಕೊಂಡು ಹೋಗೋದೆಲ್ಲ ಮಾಡಕ್ ಹೋಗ್ಬಿಡಿ. ಓಕೆ, ಸ್ವಲ್ಪ ವಿಶ್ರಾಂತಿ ಕೊಡಿ ಸಾಕು. ಈ ತರ ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ, ಈ ಮಸಾಜ್ ಇಂದ ರಕ್ತ ಪರಿಚಲನೆ ತುಂಬಾ ಸಹಾಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ದೇಹ ಹೊಳಪು ಹೆಚ್ಚಾಗುತ್ತೆ. ಖಂಡಿತವಾಗಿ ಈ ಕೆಲಸ ಮಾಡಲು ಹೆಚ್ಚಿನ ಶಕ್ತಿ ನಮ್ಮ ಹೊರಗಡೆ ಉತ್ಪನ್ನ ಆಗುತ್ತೆ. ಕೆಲಸ ಮಾಡಕ್ಕೆ ಇನ್ನೇನು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಶಕ್ತಿ ಬೇಕಲ್ಲ, ಅದಕ್ಕೆಲ್ಲಾನು ಈ ಮಸಾಜು ಇಲ್ಲ ಅಭ್ಯಂಗ ಸ್ನಾನ ತುಂಬಾ ಶಕ್ತಿವಂತವಾಗಿ ತಯಾರು ಮಾಡ್ತದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು, ಎಲ್ಲಾ ಸಮಯದಲ್ಲಿ ಸ್ನಾನವನ್ನು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಏನೇ ಒಂದು ಬಿಸಿ ನೀರು ಸ್ನಾನ ಮಾಡಿದಂತೆ ಇಟ್ಕೊಳ್ಳಿ, ನೀವು ಕಾಲಿಂದ ಶುರು ಮಾಡಿ, ಬಿಸಿಯಿಂದ ಶುರು ಮಾಡಿ. ಅದೇ ತನ್ನದಾಗಿರುವಂತ ನೀರಿಂದ ನೀವು ಸ್ನಾನ ಮಾಡೋಕೆ ಹೋದ್ರೆ ಅಂದ್ರೆ ನಮ್ಮ ತಲಭಾಗದಿಂದ ಶುರು ಮಾಡ್ಕೋಬಹುದು ಸ್ನೇಹಿತರೆ, ಅದೇನು ತೊಂದರೆ ಇಲ್ಲ. ತಲಭಾಗದಿಂದ ಶುರು ಮಾಡ್ಕೊಳ್ಳಿ, ಅದು ಒಳ್ಳೆಯದೇ. ಓಕೆ, ಈ ತರ ಮಾಡ್ಕೊಂಡು ಖಂಡಿತವಾಗಿ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ಹೇಳ್ಬೇಕಾಗಿರುವಂತ ಈ ಅಂಶದಲ್ಲಿ ಏನಂದ್ರೆ, ಈ ಇವತ್ತಿನ ಕಾರ್ಯಕ್ರಮದ ಕೊನೆಯದಾಗಿ ಅಂದ್ರೆ ಒಂದೇ ಒಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಅಂದ್ರೆ, 2 ಪಾದಗಳು ನೈಟ್ ಮಲ್ಕೊಳಕ್ ಮುಂಚೆ ಒಂದು 2 ನಿಮಿಷ ಕಾಲ ಇದೊಂದು ಪಾದನ ಇಟ್ಕೊಳ್ಳಿ. ಒಂದು ಪಾದ ಮೇಲೆ ಇನ್ನೊಂದು ಪಾದ ಚೆನ್ನಾಗಿ ಉಜ್ಬೇಕಾಗತ್ತೆ ಸ್ನೇಹಿತರೆ. ಒಂದೊಂದು ಸಾರಿ ಒಂದು ಪಾದಕ್ಕೆ 2 ನಿಮಿಷ ಕೊಡಿ, ಇನ್ನೊಂದು ಪಾದಕ್ಕೆ 2 ನಿಮಿಷ ಕೊಡಿ. ಈಗ ಮಾಡ್ಕೊಂಡ್ರೆ ಎಲ್ಲಾ ಶಕ್ತಿ ಕೇಂದ್ರಗಳು ಪಾದ ಒಳಗಡೆ ಪಾದ ಮೇಲೆ ಇರುತ್ತೆ ಶಕ್ತಿ ಕೇಂದ್ರಗಳು ಹೇಳ್ಬೇಕಂದ್ರೆ ಉತ್ತೇಜಿತ ಆಗತ್ತೆ. ಉತ್ತೇಜಿತ ಆಗಿ ಅದನ್ನು ಸಕ್ರಿಯಗೊಳಿಸ್ಕೊಂಡಿದ್ರೆ ಶಕ್ತಿ ಉತ್ತೇಜಿತ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಬೇಗವಂತವಾಗಿ ಎಷ್ಟೋ ರೋಗಗಳು ಬೇಗವಂತವಾಗಿ ಹೊಟ್ಟೋಗ್ತದೆ ಸ್ನೇಹಿತರೆ. ಅದಕ್ಕೂ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಈ ತರ ಮಾಡ್ಕೊಂತ ಹೋದ್ರೆ ಪ್ರತಿ ದಿವಸ ಮಾಡಿ. ಓಕೆ,
ಸೊ ಸ್ನೇಹಿತರೆ, ಸೊ ಇಂದಿನ ಅಂಶಗಳು ಎಲ್ಲ ಇಷ್ಟು ತಂತ್ರಗಳು ಹೇಳ್ಕೊಂಡು, ಇಷ್ಟು ಟೆಕ್ನಿಕ್ಸು ತಂತ್ರಗಳು ನಾವು ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಇವಾಗ ಮುಕ್ತಾಯ ಮಾಡ್ತಾ ಇದ್ವಿ. ಯಾವುದೇ ಪ್ರಶ್ನೆಗಳಿದ್ರೆ ನೀವು ಅನ್ಮ್ಯೂಟ್ ಮಾಡು, ಸ್ವಲ್ಪ ಮಾತಾಡಿ. ಸೊ ಬೇಗ ಈ ಸೆಷನ್ ಕ್ಲೋಸ್ ಮಾಡೋಣ ಅಷ್ಟೇ. ರೈಟ್. ರೈಟ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ನಮಸ್ತೆ ಸರ್. ಸರ್, ಇವಾಗ ಸಿರಿಧಾನ್ಯದ ಐಟಮ್ ಬಳಸಿದ್ರೆ ನಾರಿನಾಂಶ ಹೆಚ್ಚಿಗೆ ಇರುತ್ತೆ, ತುಂಬಾ ಒಳ್ಳೇದು ಅಂತ ಹೇಳಿದಿರಲ್ವಾ ಸರ್? ಆದ್ರೆ ಬಹಳಷ್ಟು ಜನ ಅದನ್ನ ಉಪಯೋಗಿಸಕ್ ಕಷ್ಟ ಆಗುತ್ತೆ, ಯಾಕೆಂದ್ರೆ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ಹೀಗಿರುವಾಗ ಆಲ್ಟರ್ನೇಟಿವ್ ಏನ್ ಮಾಡ್ಬೋದು ಸರ್? ಆಲ್ಟರ್ನೇಟಿವ್ ಜೋವಾರು, ಸಜ್ಜೆ, ಇಲ್ಲಾಂದ್ರೆ ರಾಗಿ ಮುದ್ದೆ, ಇಲ್ಲಾಂದ್ರೆ ನಾರ್ತ್ ಕರ್ನಾಟಕ ಆದ್ರೆ ನೀವು ಜವಾ ಗೋಧಿ ಅಷ್ಟು ಬಳಸ್ಕೊಳ್ಳಿ ಸಾಕು. ಸರ್, ಇನ್ನೊಂದು ಬಂದು ಸರ್, ಈಗ ಹಬ್ಬೆಂಗ ಸ್ನಾನ ಆದ ನಂತರ ಹಿಟ್ಟುಗಳನ್ನ ಬಳಸ್ಬೇಕು ಅಂತ ಹೇಳಿದ್ರಿ, ಅಥವಾ ತಲೆಗಾಗ್ಬೋದು. ಅದನ್ನೆಲ್ಲ ಜಿಡ್ಡು ಅನ್ನೋದು ಅಂಶ ಇದ್ದೆ ಅದು ಹೋಗೋದಿಲ್ಲ ಸರ್. ಶಾಂಪೂಗಳ ಅಗತ್ಯ ಇದ್ದೇ ಇರುತ್ತಲ್ವಾ? ಈ ವಿಚಾರವಾಗಿ ಜಿಡ್ಡು ಹೋಗ್ಬೇಕಂತ ಹೇಳಿಲ್ಲಮ್ಮ, ನಿಧಾನವಾಗಿ ಹೋಗಿಲ್ಲ, ಪರವಾಗಿಲ್ಲ. ಅದೇ ನಿಧಾನವಾಗಿ ಹೋಗುತ್ತೆ ಅಷ್ಟೇ. ಒಂದೇ ಸರಿ ತೊಲಗಿಸ್ಬೇಕಂತ ಅನ್ಕೋತೀವಿ, ಅದೇನ್ ಬೇಕಾಗಿಲ್ಲ. ಜಿಡ್ಡು ಅನ್ನೋದು ನಿಧಾನವಾಗಿ ಹೋಗ್ಲಿ, ಏನ್ ತೊಂದರೆ ಇಲ್ಲ. ಆದ್ರೆ ಅದಕ್ಕೋಸ್ಕರ ನೀವು ಸೋಪ್ ಯೂಸ್ ಮಾಡೋದು ಒಳ್ಳೇದಲ್ಲ. ಸರಿ ಸರ್. ಈಗ ತಲೆ ಕೂದಲಿಗೆ ಸಂಬಂಧಪಟ್ಟಂಗೆ ಅದು ವಿಚಾರ ಮುಂದಕ್ಕೆ ಬರುತ್ತೆ ಸರ್. ಇವಾಗಲೇ ಕ್ವಶನ್ ಕೇಳ್ಬೋದು ಸರ್? ಹೇಳಿ ಪರವಾಗಿಲ್ಲ. ಈಗ ಎಲ್ಲಾ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಈಗ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ತಲೆ ಕೂದಲು ಸೌಂದರ್ಯ ಬಹಳ ಮುಖ್ಯ ಆಗಿರುತ್ತೆ. ಈಗ ತಲೆ ಶಾಂಪೂ ಆಗ್ಬೋದು, ಎಣ್ಣೆ ಆಗ್ಬೋದು, ತಲೆ ಆರೈಕೆ ಟೋಟಲ್ ಆಗಿ ಇದ್ರ ಬಗ್ಗೆ ಸ್ವಲ್ಪ ಸರ್. ಕೂದಲು ಉದುರೋದು ಸಾಮಾನ್ಯ ಆಗಿರುತ್ತೆ. ಈಗಾಗಲೇ ಅದ್ರ ಮೇಲೆ ಪೂರ್ತಿ ಕೂಲಂಕುಷವಾಗಿ ಮಾಡಿದ್ವಿ ವಿಡಿಯೋಗಳು, ಅರ್ಥ ಆಯ್ತಾ? ಇಂದಿನ ಸೆಷನ್ ಇಂದಿನ ಸೆಷನ್ ಹೋಗಿ ಒಂದ್ಸರಿ ಓಪನ್ ಮಾಡಿ ನೋಡಿ, ಗೊತ್ತಾಗತ್ತೆ. ಕೂದಲು ಬೆಳವಣಿಗೆಗೆ, ಕೂದಲು ಉದುರಬಾರ್ದು, ಚೆನ್ನಾಗಿಟ್ಕೋಬೇಕು ಅಂತದ್ದು ನಾವು ಕೂಲಂಕುಷವಾಗಿ ಮಾತಾಡಿದ್ವಿ. ಏನ್ ಆಹಾರ ತಿನ್ಬೇಕು, ಏನು ಮನೆ ಮದ್ದು ತಗೋಬೇಕು, ಎಲ್ಲದನ್ನು ಲಾಸ್ಟ್ ಇಂದಿನ ಸೆಷನ್ 21 days ಅಲ್ಲಿ ಇರ್ಬೋದು ನೋಡಿ. 365 ಇಲ್ಲ, 21 days ಹೇಳ್ಬೇಕಂದ್ರೆ ಒಂದು 8ನೇ ಬ್ಯಾಚ್ 9 ಬ್ಯಾಚ್ ಇರ್ಬೋದು. ರೈಟ್. ಮಾತಾಡಿ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ, ಹೇಳಿ ಮಾಸ್ಟರ್. ಇವತ್ತು ಮಾಡಿದ್ದೆ ಎಲ್ಲ ಸೆಷನ್ ಇದು ಸಮಗ್ರ ಜೀವನ ಶೈಲಿ ಹೇಳಿದ್ದೆ, ಎಲ್ಲಾ ವಿಚಾರ ಕವರ್ ಮಾಡಿದ್ ತುಂಬಾ ಚೆನ್ನಾಗಿತ್ತು. ನನ್ಗಿರೋ ಡೌಟ್ ಏನಪ್ಪಾ ಅಂತಂದ್ರೆ, ಇವಾಗ ನಾವು ಕೈಯಲ್ಲಿ ಯಾವುದೇ ಅಕ್ಯುಪ್ರೆಷರ್ ಪಾಯಿಂಟ್ಸ್ ನ ನಾವು ಪ್ರೆಸ್ ಮಾಡಿದಾಗ ಲಿಂಫೋಗ್ಲ್ಯಾಂಡ್ ಪಾಯಿಂಟ್ಸ್ ನ ನಾವು ಪ್ರೆಸ್ ಮಾಡ್ತೀವಿ. ಅದೇ ತರ ನಾವು ಕಾಲಲ್ಲಿ ಏನಾದ್ರೂ ಅಕ್ಯುಪ್ರೆಷರ್ ಪಾಯಿಂಟ್ಸ್ ನ ಪ್ರೆಸ್ ಮಾಡಿದಾಗ ಅದ್ರಲ್ಲೂ ಯಾವ್ದಾದ್ರು ಲಿಂಫೋಗ್ಲ್ಯಾಂಡ್ ಪಾಯಿಂಟ್ಸ್ ಅಂತ ಫೈನಲ್ ಆಗಿ ಏನಾದ್ರು ಮಾಡ್ಬೇಕಾ? ಇದೆ. ಇವತ್ತು ನಾನು ಕಳ್ಸಿದ್ದೆ ನೋಡಿ, ಅಲ್ಲಿದೆ ನೋಡಿ ಲಿಂಫೋಗ್ಲ್ಯಾಂಡ್ ಪಾಯಿಂಟ್. ಅದೇ ಸರ್, ಅದೇ ಮೀನಖಂಡದ ಹತ್ರ ಇದೆಯಲ್ಲ ಅದ ಸರ್? ಹೌದು. ಓಕೆ ಸರ್. ಎಸ್. ಅದೊಂದು ಡೌಟ್ ಇತ್ತು ಸರ್. ಅದು ಪ್ರೆಸ್ ಮಾಡ್ಕೋಬೇಕು. ಓಕೆ ಸರ್. ಸರ್, ಮತ್ತೆ ನನ್ಗೆ ಒಂದ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನನ್ ಮಗನ್ಗೆ ಮೂಗಲ್ಲಿ ಶೀತದ ಗೆಡ್ಡೆ ಅಂತ ಆಗ್ಬಿಟ್ಟಿದೆ ಸರ್. ಅದ್ರಿಂದ ಉಸಿರಾಡಕ್ಕೆ ಸ್ವಲ್ಪ ಕಷ್ಟ ಪಡ್ತಾನೆ ಸರ್. ಅದಕ್ಕೆ ಏನಾದ್ರು ಅದು ಹೆಚ್ಚಾಗಾದ್ರೆ ಸ್ವಲ್ಪ ಅದು ಆಪರೇಷನ್ ಅಂತಾರೆ. ಹೆಚ್ಚಿಲ್ಲ, ಸ್ವಲ್ಪ ಕಡಿಮೆ ಇದ್ರೆ ನಮ್ಮ ಜೀವನ ಶೈಲಿಯಲ್ಲೇ ಸರಿ ಆಗ್ತದೆ ಅದು. ಅಂದ್ರೆ ಒಳ್ಳೆ ನೀರಾಂಶ ನೋಡ್ಕೊರಿ. ನೀರು ಕರೆಕ್ಟ್ ಆಗಿ, ಅಂದ್ರೆ ನೀವು ಕುಡಿಯುವಂತ ನೀರು ಆಲ್ಕಲೈನ್ ವಾಟರ್ ಇರ್ಬೇಕು. ಇಲ್ಲ ಅಂದ್ರೂ ಆಲ್ಕಲೈನ್ ಮಾಡ್ಕೊಂಡೇ ಕುಡಿಬೇಕು. ಅಂದ್ರೆ ನಮ್ಗೇನು ಪದ್ಧತಿಗಳು, ಸಹಜ ಪದ್ಧತಿ ಇದೆ. ಈಗ ಅಗ್ನಿಹೋತ್ರ ಬೂದಿ ಸಿಕ್ಕಿದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಬೂದಿ ಹಾಕೊಳ್ಳಿ. ಅವಾಗೂ ಅದು ನೀರೆಲ್ಲ ಏನಾಗತ್ತೆ, ಅದು ಕ್ಷಾರಯುತ ನೀರಾಗತ್ತೆ, ಆಲ್ಕಲೈನ್ ವಾಟರ್ ಆಗತ್ತೆ. ಅಂತ ನೀರು ಕುಡಿಬೇಕಾಗತ್ತೆ. ಓಕೆ ಸರ್. ಅವ್ರಿಗೆ ಏನಂದ್ರೆ, ನೀವು ಯಾವ್ದೋ ಮದ್ದುಗಳು ಕೊಟ್ರೆ ಬೇಗವಂತವಾಗಿ ಗುಣ ಆಗತ್ತೆ ಅಂತ ನಾವು ಅನ್ಕೊಂತೀವಿ. ಓಕೆ, ಆತರ ಆಗಲ್ಲ. ಈ ಮೂಗಿ ಸಂಬಂಧಿತ ಏನೇನು ಪರಿಹಾರಗಳಿದೆಯೋ ಈಗಾಗಲೇ ನಾವು ಇಲ್ಲಿ, ಅಂದ್ರೆ ನಮ್ಮ ಈ ಎರಡು ಕೈಯಲ್ಲಿರುವಂತ ಮೂಗಿಗೆ ಸಂಬಂಧಿತ, ನೋಸ್ ಸಂಬಂಧಿತ ಈಗಾಗಲೇ ಹೇಳಿದ್ವಲ್ಲ, ಮೊನ್ನೆ ಹೇಳಿದ್ವಲ್ಲ, ಈ ನೋಸ್ ಸಂಬಂಧಿತ ಪಾಯಿಂಟ್ಸ್ ಅವನು ಸಕ್ಕರೆ ಹೊಚ್ಕೊಳ್ಳಿ ಒಂದು. ಆ ಜೊತೆಗೆ ಈ ಪೃಥ್ವಿ ಮುದ್ರಾ ಇದೆಲ್ಲ, ಪೃಥ್ವಿ ಮುದ್ರಾ ಅದನ್ನು ಒಳ್ಳೇದೇ. ಪೃಥ್ವಿ ಮುದ್ರಾ ಅದರಿಂದ ಸ್ವಲ್ಪ ಒಳ್ಳೇದಾಗತ್ತೆ.
ಅದು ಬಿಟ್ಟಿದ್ರೆ ಮನೆ ಮದ್ದುಗಳಂದ್ರೆ ಈಗ ಮನೆ ಮದ್ದುಗಳಲ್ಲಿ ಈ ಮೂಗು ಸಂಬಂಧಿತ ಏನಾಗುತ್ತಂದ್ರೆ ನಮ್ಮ ದೇಶ ತುಪ್ಪ ಇದೆಲ್ಲ ಅದು ನೀಟಾಗಿ ಸ್ವಲ್ಪ ಅಂದ್ರೆ ದ್ರವ ತರ ಮಾಡ್ಕೊಂಡು ಲಿಕ್ವಿಡ್ ಮಾಡ್ಕೊಂಡು ಈ ಎರಡು ಮೂಗಲ್ಲಿ ಸ್ವಲ್ಪ ಹಾಕ್ತಾ ಇದ್ರೆ ಅದು ನಿಧಾನವಾಗಿ ಗುಣ ಆಗ್ತಾ ಬರ್ತದೆ. ಓಕೆ. ಅದೇ ಸರ್, ಅದು ಸಜೆಸ್ಟ್ ಮಾಡಿದ್ರು ಅದನ್ನ. ಹ್ಮ್. ಈ ದೇಸಿ ಹಸು ತುಪ್ಪದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದು ದ್ರವ ರೂಪದಲ್ಲಿ ಮಾಡಿ ಅದನ್ನ ಒಂದೊಂದ್ ತೊಟ್ಟು ಹಾಕಿ ಎಂತ ಇದಿದ್ರು ದುರ್ಮಾಂಸ ಆ ತರದ್ ಏನೇ ಇದ್ರು ಆಪರೇಷನ್ ಮಾಡ್ಸೋ ಲೆವೆಲ್ ಅಲ್ಲಿ ಇದ್ರು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಮಕ್ಳಾಗಿರೋದ್ರಿಂದ ಪ್ರಯೋಗ ಮಾಡೋದು ಸ್ವಲ್ಪ ಕಷ್ಟ ಅಂತ ಕೇಳ್ದೆ ಸರ್ ಏನಿಲ್ಲ, ನಾನು. ಹಂಗೇನಿಲ್ಲ ಏನಿಲ್ಲ, ಅದೆಲ್ಲ ನಮ್ಮ ಹಳೆ ಪದ್ಧತಿಗಳಲ್ಲಿ ಯಾವ್ದು ನೀವು ಪ್ರಯೋಗ ಮಾಡೋದೇನಿಲ್ಲ. ಹೊಸ ಪದ್ಧತಿ ಪ್ರಯೋಗ ಮಾಡಿಲ್ಲ ಅಂದ್ರೆ ಚೆನ್ನಾಗಿರ್ತದೆ ಅಷ್ಟಕ್ಕಿಂತ. ಹೊಸ ಅದೇ ಸರ್ ಪದ್ಧತಿಗಳಂದ್ರೆ ಆಪರೇಷನ್ ಅಂತ ನಮ್ಗೆ ಹೇಳಿದ್ರು. ನಮ್ಗೆ ಹೊಸ ಪದ್ಧತಿಯಲ್ಲಿ ಏನು ನಮ್ಮ ಈ ನಮ್ಮ ಜೀನ್ಸ್ ಅಲ್ಲಿ ಕ್ರೋಮೋಜೋಮ್ಸ್ ಡಿ ಎನ್ ಎ ಒಳಗಡೆ ಈಗಾಗಲೇ ಇದೆ. ಈ ಹೌದು ಕಿವಿಯಲ್ಲಿ ಹಾಕೊಳೋದು, ಮೂಗೆಲ್ಲ ಹಾಕೊಳೋದು, ಕಣ್ಣಲ್ಲಿ ಹಾಕೊಳೋದು ಎಲ್ಲ ನಮ್ಗೆ ಗೊತ್ತಿರೋ ವಿಷಯ ಅದು. ಹೌದು ಆದ್ರೆ ಸರ್. ನಾವು ಭಯಪಡ್ತೀವಿ ಅಷ್ಟೇ. ಆದ್ರೆ ಈ ಹೊಸದಿದೆ ನೋಡಿ, ಒಂದು ಗೋಲಿ ಹಾಕೊಂಡು ಯಾವುದೇ ಒಂದು ಈ ಟ್ಯಾಬ್ಲೆಟ್ ಅಂದ್ರೆ ಅಲೋಪತಿ ಟ್ಯಾಬ್ಲೆಟ್ ಹಾಕೊಂಡು ಅದು ಎಲ್ಲಿ ತಯಾರಾಗಿದೆ, ಏನ್ ತಯಾರು ಮಾಡಿದ್ದಾರೆ, ಯಾರ ಮೇಲೆ ಪ್ರಯೋಗ ಏನೇನೋ ಗೊತ್ತಿದೆಯಾ ಅದ್ರ ಬಗ್ಗೆ? ಹೌದು ಸರ್, ಸ್ಪ್ರೇ ಅದು ಮಾಡೋದಾಗಿರ್ಬೋದು. ಅದು ಮಾತ್ರ ಅಷ್ಟು ಈಸಿಯಾಗಿ ಪ್ರಯತ್ನ ಮಾಡ್ತೀರಾ? ಇಲ್ಲ ಸರ್, ನನ್ಗೆ ಅಲೋಪತಿಗೆ ಹೋಗಕ್ ಇಷ್ಟ ಇಲ್ಲ ಸರ್, ನಾನು ಆಯುರ್ವೇದಿಕ್ ಅಲ್ಲೇ ಅಲ್ಲ ಟ್ರೈ ಅಂದ್ರೆ ಮಾಡ್ಬೇಕು ಬೇರೆ ಜನ ಅನ್ನೋದು ಹೇಳ್ತದೆ ನಾನು ಬೇರೆ ಜನ ಕೇಳಿದ್ದು. ಹ್ಮ್ ಬೇರೆ ಜನ ಅದು ಮಾತ್ರ ಅಷ್ಟು ಫಾಸ್ಟ್ ಆಗಿ ತಗೋದು. ಏನ್ ನಂಬಿಕೆ, ಅಷ್ಟು ನಂಬಿಕೆ ನಿಮ್ಗೆ ಅದ್ರ ಮೇಲೆ? ಸರ್ ಅದು ನಮ್ಗಿಲ್ಲ ಸರ್, ನಾವು ಇಲ್ಲ. ಅದ್ರಿಂದ ಒಳ್ಳೇದಾಗುತ್ತೆ ಅಂತ ನಾವ್ ಇಮಿಡಿಯೇಟ್ ತಗೋತೀವಿ. ಅದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಇರ್ತದೆ ಅದಾದ್ಮೇಲೆ ಸ್ವಲ್ಪ ದಿನದಿಂದ. ಅದನ್ನ ನನ್ ಮೇಲೆ ನಾನು ಪ್ರಯೋಗ ಮಾಡಿ ತುಂಬಾ ಸತಿ ನಾನು ಸಫರ್ ಮಾಡಿದೀನಿ ಸರ್. ಆದ್ರಿಂದ ನಾನು ಆದಷ್ಟು ನಾನು ಈ ಫೌಂಡೇಶನ್ದು ಕಾರ್ಯಕ್ರಮ ಅಟೆಂಡ್ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡ್ದಾಗಿಂದ ತುಂಬಾನೇ ನಂದು ಲೈಫ್ ಅಲ್ಲಿ ತುಂಬಾನೇ ಬದಲಾವಣೆ ಮಾಡ್ಕೊಂಡಿದೀನಿ ಸರ್. ತಾಮ್ರದ ಪಾತ್ರೆ ಬಳಸೋದಾಗಿರ್ಬೋದು, ಮಡಕೆ ತಂದಿರ್ಬೋದು, ಆಮೇಲೆ ಸಿರಿಧಾನ್ಯದಲ್ಲಿ ಗಂಜಿ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಅಭ್ಯಂಗ ಸ್ನಾನ, ಪ್ರತಿಯೊಂದು ಸಣ್ಣ ಸಣ್ಣ ಸೂಕ್ಷ್ಮ ಅಂತ ಅನ್ಸಿದ್ರು ಕೆಲವೊಂದು ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀನಿ ಸರ್. ಅದರಿಂದ ನಂಗೆ ಗುಡ್ ರಿಸಲ್ಟ್ ಬಂದಿದೆ. ಅಭ್ಯಂಗ ಸ್ನಾನ ಮಾಡೋದ್ರಿಂದ ನನಗೆ ಕೈಕಾಲೆಲ್ಲ ಸೆಳೆತ ಇರ್ತಾ ಇತ್ತು ಸರ್. ಮತ್ತೆ ನನ್ಗೆ ಸ್ಟ್ರೈನ್ ಆದ ತರ ಫೀಲ್ ಆಗ್ತಾ ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿದೆ. ಮತ್ತೆ ನನ್ಗೆ ಕೈಕಾಲೆಲ್ಲ ಒಡಿಯೋ ತರ ಫೀಲ್ ಆಗ್ತಾ ಇತ್ತು. ಇವಾಗ ಕೈಕಾಲೆಲ್ಲ ಶೈನಿಂಗ್ ಇರುತ್ತೆ. ಆಮೇಲಿಂದ ಮಡಕೆ ನೀರು ಕುಡಿಯೋದ್ರಿಂದ ನನ್ಗೆ ಯಾವ್ದೇ ತರದಾದಂತ ಅಸಿಡಿಟಿ ತರದ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಏನಿಲ್ಲ ನನ್ಗೆ, ಯಾವಾಗ್ಲೂ ಕೂಲ್ ಆಗಿರುತ್ತೆ. ಆಮೇಲಿಂದ ತಾಮ್ರ ಮತ್ತೆ ಮಡಕೆ ಎರಡನ್ನೂ ಬಳಸ್ತೇನೆ ಸರ್ ನಾನು ನೀರ್ ಕುಡಿಯೋದಿಕ್ಕೆ. ಮತ್ತೆ ಪಿರಮಿಡ್ ಯೂಸ್ ಮಾಡ್ತಾ ಇದ್ದೀನಿ. ಪಿರಮಿಡ್ ಯೂಸ್ ಮಾಡ್ತಾ ಇರೋದ್ರಿಂದ ನನ್ಗೆ ತುಂಬಾ ಪಾಸಿಟಿವಿಟಿ, ತುಂಬಾ ಗುಡ್ ರಿಸಲ್ಟ್ ಬಂದಿದೆ ಸರ್. ನಂಗೆ ತುಂಬಾನೇ ಕೊಟ್ಟಿದೆ ಸರ್ ಮಾತಾರ್ ಫೌಂಡೇಶನ್ ಅವರು. ಈ ಕಾರ್ಯಕ್ರಮ ಅಟೆಂಡ್ ಮಾಡೋದ್ರಿಂದ ತುಂಬಾನೇ ಚೇಂಜಸ್ ಆಗಿದೆ ಸರ್. ನಿಮ್ಗೆ ಮತ್ತೆ ಮಾತಾರ್ ಫೌಂಡೇಶನ್, ಪತ್ರಿಜಿ ಸರ್ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಉಮಾ ಮೇಡಮ್ ಮಾತಾಡಿ. ನಿಮ್ದು ವಾಯ್ಸ್ ಬರ್ತಾ ಇಲ್ಲಮ್ಮ. ವಾಯ್ಸ್ ಬರ್ತಾ ಇಲ್ಲ, ಬರ್ತಾ ಇದೆ ನೋಡಿ. ರೈಟ್. ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ಬೇಕಂದ್ರೆ ಮಾತಾಡಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ, ಕ್ಲೋಸ್ ಮಾಡೋಣ ಸೆಷನ್. ಹೇಳಿ ಮೇಡಮ್, ನಿಮ್ದು ವಾಯ್ಸ್ ಬಂದಿಲ್ಲ, ಮತ್ತೆ ಪ್ರಯತ್ನ ಮಾಡ್ತೀರಾ ಮಾಡಿ. ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ನಮಸ್ಕಾರ. ಕೆಲವು ಮನೆಯಲ್ಲಿ ಘಟನೆಗಳಾದ ಕಾರಣ ನನಗೆ ಕ್ಲಾಸಿಗೆ ಅಟೆಂಡ್ ಆಗ್ಲಿಲ್ಲ. ಬೇರೆ ಊರಿಗೆ ಹೋಗಿದ್ದೆ ನಾನು. ನಿನ್ನೆ ಬಂದೆ. ಇವತ್ತಿಂದ ಸ್ವಲ್ಪ ಜಾನ್ ಆಗಂತು ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು. ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ. ಹೀಗಾಗಿ ನನಗೆ ಅಟೆಂಡ್ ಆಗ್ಲಿಕ್ಕೆ ಇಲ್ಲ. ಧನ್ಯವಾದ ಗುರುಗಳೇ. ಇವತ್ತು ಬರೀ ತಾವು PH ಮತ್ತು TDS ಹೇಳೋ ಕಾಲಕ್ಕೆ ನಾನು ಅವಾಗ ಬಂದೆ, ಅದನ್ನು ಕೇಳ್ಕೊಂಡೆ. ಮತ್ತೆ ನೀರಿನ ಬಗ್ಗೆ ಕೇಳ್ಕೊಳ್ಳೋದು, ಗ್ಲುಕೋಸ್ ಬಗ್ಗೆ ಕೇಳ್ಕೊಳ್ಳೋದನ್ನು ನನಗೆ ಮತ್ತೆ ಮನವರಿಕೆ ಆದಂಗೆ ಆಯ್ತು. ಆದರೆ ನಾನು ಎಲ್ಲಿ ಹೋದರೂ ಕೂಡ ಉಳ್ಕಿದ ವಿಷಯ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೂ ಕೂಡ ಧ್ಯಾನ ಮಾತ್ರ ಬಿಟ್ಟಿಲ್ಲ. ಧ್ಯಾನ ಎಲ್ಲಿ ಹಳ್ಳಿಯಲ್ಲಿ ಇರಲಿ ಕೂಡ ಧ್ಯಾನವನ್ನು ಹಾಗೆ ನಾನು ಕಂಟಿನ್ಯೂ ಮಾಡಿದ್ದೀನಿ. ವಿಷಯಗಳು ಮಾತ್ರ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಧನ್ಯವಾದ ಗುರುಗಳೇ. ಮತ್ತೆ ಇವತ್ತು ತಾವು ತಮ್ಮ ಮುಖ ನೋಡೋ ಹಾಗಾಯ್ತು. ನಮಸ್ಕಾರ. ನಮಸ್ಕಾರ. ರೈಟ್. ಓಕೆ ಸ್ನೇಹಿತರೆ, ಸೊ ಈಗ
ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ನಾಳೆ ರಜೆ ಇದೆ. ಸೊ ಖಂಡಿತವಾಗಿ ನಾಳೆ ಅದ್ಭುತವಾದ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸರ್, 3+2+1 ಮೂರು ಗಂಟೆ ಕಾಲ ಧ್ಯಾನ, 2 ಗಂಟೆ ಕಾಲ ಸ್ವಾಧ್ಯಾಯ, 1 ಗಂಟೆ ಕಾಲ ಸಜ್ಜನ ಸಂಗತಿ. ಅಂದ್ರೆ ಸ್ವಾಧ್ಯಾಯ ಹೆಚ್ಚು ಮಾಡ್ಕೋಬಹುದು ನಾಳೆ, ಯಾಕಂದ್ರೆ ನೀವು ಒಳ್ಳೆ ಅವಕಾಶ. ಸೊ ಕ್ಲಾಸ್ ಯಾವ್ದಿರಲ್ಲ. ಸೊ ಖಂಡಿತವಾಗಿ ಸ್ವಾಧ್ಯಾಯ ಬುಕ್ಗಳು ಪರ್ಚೇಸ್ ಮಾಡಬೇಕು. ಬುಕ್ಗಳು ತಗೊಂಡು ಒಳ್ಳೆ ಸ್ವಾಧ್ಯಾಯ ಮಾಡ್ಕೊಂಡ್ರೆ ಹೆಚ್ಚು ಜ್ಞಾನ ನಿಮಗೆ ಸಿಗ್ತದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಂಡು ದಯವಿಟ್ಟು ಅದೆಲ್ಲ ಪಾಲನೆ ಮಾಡಿ. ಗುರುಗಳೇ, ಒಂದು ವಿಷಯ ಹ್ಮ್ ಸರ್, ನಾಳೆ ಮತ್ತೆ ಭಾನುವಾರ ಕ್ಲಾಸ್ ಇದೆ ಅಂತ ಇದ್ರಲ್ಲಿ ಚಾಟ್ ನಲ್ಲಿ ಇದೆಯಲ್ಲ? ಇಲ್ಲ ಇಲ್ಲ, ಅದು ಹೊಸ ಚಾಟ್ ಬಂದು ನೋಡಿ, ಹೊಸ ಚಾಟ್. ಇದು ಹೊಸದ, ಮೊನ್ನೆ ರೀಸೆಂಟ್ ಮಾಡಿಸಿದ್ದು. ಇಲ್ಲ ಇಲ್ಲ, 365 ಕಾರ್ಯಕ್ರಮದಲ್ಲಿ ಹೊಸ ಚಾಟ್ ಅಲ್ಲಿ ಸಂಡೇ ಹಾಲಿಡೇ ಇದೆ, ಸಂಡೇ ರಜೆ ಇದೆ, ನೋಡ್ಕೊಳ್ಳಿ. ಇದು ಹೊಸ ಚಾಟ್ ನಲ್ಲಿ 365 ದಿನದ ಮಾಡಿಸಿದ್ದೆ ಗುರುಗಳೇ ನಾನು. ರೈಟ್ ಅದ್ರಲ್ಲಿ ಮಿಸ್ ಆಗಿರ್ಬೋದು ಅಷ್ಟೇ. ರೈಟ್. ಸೊ ಆಮೇಲೆ ರೇಣುಕಾ ಮೇಡಮ್, ಮತ್ತೆ ನಂದಿನಿ ಪ್ರಸನ್ನ, ಮತ್ತೆ ದೀಪಾ ಮೇಡಮ್, ನೀವೆಲ್ಲರೂ ಸೊ ಈ ತರಗತಿಗಳು ನಾನು ಅದೇ ಈಗಾಗಲೇ ವಾಟ್ಸಪ್ ಅಲ್ಲಿ ಹಾಕಿದ್ರೆ ಯಾರು ಅದಕ್ಕೂ ಪ್ರತಿಕ್ರಿಯೆ ಬಂದಿಲ್ಲ, ಪ್ರತಿಕ್ರಿಯೆ ಯಾರು ತೋರಿಸಿಲ್ಲ. ಸೊ ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದೇನಂದ್ರೆ ನಾವು 11 to 12 ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಜೂಮ್ ಅಲ್ಲಿ. ನಾನು ಸಿಲೆಬಸ್ ಕೊಡ್ತೀನಿ, ಬಟ್ ಆದ್ರೆ ನಾನು ಆ ಕಾರ್ಯಕ್ರಮದಲ್ಲಿ ಇರಲ್ಲ. ನೀವು ಹೋಸ್ಟ್ ಆಗಿರ್ಬೇಕು. ಒಂದು ವಕ್ತ ಬರ್ತಾರೆ, ಅಂದ್ರೆ ಭಾಷಣ ಕೊಡೋಕೆ ಒಂದು ವಕ್ತ ಬರ್ತಾರೆ. ಅದು ಅವ್ರನ್ನು ಇನ್ವೈಟ್ ಮಾಡಿಕೊಂಡು ಕಾರ್ಯಕ್ರಮ ನಡೆಸಬೇಕಾಗತ್ತೆ. ಎಲ್ಲರೂ ಜಾಯ್ನ್ ಆಗ್ತಾರೆ. ಹೌಸ್ ವೈಫ್ಸ್ಗೋಸ್ಕರ ಮಾಡ್ತಾ ಇದ್ದಿದ್ದು. ಓಕೆ, ಬೆಳಗ್ಗೆ 11 ಇಂದ 12, ಮತ್ತೆ ಮಧ್ಯಾಹ್ನ ಆದ್ರೆ 4 ಇಂದ 5 ಆ ತರ ಮಕ್ಕಳಿಗೋಸ್ಕರ ಮಕ್ಕಳ ಧ್ಯಾನಕ್ಕೋಸ್ಕರ ಒಂದು ಮಾಡೋಣ ಅಂತ ಅನ್ಕೊಂಡಿದೀವಿ. ಇದು ಯಾರೇ ನಿಮ್ಗೆ ಆಸಕ್ತಿ ಇದ್ರೆ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳಕ್ ಆಸಕ್ತಿ ಇದ್ರೆ ನಿಸರ್ಗಕ್ಕೆ, ಅಂದ್ರೆ ಪ್ರಕೃತಿ ಮಾತಕ್ಕೆ ಸೇವ್ ಮಾಡ್ಕೊಂಡಕ್ಕೆ ನಿಮ್ಗೆ ನಿಜವಾದ ಆಸಕ್ತಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಅದು ನಿಮ್ಗೇನು ಸಹಕಾರ ಬೇಕಂತ ಹೇಳಿ ನಾವು ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ಸಾಕು. ಲ್ಯಾಪ್ಟಾಪ್ ಇಲ್ಲಾಂದ್ರೆ ಒಳ್ಳೆ ಮೊಬೈಲ್ ಇದ್ರೆ ಸಾಕು. ಅದು ಎಲ್ಲ ಮಾಡ್ಕೊಳ್ಳೋ ಅವಕಾಶ ಇದೆ. ಓಕೆ ಓಕೆ ಸರ್. ರೈಟ್. ಸರ್ ನನಗೆ ಆಸಕ್ತಿ ಇದೆ ಸರ್, ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಅನ್ನೋದ ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ ಸರ್ ನಾನು. ಇಲ್ಲ, ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕು. ಲ್ಯಾಪ್ಟಾಪ್ ಇದೆ ಇಲ್ಲ ಅಂತ ಬಿಟ್ಬಿಡಿ. ಅದು ಆಮೇಲೆ ಅದಕ್ಕೂ ಪ್ರಕೃತಿಗೆ ಗೊತ್ತಲ್ಲ, ಏನ್ ಬೇಕೋ ಅದು ಕೊಡ್ತದೆ. ಓಕೆ. ಓಕೆ ಸರ್. ಅಷ್ಟು ಆಸಕ್ತಿ ಇದೆ, ನಾನು ಮಾಡ್ಲೇಬೇಕು, ನಾನು ಮಾಡ್ತೀನಿ ಅಷ್ಟೇ. ಇನ್ನು ಬೇರೆ ಸೆಕೆಂಡ್ ಥಾಟ್ ಇಲ್ಲ ಅದರಲ್ಲಿ. ಓಕೆ ಸರ್. ನಾನು ಕೂಡ ನೋಡಿದೆ ಸರ್. ಬಟ್ ಆದ್ರೆ ಮಾಸ್ಟರ್ಸ್ ಅಂದ್ರೆ ಇನ್ನು ಪರಿಣಿತ ಹೊಂದಿರೋರ್ನ ನಾವು ಪರಿಚಯ ಮಾಡ್ಕೊಡ್ಬೇಕೇನೋ ಅಂತ ಡೌಟ್ ಇತ್ತು ಸರ್. ಅಲ್ಲ, ನೀವು ಪರಿಚಯ ಮಾಡೋದು, ನಾನು ಪರಿಚಯ ಮಾಡೋದು. ಅಂದ್ರೆ ಎಲ್ಲ ಮಾಸ್ಟರ್ಸ್ ಈಗ ಪ್ರತಿಯೊಂದು ದಿನ ಮಾಸ್ಟರ್ ಬರ್ತಾರಲ್ಲ, 365 ದಿನ ಬರ್ತಾರೆ. ನೈಟ್ ಕಾರ್ಯಕ್ರಮ ಬರ್ತಾರೆ. ಒಂದು ಕಡೆ ಹಿಂದಿ ಕಾರ್ಯಕ್ರಮ ಆಗ್ತಾ ಇದೆ, ಇನ್ನೊಂದು ಕಡೆ ತೆಲುಗು ಕಾರ್ಯಕ್ರಮ ಆಗ್ತಾ ಇದೆ. ಪ್ರತಿಯೊಂದು ಕಡೆ ಮಾಸ್ಟರ್ಸ್ ಹೋಗ್ತಾನೆ ಇರ್ತಾರೆ. ಎಲ್ಲಾನು ಕಲಿಸ್ತಾ ಇರ್ತೀವಿ ನಾವು. ಒಂದು ಸಿಲೆಬಸ್ ರೆಡಿ ಮಾಡ್ತೀವಿ. ಮೊದಲನೇ ಅಂದ್ರೆ ಇಂದಿನ ಮಂತಲ್ಲೇ ಲಾಸ್ಟ್ ವೀಕಲ್ಲೇ ತಯಾರಾಗುತ್ತೆ ಸಿಲೆಬಸ್. ಅದು ಸಂಬಂಧ ಎಲ್ಲಾ ಮಾಸ್ಟರ್ಸ್ ಸೆಟಪ್ ಮಾಡ್ತೀವಿ. ಒಂದು ಎಕ್ಸೆಲ್ ಶೀಟ್ ಒಂದು PDF ರೆಡಿ ಮಾಡ್ತೀವಿ. ಎಲ್ಲರಿಗೂ ಹಂಚ್ಬಿಡ್ತೀವಿ. ಪ್ರತಿ ಮಾಸ್ಟರ್ ಕಲ್ಸ್ಕೊಡ್ತೀವಿ. ಅದು ನಿಮ್ಮ ಹತ್ರ ಒಂದು ಕಾಪಿ, ಮಾತಾರ್ ಫೌಂಡೇಶನ್ ಒಂದು ಕಾಪಿ, ಮಾಸ್ಟರ್ಗೆ ಒಂದು ಕಾಪಿ, ಎಲ್ಲ ಹಂಚ್ತೀವಲ್ಲ. ಅವಾಗ ಪ್ರತಿಯೊಬ್ಬರು ಅದು ಪಾಲನೆ ಮಾಡ್ತಾ ಹೋಗೋದಷ್ಟೇ. ಆವತ್ತು ದಿನ ಆ ಮಾಸ್ಟರ್ಗೆ ಬೆಳಗ್ಗೆ ಒಂದು ಮೆಸೇಜ್ ಹಾಕೋದು, ಒಂದು ಕಾಲ್ ಹೊಡೆದ್ರೆ ಸಾಕಷ್ಟೇ. ಅವರು ಸಾಯಂಕಾಲ ಕರೆಕ್ಟಾಗಿ ಅಟೆಂಡ್ ಆಗ್ತಾರೆ. ಓಕೆ, ಇದು ನೀವು ನೋಡ್ತಾ ಇದ್ರಲ್ಲ ವಾಟ್ಸಾಪ್, ಗಮನಿಸಿ, ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ತಾ ಇದ್ವಿ ಅಂತ. ಸರ್ ಎಲ್ಲ ಓಕೆ ಸರ್. ಆದ್ರೆ ಒಂದು ಹಿಂಜರಿಕೆ ಏನು ಅಂತಂದ್ರೆ, ಈಗ ಮನೆಗಳಲ್ಲಿ ಜಾಸ್ತಿ ಗೃಹಿಣಿ ಅಂತಂದ್ಮೇಲೆ ಯಜಮಾನ್ರು ಊಟ ಟೈಮ್ಗೆಲ್ಲ ಇದೆಲ್ಲ ಇರುತ್ತೆ, ಮಸ್ತಾಗಿರುತ್ತೆ ಮನೆ ಅಂತಂದ್ಮೇಲೆ. ಆಗುತ್ತೋ ಇಲ್ವೋ, ಏನಾದ್ರು ಮಿಸ್ಟೇಕ್ ಆಗುತ್ತೋ ಅನ್ನೋ ಒಂದು ಭಯ ಇದೆ ಸರ್, ಅಷ್ಟೇನೇನು ಇಲ್ಲ. ಆತರ ಇದೆ, ನೀವ್ ಹೇಳಿದ್ರಿ. ಅಲ್ಲ ಆತರ ಇದ್ರೆ ಯಾವ್ದು ಆಗಲ್ಲ. ಆತರ ಸರಿ ಸರ್, ಮಾಡ್ತೀನಿ ಅಂತ ಅಷ್ಟೇ ಹೇಳ್ಬೇಕು. ಓಕೆ ಅಷ್ಟೇ. ಹೌದು ಸರ್. ಏನೇ ಆಗ್ಲಿ, ಅದು ಆ ಟೈಮ್ ನಿಮ್ಗೆ 11 to 12, ಮತ್ತೆ 3 ಇಂದ 4 ಇಲ್ಲ 4 ಇಂದ 5. ಆ ಟೈಮಲ್ಲಿ 1 ಅವರಿಂದ 10 ನಿಮಿಷ ಜಾಸ್ತಿ, ಅಷ್ಟು ಸಮಯ ಕೊಟ್ರೆ ಸಾಕು. ಅದು ನನಗೂ ಪ್ರಕೃತಿ ಮಾತಕ್ಕೆ ನನ್ನ ಕಡೆಯಿಂದ ಒಂದು ಸೇವೆ ಅಷ್ಟೇ, ಇದಿಲ್ಲ. ಸರ್ ಈಗ ಏನಾದ್ರು ಡೌಟ್ಸ್ ಇತ್ತು ಕೇಳ್ಬೇಕು ಅಂತಂದ್ರೆ, ಈಗ ಏನಾದ್ರು ಈಗ ಹಾಸ್ಟ್ ಕೋಸ್ಟ್ ಇದೆಲ್ಲ ಕೇಳಿದೀವಲ್ವಾ, ಅದು ಆಪರೇಟ್ ಯಾವ ತರ ಅಂತ ಕೇಳೋದಕ್ಕೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಸಂಸ್ಥೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಸರ್. ಓಕೆ ಸರ್. ಅದಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಅದು ಎಲ್ಲ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮ 555 ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನಾವು ಚರ್ಚೆ ಮಾಡೋಣ. ಸೊ ನಾನು ಇನ್ನೊಂದು 4-5 ದಿವಸದಲ್ಲಿ ಫೈನಲೈಸ್ ಮಾಡ್ತೇನೆ.
ಓಕೆ ರೈಟ್. ಹಾ ಸರ್. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಓಕೆ ಯು ಸರ್. ಸ್ನೇಹಿತರೆ, ಈಗ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಶುಭರಾತ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.